ಒಂದ್ ಪ್ರತಿ ತಿಂಗಳು ಬರುತ್ತೆ. ಬಟ್ ಶಿವರಾತ್ರಿ ಪ್ರತ್ಯೇಕವಾಗಿ ಬರೋ ದಿವಸ ಇದೆಯಲ್ಲ, ಎಂತ ನಮ್ಮಲ್ಲಿ ನೆಗೆಟಿವಿಟಿ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಸೊ ಅದನ್ನ ಯಾರ್ಯಾರು ಬಳಸ್ಕೊಂಡ್ರಿ ಗೊತ್ತಿಲ್ಲ, ಬಟ್ ಬಳಸ್ಕೊಂಡವ್ರಿಗಂತೂ ಪಾಸಿಟಿವ್ ಎನರ್ಜಿ 100% ಹೆಚ್ಚಾಗಿರುತ್ತೆ ಅಂತ ಹೇಳ್ತೀನಿ. ಹ್ಮ್. ಓಕೆ. ನಮಸ್ತೆ ನಮಸ್ತೆ. ಓಕೆ ಸರ್. ಎಲ್ರೂ ನಮ್ಮ ಹೋಮ್ ಸ್ಟೇ ಡಿವೈನ್ಸ್ ಫ್ಯಾಮಿಲಿಗೆ ಸೇರಿರ್ತಕ್ಕಂಥವ್ರು ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಒನ್ ಮೋರ್ ಟೈಮ್. ಓಕೆ. ಸೊ ಮೇಯ್ನು ನಮ್ಮ ಸಂಸ್ಥೆಯ ಮೂಲ ಗುರಿ ಏನಪ್ಪಾ ಅಂದ್ರೆ, ನೋಡಿ ಈಗ ಏನ್ ನಾವು ಮನುಷ್ಯನಾಗಿ ಜನಿಸಿದೀವಿ. ಸೊ ಹೀಗೆ ಏನು ಇಲ್ಲದೆ ಹೋಗೋದಕ್ಕಿಂತ ಒಂದು ನಮ್ಮ ಫ್ಯಾಮಿಲಿಗೆ ಒಂದು ಗುರುತಾಗಿ ಉಳಿಸಿ ಮತ್ತು ನಮ್ಮ ಜೀವನ ಸಾರ್ಥಕತೆ ಅಂದ್ರೆ ಮೋಕ್ಷದ ಎಡೆಗೆ ಹೋಗೋದು ಬೇರೆ, ಭೋಗ ಮತ್ತು ಮೋಕ್ಷ ಎರಡೂ ತಗೊಂಡೋಗೋದಿದೆಯಲ್ಲ, ಅದು ಎಲ್ಲರಿಗೂ ಸಿಗಂತದ್ದಲ್ಲ. ನಾವು ಸಂಖ್ಯಾಶಾಸ್ತ್ರ ಒಂದು ಕಲೀಲಿಕ್ಕೆ ಬಂದಿದ್ದೀವಿ, ಇದು ಒಂದು ಮೂಲ ದಾರಿ ಆಗಿದೆ ಅಷ್ಟೇ. ಈ ನಮ್ಮ ಆಧ್ಯಾತ್ಮಿಕ ಜಗತ್ತಿಗೆ ಬರಲಿಕ್ಕೆ ಈ ಸಂಖ್ಯಾಶಾಸ್ತ್ರ ಅನ್ನೋದು ಒಂದು ದಾರಿಯಾಗಿದೆ. ಆ ದಾರಿ ಮುಖಾಂತರ ನನ್ನ ಜಾಸ್ತಿ ಪ್ರೇರಣೆ ಇರತಕ್ಕಂಥದ್ದು ಆಧ್ಯಾತ್ಮಿಕ ಸರ್. ಎಲ್ಲರಿಗೂ ಆಧ್ಯಾತ್ಮಿಕದ ಬಗ್ಗೆ ಏನಿದೆ ಒಲವು ತಿಳಿಬೋದಾ? ಸಿ, ಆಧ್ಯಾತ್ಮಿಕ ಅನ್ನೋದು ಬಹಳ ಇನ್ನ ಮುಂದೆ ನೋಡಿ, ಆದಷ್ಟು ಈಗ ಏನಿದೆ ಹೋಗ್ತಾ ಇದೆ, ಪ್ರತಿ ಒಬ್ರು ಹೋಗ್ತಾ 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 ಎಲ್ಲರೂ ಆಧ್ಯಾತ್ಮಿಕಕ್ಕೆ ತಿರುಗಲೇಬೇಕು. ಸತ್ಯಕಾಲ ಅನ್ನೋದು ಮತ್ತೆ ರಿಪೀಟ್ ಆಗ್ತಾ ಇದೆ. ಸೊ ಆಧ್ಯಾತ್ಮಿಕ ಜಗದ ಕಡೆ ತಿರುಗಲೇಬೇಕು. ಆದ್ರೆ ನಾವಿಲ್ಲಿ ಸೇರಿರೋ ಉದ್ದೇಶ ಆಧ್ಯಾತ್ಮಿಕಕ್ಕೆ ನಾವು ನ್ಯೂಮರಾಲಜಿ ಅನ್ನೋದು ಕಾನ್ಸೆಪ್ಟ್, ನಮ್ಗೆ ಸಂಖ್ಯಾಶಾಸ್ತ್ರ ಅನ್ನೋದು ಒಬ್ಬರ ಮನುಷ್ಯನ ಇದನ್ನ ತಿಳ್ಕೊಳ್ಳೋದಕ್ಕೆ ಅದೊಂದು ಒಳ್ಳೆ ಇದಾಗತ್ತೆ, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಆಧ್ಯಾತ್ಮಿಕದ ಒಲವು ಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಆಗಿದೆ. ಎಸ್ ಆರ್ ನೋ? ಎಸ್ ಸರ್. ಎಸ್ ಸರ್. ಹೌದಾ ಇಲ್ವಾ? ಎಸ್ ಸರ್. ಯಾಕೆಂದ್ರೆ ಯಾರದೇ ಒಬ್ಬ ಮನುಷ್ಯನ ಬಗ್ಗೆ ನಾವು ತಿಳಿಬೇಕಾದಾಗ ನಮಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ತಿಳಿಬೋದು, ಇಲ್ಲ ಅಂತಿಲ್ಲ. ಆ ಡೇಟ್ ಆಫ್ ಬರ್ತ್ ಇಲ್ಲದೆ ಹೋದ್ರು ಮಕ ನೋಡಿದ್ರು ಅವ್ರ ಬಗ್ಗೆ ಹೇಳುವಷ್ಟು ಶಕ್ತಿ ಬೇಕು. ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಇದ್ರೆ ಅದು ಸಾಧ್ಯ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈ ಎನರ್ಜಿ ಎಷ್ಟು ಜನಕ್ಕೆ ಬೇಕು ಅಂತ ಆಸೆ ಇದೆ? ಬೇಕು ಸರ್. ಹ್ಮ್. ಬೇಕು ಬಹಳ ಸರ್. ಬೇಕು ಸರ್. ಅವಶ್ಯಕತೆ ಇರತಕ್ಕಂಥದ್ದು ಇದು. ಓಕೆನಾ? ಆದಷ್ಟು ನಮ್ಮ ಎನರ್ಜಿನ ಪಾಸಿಟಿವಿಟಿಲಿ ಇಟ್ಕೊಂಡಾಗ ಮೊದಲನೇದಾಗಿ ನಮ್ಮ ಜೀವನ ಶೈಲಿ ಬದಲಾಗತ್ತೆ. ಓಕೆನಾ? ನಮ್ಮ ಜೀವನ ಶೈಲಿ ಬದಲಾಗತ್ತೆ, ಅದ್ರ ಜೊತೆಯಲ್ಲಿ ನಮ್ಮ ಹತ್ರ ಬರೋರ್ಗು ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಒಂದು ಒಳ್ಳೇದಾಗ್ಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿರುತ್ತಲ್ವಾ ನಮ್ದು. ಈಗ ಎಷ್ಟೋ ಜನ ಬರೀ ನನ್ನ ಬಗ್ಗೆ ತಿಳ್ಕೊಂಡ್ರೆ ಸಾಕು ಅಂತ ಜಾಯ್ನ್ ಆಗಿರೋರು ಇದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಒಂದು ಶಕ್ತಿ, ಒಂದು ಆ ಎನರ್ಜಿ ಎಲ್ಲರಲ್ಲೂ ಇದೆ. ಆ ಎನರ್ಜಿ ಇರೋದನ್ನ ಜಾಗೃತ ಪಡಿಸ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಷ್ಟೇ. ಹೌದಲ್ಲ? ಸೊ ನನ್ನ ಮೊದಲನೇ ಉದ್ದೇಶ ಬಂದು ಆ ಎನರ್ಜಿನ ಜಾಗೃತಗೊಳಿಸ್ಲಿಕ್ಕೆ ಏನೇನ್ ಬೇಕು. ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಕಲಿತೀವಿ, ಅದು ನೋ ಡೌಟ್ ಅಟ್ ಆಲ್. ಪ್ರತಿ ಒಂದು ಸ್ಟೇಜ್ ಅಲ್ಲೂ ಯಾವುದೇ ನೀವು ನ್ಯೂಮರಾಲಜಿ ಬಗ್ಗೆ ಬೇರೆಲ್ಲೂ ಹೋಗಿ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ ನಿಮ್ಗೆ. ಅಷ್ಟ್ರ ಮಟ್ಟಿಗೆ ನ್ಯೂಮರಾಲಜಿ ಅನ್ನೋದಂತೂ ಸಬ್ಜೆಕ್ಟ್ ಬರುತ್ತೆ. ಬಟ್ ನನ್ನ ಪ್ರಾಮುಖ್ಯತೆ ಅತಿ ಹೆಚ್ಚಾಗಿ ಕೊಡತಕ್ಕಂಥದ್ದು ನಾನು ಆಧ್ಯಾತ್ಮಿಕಕ್ಕೆ ಅಂತ ಹೇಳ್ತೀನಿ. ಆ ಒಂದು ಎನರ್ಜಿ ನಮಗೆ ಸಿಕ್ತು ಅಂದಾಗ, ಆ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ಸ್ಟಡಿ ಆದ್ವಿ ಅಂತ ಹೇಳಿದಾಗ ನಮಗೆ ಸಂಖ್ಯಾಶಾಸ್ತ್ರ ಒಂದು ಮೂಲ. ಈಗ ಇವತ್ತಿಗೂ ನಿಮ್ಗೆ ಹತ್ರ ಒಂದು ಜನರಲ್ ಆಗಿ ನನ್ನ ವಿಚಾರದಲ್ಲಿ ನಾನು ಹೇಳ್ಕೊಳ್ಳೋದಾದ್ರೆ, ನಾನು ಫಸ್ಟ್ ಕಲ್ತಿದ್ದು ಅಸ್ಟ್ರಾಲಜಿ. ಓಕೆನಾ? ನಂತರ ಬಂದಿದ್ದು ನ್ಯೂಮರಾಲಜಿಗೆ. ಬಟ್ ನ್ಯೂಮರಾಲಜಿ ನನಗೆ ಬಹಳ ಅಂದ್ರೆ ಬಹಳ ಸುಲಭ ಮಾಡ್ತು. ಎಂಥವ್ರ ವಿಚಾರನೂ ತಿಳ್ಕೊಳ್ಳೋದ್ರಲ್ಲಿ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತು. ಬಟ್ ನಾನು 10 ವರ್ಷದಿಂದನೂ ನಾನು ಆಧ್ಯಾತ್ಮಿಕದ ಒಲವಲ್ಲಿ ಬರ್ತಾ 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 ಈ ನ್ಯೂಮರಾಲಜಿ ಅನ್ನೋದು ಜನನ ಹತ್ರ ಕರ್ಕೊಂಬರ್ಲಿಕ್ಕೆ ಒಂದು ಸಾಧನ ಆಯಿತು. ಜನರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋದಕ್ಕೆ ನನಗೊಂದು ಸಾಧನ ಆಯಿತು. ಆ ಪ್ರಾಕ್ಟೀಸಲ್ಲಿ ಬರ್ತಾ ಬರ್ತಾ ಯಾರೇ ಬಂದರೂ ಅವ್ರ ಮುಖ ನೋಡಿ, ಅವ್ರ ಹಾವಭಾವ ನೋಡಿ, ಅವ್ರ ಮಾತುಕತೆಯಲ್ಲೇ ನೀವು ಇಂಥದ್ದೇ ತಾರೀಕಿನಲ್ಲಿ ಜನಿಸಿರ್ತೀರಿ, ನಿಮ್ಗೆ ಒಂದು ಇಂಥದ್ದೇ ಎನರ್ಜಿ ಇರುತ್ತೆ. ಸೊ ಡೇಟ್ ಆಫ್ ಬರ್ತ್ ಹೆಂಗೂ ಕಳಿಸ್ತಾರೆ ಬರೋದಕ್ಕಿಂತ ಮುಂಚೆ, ತಗೊಂಡಿರ್ತೀವಿ. ಅದ್ರ ಪ್ರಕಾರ ಈ ರೆಮಿಡೀಸ್ಗಳನ್ನ ಕೊಡುವಾಗೂ ಕೂಡ ನಮ್ಮ ಸಂಖ್ಯಾಶಾಸ್ತ್ರದ ರೆಮಿಡಿ ಅಲ್ಲದೆ ನಮಗೆ ಸಿಗತಕ್ಕಂಥ ಒಂದು ಆ ಎನರ್ಜಿ ಅಂತ ಏನು ಹೇಳ್ತೀವಿ, ಆ ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ನಿಮ್ಗೆ ಈ ಥರ ಸಮಸ್ಯೆ ಇದೆ, ಇದನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಪಾಸ್ ಆಗಿರೋದು ಜಾಸ್ತಿ ಅಂತ ಹೇಳ್ತೀನಿ ನಾನು, ಅಲ್ವಾ? ಸೊ ಮೊದಲಿಗೆ ನಮಗೆ ಆ ಎನರ್ಜಿ ಬೇಕು ಅಂದ್ರೆ ಏನ್ ಮಾಡಬೇಕು?
ಹೌದಲ್ವಾ? ಸೊ ಓಕೆ, ಇವತ್ತು ಮೊದಲನೇ ದಿವಸ ಆಗಿದೆ. ನಾನು ಮಾತಾಡ್ತಾನೆ ಇರ್ತೀನಿ. ಇವತ್ತು ಫಸ್ಟ್ನೇ ದಿವಸ. ಸೊ ಯಾರ್ಯಾರು ಏನೇನು ಉದ್ದೇಶದಲ್ಲಿ ಇಲ್ಲಿ ಜಾಯ್ನ್ ಆಗಿದ್ದೀರಿ, ಯಾರ್ಯಾರ ಹೆಸರು ಎಲ್ಲೆಲ್ಲಿಂದ ಜಾಯ್ನ್ ಆಗಿದ್ದೀರಿ, ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಓಕೆ, ಒಬ್ಬೊಬ್ಬರಾಗಿ ಹೇಳ್ಬೋದಾ? ಲಕ್ಷ್ಮಿ ಮ್ಯಾಮ್ ಹೇಳಿ. ಹಾ ಸರ್, ನಾನು ಲಕ್ಷ್ಮಿ ಅಂತ. ನಾನು ಬ್ಯಾಂಗ್ಳೂರಿಂದ. ಓಕೆ. ಕನ್ನಡ ನಾವು. ಹೌದು, ನಾವು ಕನ್ನಡ. ಎಲ್ಲ ಫುಲ್ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ ಸರ್. ಓಕೆ, ಫೈನ್ ಮ್ಯಾಮ್. ನಮ್ಮಿಂದ ಏನ್ ಒಂಚೂರು ಮಾಡ್ತೀರಾ ಮ್ಯಾಮ್? ಎಲ್ಲರಿಗೂ ಒಳ್ಳೇದಾಗುತ್ತೆ. ಖಂಡಿತ. ಸರ್, ನಾನು ರಿಟೇಲ್ ಅಲ್ಲಿ ವರ್ಕ್ ಮಾಡ್ತೀನಿ. ಸಾರಿ? ರಿಟೇಲ್ ಅಲ್ಲಿ ವರ್ಕ್ ಮಾಡ್ತೀನಿ. ಓಕೆ, ಫೈನ್. ಇರ್ಲಿ, ಫೀಲ್ಡ್ ಒಳ್ಳೇದಾಗಲಿ. ವರ್ಕ್. ಹಾ ಒಳ್ಳೇದಾಗಲಿ. ಸರ್. ಓಕೆ, ಥ್ಯಾಂಕ್ ಯು. ಚಂದನ ಥ್ಯಾಂಕ್ ಯು. ಮ್ಯಾಮ್ ಹೇಳ್ಬೋದಾ? ಓಕೆ. ಓಕೆ, ಉಮಾಮೂರ್ತಿ ಸರ್, ದಯವಿಟ್ಟು ಕ್ಯಾಮ್ರಾ ಆನ್ ಮಾಡಿ. ಆದರೆ ಕ್ಯಾಮ್ರಾ ಎಷ್ಟು ಆನ್ ಮಾಡಿರ್ತೀರಿ ನಿಮ್ಮಲ್ಲಿ ಅಷ್ಟೇ ಬದಲಾವಣೆ ಕಾಣ್ತೀರಿ ಸರ್. ಇದು ನನ್ನ ಒಂದು ಮಾತು ಸರ್, ನಿಜವಾಗ್ಲು. ಎಷ್ಟು ಕ್ಯಾಮ್ರಾ ಆನ್ ಮಾಡಿರ್ತೀರಿ ಅಷ್ಟು ಚಂದ್ರ ಸರ್ ಹೇಳಿ. ಹೇಳಿ ಸರ್, ತಾವೆಲ್ಲಿಂದ? ಏನ್ ವಾಯ್ಸ್ ಕೇಳಿಸ್ತಾ ಇಲ್ಲ ನಿಮ್ದು. ಓಕೆ, ಸರಿ. ಬೇರೆ ಯಾರಾದರೂ ಮಾತಾಡೋರು ಮಾತಾಡ್ಬೋದು, ಯಾರಾದರೂ ಒಬ್ರು ಹೇಳ್ಬೋದು. ನಾಗರಾಜ್ ಸರ್, ನಿಮ್ ಬಗ್ಗೆ ತಿಳಿದಿದ್ದೀವಿ. ಇನ್ನೂ ಒನ್ನೊಮ್ಮೆ ಎಲ್ಲರಿಗೂ ಆ ಒಂದು ಪರಿಚಯ ಇರಬೇಕು ಅನ್ನೋ ಉದ್ದೇಶ ಸರ್. ನಮ್ಮಲ್ಲಿ ಇರತಕ್ಕಂಥವ್ರು ಎಲ್ಲರಿಗೂ ಒಂದು ಪರಿಚಯ ಇದ್ರೆ. ಮ್ಯೂಟ್ ಆಗಿಲ್ಲ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ. ಹೇಳಿ ಸರ್, ನಾನು ಹೇಳಿ. ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ. ನಂದು ವೃತ್ತಿ ಬಂದು ರಿಯಲ್ ಎಸ್ಟೇಟ್. ಓಕೆ, ನಾನು ಹಲವಾರು ನಿಮ್ಮ ಇದನ್ನೆಲ್ಲ ರೀಲ್ಸ್ ಅಲ್ಲಿ ಅಲ್ಲಿ ಇದೆಲ್ಲ ನೋಡಿ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಸ್ವಲ್ಪ ಏನು ಒಂದು ಇದು ಗುರಿಯಿಂದ ಯಾವ ಕಲ್ತ್ರೆ ಅಷ್ಟು ಇದೇ ಇರೋದಿಲ್ಲ. ಆಮೇಲೆ ನಿಮ್ಮನ್ನು ನೋಡಿದಾಗ ಇದು ಕಲಿಬೇಕು, ಇದು ಕಲಿತು ಒಂದು 106 ಜನಕ್ಕೆ ಅನುಕೂಲ. ನಾನು ಇದರಿಂದ ವೃತ್ತಿ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಇಲ್ಲ. ಇದರಿಂದ ಅನುಕೂಲ ಆಗೋ ರೀತಿ ಕೆಲವರಿಗೆ ಇದ್ ಮಾಡ್ಬೇಕು. ಆಮೇಲೆ ನಿಮ್ಮ ನಂಬರ್ಗಳು ನೋಡಿದ್ಮೇಲೆ ನಾನು ಸುಮಾರು ಜನ ಫಾಲೋ ಮಾಡಿ ನೋಡಿದೆ, ಕರೆಕ್ಟಾ ಇದೆಯಾ ಇಲ್ಲೋ ಅಂತ. ರಿಯಲಿ 100% ಕೆಲವುದ್ರಲ್ಲಿ 100% ಕರೆಕ್ಟ್ ಇದೆ. ಆವಾಗ ಇದ್ರಲ್ಲಿ ಏನೋ ಇದೆ, ಈ ನಂಬರ್ಸ್ ಅಲ್ಲಿ ಏನೋ ಇದೆ, ಕಲಿಬೇಕು. ಅದೆಷ್ಟಾದ್ರೂ ಆಗಲಿ ಕಲ್ತು ಇದರಿಂದ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಈ ಇದ್ರ ಸೇರಿದ್ದೀನಿ ಸರ್, ಅಷ್ಟೇ. ಖಂಡಿತವಾಗ್ಲು ಸರ್. ನನ್ನ ಕನ್ನಡನೇ, ನನ್ಗೆ ಜಾಸ್ತಿ ಇಂಗ್ಲಿಷ್ ಅದು ಬರೋದಿಲ್ಲ. ಅದಕ್ಕೋಸ್ಕರ ಇರ್ಲಿ, ಸುಮಾರು ಇದು ಮಾಡೋದಿಲ್ಲ, ಚಾಟ್ ಮಾಡಕ್ ಇದಾಗೋದಿಲ್ಲ, ಎಲ್ಲಿ ಮಿಸ್ಟೇಕ್ ಆಗುತ್ತೋ ಎಲ್ಲ ಒಂದು ಉದ್ದೇಶ, ಇನ್ನೇನು ಇದಿಲ್ಲ. ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ಉಮಾಮೂರ್ತಿ ಸರ್. ಉಮಾಮೂರ್ತಿ ಮ್ಯಾಮ್ ಸರ್ ಗೊತ್ತಾಗಲ್ಲ. ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಒಳ್ಳೇದು. ಚಂದನ ಮ್ಯಾಮ್ ಹೇಳ್ಬೋದಾ? ಈಗ್ಲೂ ಮಾತಾಡಲ್ವಲ್ಲ ಸರ್ ಸರ್? ನಮಸ್ತೆ. ಸರ್ ನಮಸ್ತೆ, ನಾನು ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ. ಇರ್ಲಿ, ಪರವಾಗಿಲ್ಲ, ಮಾತಾಡ್ಬೋದು, ಮಾತಾಡಿ, ತೊಂದರೆ ಇಲ್ಲ. ಸರ್ ಸೌಂಡ್ ಏನು ಎಫೆಕ್ಟ್ ಆಗ್ತಾ ಇಲ್ಲಲ್ಲ ಸರ್? ಇಲ್ಲ, ಏನಿಲ್ಲ, ಹೇಳಿ. ಓಕೆ ಸರ್, ನಮಸ್ತೆ. ನಾನು ಚಂದನ ಅಂತ, ಬೆಂಗಳೂರಿಂದ ಸರ್. ಓಕೆ. ನಾನು ಫಸ್ಟ್ ಹಿಪ್ನೋಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ಹಾ. ಆಧ್ಯಾತ್ಮದಲ್ಲಿ ನಿಮ್ ತರಾನೇ ನಾನು 5 ವರ್ಷದಿಂದ ಸ್ವಲ್ಪ ಒಲವು ಜಾಸ್ತಿ ಇದೆ ಸರ್ ಆಧ್ಯಾತ್ಮ. ಹಿಪ್ನೋಥೆರಪಿ ಎಲ್ಲಿ ಕಲ್ತ್ರಿ ಅಂತ ಕೇಳ್ಬೋದಾ? ಸರ್ ಮಂಗಳೂರಿಂದ ಶಾಂತಮ್ ಸರ್ ಅಂತ ಇದ್ದಾರೆ ಸರ್. ಸಾರಿ? ಸರ್ ಮಂಗಳೂರಲ್ಲಿ ಮಂಗಳೂರಲ್ಲಿ ಕಲ್ತಿದ್ದ ಹಿಪ್ನೋಥೆರಪಿ? ಎಲ್ಲಿ, ಯಾರ ಹತ್ರ ಕಲ್ತಿದ್ದ ಅಂತ ಕೇಳ್ಬೋದಾ? ಸರ್ ಶೆಟ್ಟಿ ಸರ್ ಅಂತ ಇದ್ದಾರೆ ಸರ್ ಮಂಗಳೂರಲ್ಲಿ. ಯಾರು? ಶ್ರೀನಾಥ್ ಶೆಟ್ಟಿ ಸರ್, ನಮ್ ಗುರುಗಳವರು. ಅವರಿಂದಾನೇ ಜೀವನ ಬದಲಾಗಿರೋದು. ನಮ್ದು ಹಂಗೆ ಸರ್, ಅವ್ರ ಕಡೆಯಿಂದಾನೇ ಜೀವನ ಬದಲಾಗಿ ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೆ ಸರ್. ಅವರಿಂದ ಬದಲಾಗಿ ಇವಾಗ ನಂತರ ನನ್ನ ಜೀವನದ ಆಧ್ಯಾತ್ಮಿಕ ಹುಡುಕಾಟದಲ್ಲಿ ಗುರುಗಳು ನನಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದ್ದಂಥದ್ದು ಆ ಗುರುಗಳಿಂದ. ರಾತ್ರಿ ಮನಗುವಾಗೂ, ದಿವಸ ಬೆಳಗ್ಗೆ ಎದ್ದಾಗೂ, ಪ್ರತಿನಿತ್ಯನೂ ಅವ್ರಿಗೆ ನಾನ್ ಗೊತ್ತಿರಲ್ಲ, ಬಟ್ ನಮ್ಗೆ ಅವ್ರ ಒಲವು ತುಂಬಾ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮಾತಾಡೋಣ. ಚಂದ್ರು ಸರ್ ಹೇಳಿ, ಇವಾಗ ಮಾತಾಡ್ಬೋದಾ? ಅನ್ಮ್ಯೂಟ್ ಆಗತ್ತಾ ಚಂದ್ರ ಸರ್? ಅನ್ಮ್ಯೂಟ್ ಆಗಲ್ಲ? ವಾಯ್ಸ್ ಬರ್ತಾ ಇಲ್ವಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಸರ್, ನಾನು ಚಂದ್ರ ಅಂದ್ಬಿಟ್ಟು ನಾನು ಕೋಆಪರೇಟಿವ್ ಬ್ಯಾಂಕ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಯಲಹಂಕ ಹತ್ರ ಇರುವಂತ ಅವಲಹಳ್ಳಿಯಲ್ಲಿ ವಾಸವಾಗಿದ್ದೀನಿ. ನನಗೆ ಇತ್ತೀಚೆಗೆ ಸ್ವಲ್ಪ ಈ ನ್ಯೂಮರಾಲಜಿ ಮತ್ತೆ ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಬಂದಿದೆ. ನನಗೆ ಒಬ್ರು ಗುರುಗಳು, ಮುರಳಿ ಗುರುಜಿ ಅಂದ್ಬಿಟ್ಟು ಒಬ್ರು ಇದಾರೆ. ಅವರು ಸ್ವಲ್ಪ ಹಿಂಗ ಆಧ್ಯಾತ್ಮದ ಕಡೆ ಒಲವು ತೋರಿಸಿದ್ದಾರೆ.
ಓಕೆ ಇದರಿಂದ ನಾನು ತಿಳ್ಕೊಂಡ್ರೆ ನಮ್ಮ ಫ್ಯಾಮಿಲಿ, ನನ್ನ ಸುತ್ತಮುತ್ತ ಇರೋರ್ಗೆ ಏನೋ ಒಂದು ಮಾರ್ಗದರ್ಶನ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಖಂಡಿತವಾಗ್ಲು ಸರ್, ಕಲ್ಯಾಣ, ತುಂಬಾ ಕಲ್ಯಾಣ. ತುಂಬಾ ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಬಂದಿರೋರು ಬರೀ ನ್ಯೂಮರಾಲಜಿ ಸಬ್ಜೆಕ್ಟ್ ಅಂತ ಬಂದಿದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲ್ನ ನೀವೇನು ನಮ್ಮ ಜೊತೆ, ನಮ್ಮ ಓಂ ಶ್ರೀ ಡಿವೈನ್ ಸಂಸ್ಥೆ ಜೊತೆಯಲ್ಲಿ ಎಲ್ಲಿವರೆಗೂ ಇರ್ತೀರಿ, ಖಂಡಿತವಾಗ್ಲೂ ಒಂದ್ಸರಿ ಬಂದವ್ರು ಬಿಟ್ಟೋಗಲ್ಲ. ಅದು ನನ್ನ ಒಂದು ನಂಬಿಕೆ. ಆದರೆ ನನ್ನ ಪ್ರಾಮುಖ್ಯತೆ, ನಾನು ನೋಡಿ, ಸಿಂಪಲ್ ನ್ಯೂಮರಾಲಜಿ ಅಂದ್ರೆ ಯಾರು ಹೇಗಾದ್ರು ಹೇಳಿ, ನನ್ನ ಪ್ರಕಾರ ಹೇಳ್ತೀನಿ, ಸಂಖ್ಯಾಶಾಸ್ತ್ರ ನಮಗೆ ಬೇಸಿಕ್ ಮೊದಲನ ಹೆಜ್ಜೆ ಯಾವುದಕ್ಕೆ, ಆಧ್ಯಾತ್ಮಿಕಕ್ಕೂ ಕೂಡ. ಈಗ ನೀವು ನ್ಯೂಮರಾಲಜಿ ಅಂತ ಬಂದಿದ್ದೀರಿ, ಇದರಲ್ಲಿ ನ್ಯೂಮರಾಲಜಿನೂ ಸಂಪೂರ್ಣವಾಗಿ ಕಲಿತೀರಿ, ಆಧ್ಯಾತ್ಮಿಕದಲ್ಲೂ ಕೂಡ ಸಂಪೂರ್ಣವಾಗಿ ಕಲಿತೀರಿ ಅಂತ ಹೇಳ್ತೀನಿ. ಇದನ್ನ ನಾವು ಬೇರೆ ಸೆಷನ್ಗಳಲ್ಲಿ ಅದನ್ನ ಮಾತಾಡಿದ್ರೆ ಏನಾಗುತ್ತೆ, ಅದು ಡಂಬಾಟ ಆಗತ್ತೆ. ನನ್ನ ಮೊದಲ ಪ್ರಾಮುಖ್ಯತೆ ಕೊಡತಕ್ಕಂಥದ್ದು ನಾನು ಆಧ್ಯಾತ್ಮಿಕಕ್ಕೆ. ಏನಂದ್ರೆ ದಿ ಬೆಸ್ಟ್ ವೇ, ನಮಗೆ ದಿ ಬೆಸ್ಟ್, ಒಬ್ಬ ಮನುಷ್ಯನಿಗೆ ಯಾವುದೇ ಒಂದು ಭೋಗ ಆಗ್ಬೋದು, ಮೋಕ್ಷ ಅಂತ ನಾವೇನ್ ಹೇಳ್ತೀವಿ, ಭೋಗ ಮೋಕ್ಷ ಅಂದಾಗ ಭೋಗ ಅಂದ್ರೆ ನನ್ನ ತಾಯಿ ತರತಕ್ಕಂಥದ್ದು. ಆ ತಾಯಿನ ಒಲವಿನಲ್ಲಿ ಬದುಕಿದಾಗ ಆ ತಾಯಿ ನಮಗೆ ಬೇಕಾದ್ದೆಲ್ಲ ಕೊಡುವಂಥದ್ದು ಭೋಗ ಆಗಿರುತ್ತೆ. ಮತ್ತು ನಮ್ಮ ಈ ಒಂದು ಆತ್ಮಕ್ಕೆ ತೃಪ್ತಿ ಬೇಕಾಗಿರೋದು, ಮೋಕ್ಷ ಬೇಕಾಗಿರೋದು ಅಂತ ಅಂದಾಗ ಕೂಡ ಆ ತಾಯಿ ಎರಡೂ ಕೈಯಿಂದ ಭೋಗ ಮತ್ತು ಮೋಕ್ಷನ ತಂದು ಕೊಡ್ತಾಳೆ ಅನ್ನೋ ಉದ್ದೇಶ ಒಂದು ಮಾಹಿತಿ. ಸೊ ಈ ಒಂದು ನ್ಯೂಮರಾಲಜಿ ಪ್ರಕಾರ ನಾವು ಪ್ರತಿಯೊಬ್ಬರು, ನಮ್ಗೆ ಆಧ್ಯಾತ್ಮಿಕದ ಲಿಂಕ್ ಇಲ್ಲದೆ ಹೋದ್ರೂ ಕೂಡ ಒಬ್ಬ ಮನುಷ್ಯನ ಒಂದು ಏನು ಪರಿಸ್ಥಿತಿ ಅನ್ನೋದು ತಿಳಿಲಿಕ್ಕೆ ಬಹಳ ಸುಲಭವಾಗಿ ತಿಳಿಬೋದು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಓಕೆ, ಈಗ ನಾವು ಆಧ್ಯಾತ್ಮಿಕಕ್ಕೆ ಸಂಪೂರ್ಣವಾಗಿ ಇಳಿಯೋವರೆಗೂ ನಮ್ಗೆ ಯಾರ ಬಗ್ಗೆನೂ ಗೊತ್ತಾಗಲ್ಲ, ಒಂದು ಕಾನ್ಸೆಪ್ಟ್. ಓಕೆ, ಅದ್ರ ಜೊತೆಗೆ ಈ ನ್ಯೂಮರಾಲಜಿ ಒಂದು ಸ್ಟೆಪ್ ಆಗಿ ಬಳಸಿದಾಗ ಎಷ್ಟೋ ಜನರ ಜೀವನ ಬದಲಾಯಿಸ್ಬೋದು. ಎಲ್ಲರ ಜೀವನ ಬದಲಾಯಿಸೋದಕ್ಕಿಂತ ಮುಂಚೆ ನಮ್ಮ ಜೀವನ ಫಸ್ಟ್ ಬದಲಾಯಿಸ್ಕೊಂಡು ನಂತರ ಬೇರೆಯವ್ರ ಜೀವನ ಬದಲಾಯಿಸ್ಕೊಳ್ಳಿಕ್ಕೂ ಒಳ್ಳೆ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಹೌದಲ್ಲ? ಹೌದು, ಓಕೆ, ಹೌದು ಸರ್. ಒಳ್ಳೇದು ಸರ್. ಇನ್ನು ನಿಮ್ಮ ಮಾರ್ಗದರ್ಶನದಿಂದ ನಮ್ಮ ಸುತ್ತಮುತ್ತ ಇರೋರ್ಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಸರ್, ನಾನು ಹೇಳ್ತೀನಿ ಕೇಳಿ, ಪಾಸಿಟಿವ್ ಎನರ್ಜಿ ಹರಡೋದು ಬಹಳ ಸುಲಭ ಸರ್. ಪಾಸಿಟಿವ್ ಎನರ್ಜಿ ಹರಡೋ ಅಂಥದ್ದು ಬಹಳ ಅಂದ್ರೆ ಬಹಳ ಸುಲಭ. ನಾವು ರೆಡಿ ಆಗ್ಬೇಕಷ್ಟೇ, ಫಸ್ಟ್ ಗೀವರ್ಸ್ ಆಗ್ಬೇಕು. ನಾನು ಒಂದ್ ಹೇಳ್ತೀನಿ ಕೇಳಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಕೆರೆಯಲ್ಲಾಗ್ಲಿ, ಒಂದು ಟ್ಯಾಂಕಲ್ಲಾಗ್ಲಿ, ಒಂದು ಇದ್ರಲ್ಲಾಗ್ಲಿ ನೀರು ಸ್ಟೋರ್ ಆಗಿಟ್ರೆ ಅದು ಜಾಸ್ತಿ ದಿವಸ ಬರಲ್ಲ. ಯಾವಾಗ ನಾವು ಕೊಡೋಕ್ ಸ್ಟಾರ್ಟ್ ಮಾಡ್ತೀವಿ, ಭಗವಂತ ನಮಗೆ ಅದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಕೊಡ್ಲಿಕ್ಕೆ 100% ಸ್ಟಾರ್ಟ್ ಮಾಡ್ತಾರೆ. ಸೊ ಮೇನ್ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಜೀವನ ನಡ್ಸಕ್ ಸ್ಟಾರ್ಟ್ ಆದ್ರೆ ಬಾಕಿ ಎಲ್ಲವೂ ಸುಲಭ ಆಗುತ್ತೆ ಸರ್. ಬಾಕಿ ಎಲ್ಲವೂ ಸುಲಭ ಆಗುತ್ತೆ. ಆದ್ರೆ ಯಾವುದೇ ಒಂದನ್ನ ಕೊಡದೆ ಇಟ್ಕೊಂಡಾಗ, ಅಂದ್ರೆ ನಾವೇನದು ಎನರ್ಜಿ, ನಾನು ದುಡ್ಡು ಕಾಸು ಅಂತಾನೆ ಹೇಳ್ತಾ ಇಲ್ಲ ನಿಮಗೆ, ಯಾವುದೇ ಒಂದು ವಿದ್ಯೆ ಕೂಡ ನಾನು ಬರೀ ತಿಳಿತಾ ಕೂತ್ಕೊಂಡ್ರೆ ಅದು ಅಲ್ಲೇ ಒಳಗೋಗ್ಬಿಡುತ್ತೆ ಹೊರತು ಜನರಿಗೆ ಹಂಚ್ಲಿಕ್ಕೆ ಸ್ಟಾರ್ಟ್ ಆದಾಗ ನನಗೆ ಇನ್ನೂ ಎಕ್ಸ್ಟ್ರಾ ಎನರ್ಜಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನಾವು ಈಗ ರೇಖಿ ಅಂತ ಹೇಳ್ಬೋದು, ನಾವು ಆಧ್ಯಾತ್ಮಿಕದಲ್ಲಿ ಯಾವ್ಯಾವ ಒಂದು ಎಫೆಕ್ಟ್ಸ್ ಇದೆ ಎಲ್ಲವೂ ಡಿಪೆಂಡ್ ಆಗಿರೋದು ಮೇಯ್ನು ನಮ್ಮ ಒಂದು ಇಮ್ಯಾಜಿನೇಷನ್ ಮೇಲೆ. ಇಮ್ಯಾಜಿನೇಷನ್ ಎಷ್ಟ್ರ ಮಟ್ಟಿಗೆ ನಾವು ವಿಜುವಲೈಸೇಷನ್ ಇಮ್ಯಾಜಿನೇಷನ್ ಮಾಡ್ಕೊಂತೀವಿ, ಅದ್ರ ಮೇಲೆ 100% ಆ ಕೆಲಸ ಕಾರ್ಯಗಳು ಆಗತ್ತೆ ಅಂತ ಹೇಳ್ತೀವಿ. ಈಗ ಮ್ಯಾಮ್ ಹೇಳಿದ್ರು, ನಮ್ಮ ಶ್ರೀನಾಥ್ ಶೆಟ್ಟಿ ಸರ್ ಅಂತ, ಅವ್ರ ವಿಡಿಯೋಗಳು ನೋಡಿದವ್ರಿಗೆ ತುಂಬಾ ಅನುಭವ ಆಗಿರುತ್ತೆ. ನಾನು ಕೂಡ ಕೆಲವೊಂದನ್ನ ಅದನ್ನೇ ರಿಪೀಟ್ ಮಾಡ್ತೀವಿ, ಯಾಕೆಂದ್ರೆ ಈಗ ನಾವು ಅವ್ರ ಹತ್ರ ಕಲ್ತಿದೀವಿ. ಸೊ ಆ ವಿಚಾರ ಅವ್ರ ಹತ್ರ ಹೋದ್ಮೇಲೆ ನಮ್ಮ ಜೀವನ ಕೂಡ ಬದಲಾಗಿದ್ದು ಅಂತ ಹೇಳ್ತೀನಿ. ನಾನು ಪ್ರಮೋಟ್ ಮಾಡ್ತಿದ್ದೀನಿ ಅಂತಲ್ಲ, ನಮ್ಮ ಆತ್ಮಕ್ಕೆ ಅವರು ನಮಗೆ ಗುರುಗಳಾಗಿದ್ದಾರೆ. ಓಕೆನಾ? ನಾನು ಪ್ರಮೋಟ್ ಮಾಡೋಂಥ ವಿಚಾರ ಅಲ್ಲ, ಬಟ್ ಎಷ್ಟೋ ವಿಚಾರಗಳು ನಮಗೆ ತಿಳಿದಿದ್ದೆ, ನಿಜ ಜೀವನದ ಕತೆ ಏನು ಅಂತ ಅರ್ಥ ಆಗಿದ್ದೆ ಅಲ್ಲಿಂದ ನಮಗೆ. ಸೊ ಓಕೆ, ಇನ್ಯಾರು ಮಾತಾಡಿಲ್ಲ? ಉಮಾಮೂರ್ತಿ ಸರ್ ಮಾತಾಡಕ್ ಆಗತ್ತಾ? ಮ್ಯಾಮ್, ಅನುಷಾ ಮ್ಯಾಮ್, ನೀವು ಮಾತಾಡಿ ಫಸ್ಟ್ ಡೇ ಮಾತಾಡ್ಬಿಡಿ, ಆಮೇಲೆ ಮಾತಾಡಕ್ಕೆ ಅವಕಾಶ ಕೊಡಲ್ಲ. ನಿಮ್ಗೆ ಡೌಟ್ಸ್ ಮಾತ್ರ ಕೇಳಂತದ್ ನಾನು ಅಷ್ಟೇ. ಮ್ಯೂಟ್ ಆಗಿದೆ ನೋಡಿ, ಮ್ಯೂಟ್ ಆಗಿದೆ ಮ್ಯಾಮ್. ಹಾ ಸರ್, ಕಾಲ್ ಮಾಡ್ತಾ ಜಾಯ್ನ್ ಆಗಿದ್ದೀನಿ ಸರ್. ಮ್ಯಾಮ್ ಹೇಳಿ, ಇನ್ನೊಂದ್ಸರಿ ರಿಪೀಟ್ ಮಾಡಿ. ಕೇಳಿಸ್ತಿದೆಯಲ್ಲ ಸರ್? ಇವಾಗ ಕೇಳಿಸ್ತಾ ಇದೆ, ಹೇಳಿ. ಅನುಷಾ ಅಂತ. ಹಾ, ಹಾ ಹೇಳಿ. ಸರ್, ಅನುಷಾ ಅಂತ ಹೇಳಿ, ಹೌಸ್ ವೈಫ್ ಸರ್. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಜಾಯ್ನ್ ಆಗಿದ್ದೀನಿ. ಆಕ್ಚುಲಿ ನಾನು ಈ ಫೀಲ್ಡ್ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಸರ್. ಓಕೆ, ನಾನು ಹೀಲಿಂಗ್ ಬಗ್ಗೆ ಒಂದಷ್ಟು ವಿಡಿಯೋಸ್, ಮ್ಯಾನಿಫೆಸ್ಟೇಷನ್ ಬಗ್ಗೆ ಆ ಫೀಲ್ಡ್ ಅಲ್ಲಿ ಒಂದಷ್ಟು ನಾಲೆಜ್ ಗ್ಯಾದರ್ ಮಾಡ್ತಾ ಇದ್ದೆ. ಓಕೆ, ಒಂದು ಕ್ಲಾಸ್ ಬಂತು, ಫ್ರೀ ನ್ಯೂಮರಾಲಜಿ ಅಂತ ಹೇಳಿ, ಅದನ್ನ ಅಟೆಂಡ್ ಮಾಡಿದೆ. ಒಂದಷ್ಟು ವಿಷಯ ಗೊತ್ತಾಯ್ತು. ನೆಕ್ಸ್ಟ್ 1 more ಕ್ಲಾಸ್ ಅಟೆಂಡ್ ಮಾಡಿದೆ. ಅಂಡ್ ನಾನ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ದು 3rd
ಕ್ಲಾಸ್. ಹೌದು ನಂಗೆ ಓಕೆ ಇಂಟ್ರೆಸ್ಟ್ ಅನ್ನಿಸ್ತು. ಆಕ್ಚುಲಿ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂತಿದ್ದೆ, ಆಗಕ್ಕಾಗಿರ್ಲಿಲ್ಲ. ನೀವು ನನ್ಗೊಂದು ಆಪರ್ಚುನಿಟಿ ಕೊಟ್ಟಿದ್ದಿಂದ ಜಾಯ್ನ್ ಆಗಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದು ಒಳ್ಳೇದು ಮೇಡಮ್. ಆಪರ್ಚುನಿಟಿ ಎಲ್ಲರಿಗೂ ಸಿಗುತ್ತೆ. ಭಗವಂತ ಯೂನಿವರ್ಸಲ್ ಇಂದ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಟೆಪ್ಪಲ್ಲಿ ಆಪರ್ಚುನಿಟಿ ಕೊಡ್ತಾನೆ ಬರ್ತಾರೆ. ಆದ್ರೆ ನಮ್ಗೆ ಅದು ಆಪರ್ಚುನಿಟಿ ಅಂತ ಕಂಡಾಗೆ, ಅಂದ್ರೆ ನಮ್ಗೆ ಅದು ಫೈಂಡ್ ಔಟ್ ಆದಾಗೇನೆ ಅದು ಆಪರ್ಚುನಿಟಿ ಅಂತ ಗೊತ್ತಾಗೋದು. ಫೈಂಡ್ ಔಟ್ ಆಗದೆ ನಾವು ಯಾವುದನ್ನು ತಗೊಳಕ್ ಆಗಲ್ಲ. ಸಿಕ್ಕಿರೋದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನ ಸದುಪಯೋಗ ಪಡಿಸ್ಕೊಂಡು ಹೋದಾಗ ಆಟೋಮೆಟಿಕ್ ಆಗಿ ಫಸ್ಟ್ ನಾನು ಹೇಳೋದು ನಮ್ಮಲ್ಲಿರೋ ಎನರ್ಜಿನ ಪಾಸಿಟಿವ್ ಆಗಿ ಮಾಡ್ಕೋಬೇಕು. ನನ್ನ ಮೊದಲ ಪ್ರಾಮುಖ್ಯತೆ ಬಂದು ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗಬೇಕು. ನಮ್ಮಲ್ಲಿ ಪಾಸಿಟಿವ್ ವೈಬ್ಸ್ ತುಂಬಿಕೊಂಡಾಗೇನೆ ನಾವು ಯಾವುದನ್ನೇ ಹೊಸದನ್ನ ಕಲೀಲಿಕ್ಕಾಗ್ಲಿ, ನಾವು ಮಾಡ್ತಾ ಇರೋದು ಒಳ್ಳೇದಾ ಕೆಟ್ಟದ್ದ ಅಂತ ಅರ್ಥ ಆಗೋದು ಕೂಡ ಅಲ್ಲಿಂದ ಈಚೆಗೆ. ಅಲ್ಲಿವರೆಗೂ ಏನಾಗುತ್ತೆ ಅಂದ್ರೆ ನಮ್ಮ ಮೈಂಡಲ್ಲಿ ಬರೀ ನಾನೇ ಸರಿ, ನಾನು ಮಾಡೋದೇ ಸರಿ ಅನ್ನೋದು ತುಂಬಿಕೊಂಡಿರುತ್ತೆ. ಸೊ ಅದು ಏನು ಮಾಡೋಕ್ಕಾಗಲ್ಲ, ಹೌದು. ಬಂದಿರುತ್ತೆ. ಫಸ್ಟ್ ಅದನ್ನ ಬಿಟ್ಟು ಒಬ್ರಿಗೆ ಈಗ ಹೇಳ್ತಾರಲ್ವಾ, ಶರಣಾಗೋವರೆಗೂ, ಗುರುಗೆ ಶರಣಾಗೋವರೆಗೂ ಯಾವುದೂ ಬರಲ್ಲ. ಈಗ ಇಲ್ಲಿವರೆಗೂ ನಾವು ಇಷ್ಟು ಫ್ರೀ ಕ್ಲಾಸಸ್ ಮಾಡಿದೀವಿ. ಸೊ ಮೊದಲನೇದಾಗಿ ಫ್ರೀ ಕ್ಲಾಸಸ್ ಅಲ್ಲಿ ಅಟೆಂಡ್ ಮಾಡಿ ತಗೊಂತಾರೆ ವಿದ್ಯೆ, ತಗೊಳ್ಳಿ, ಪಾಪ ಬೇಡ ಅಂತ ಹೇಳಲ್ಲ. ಅದ್ರ ಪ್ರಕಾರ ಅವ್ರು ಅದನ್ನ 4 ಜನಕ್ಕೆ ಅದನ್ನ ಫ್ರೀಯಾಗಿ ಕೊಟ್ಟಾಗ ಮಾತ್ರ ಅದು ವರ್ಕ್ ಮಾಡುತ್ತೆ. ಇಲ್ಲದೆ ಹೋದ್ರೆ ಅಲ್ಪ ಜ್ಞಾನ ಆಗತ್ತೆ. ಓಕೆನಾ? ಅಲ್ಪ ಜ್ಞಾನ ಆಗಿ ಯಾವುದೇ ಅವಶ್ಯಕತೆ ಬಿದ್ದಾಗ ಅದು ಕೆಲಸ ಮಾಡಕ್ ಬರಲ್ಲ. ಹೌದು ಸರ್. ಸುಮಾರು ಜನಕ್ಕೆ ಆಗಿದೆ ಈಗ. ಯಾಕೆಂದ್ರೆ ಹಳೆ ರೋಗಿಗೆ ಹೊಸ ಡಾಕ್ಟರ್ಗಿಂತ ಸೂಪರ್ ಆಗಿ ಗೊತ್ತಿರುತ್ತಲ್ವಾ. ಹಳೆ ಹೌದು ಸರ್. ರೋಗಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ. ಆ ರೋಗ ಆ ಕಾಯಿಲೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಹಳೆ ರೋಗಿಗೆ ಮೊದಲು ಗೊತ್ತಿರೋಂಥದ್ದು ಯಾವುದೇ ವಿಚಾರನು. ಸೊ ಹೊಸ ಡಾಕ್ಟರ್ ಬಂದಾಗ ಅವ್ರು ಇನ್ನೂ ಕೇಸ್ ಸ್ಟಡಿ ಮಾಡಿ ಇಂಪ್ರೂವ್ ಆಗ್ಬೇಕಾಗತ್ತೆ. ಸೊ ಆ ರೀತಿ ನಾವು ಹೌದು ಹಳೆ ಸರ್. ರೋಗಿಗಳು ಕೂಡ ರೋಗಿಯಾಗಿ ಡಾಕ್ಟರ್ ಆಗಿದ್ದೀವಿ ಈಗ ಅಷ್ಟೇ. ಓಕೆ, ಶ್ವೇತಾ ಮ್ಯಾಮ್ ಮಾತಾಡ್ಬೋದಾ? ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಮ್ಯಾಮ್, ಹೇಳಿ. ನಾನು ಬೆಂಗಳೂರಿಂದ ಕನೆಕ್ಟ್ ಆಗ್ತಾ ಇರೋದು ಸರ್. ನಾನು ಮ್ಯಾಮ್, ನಿಮ್ದು ನ್ಯೂಮರಾಲಜಿ ಬ್ಯಾಂಗ್ಳೂರಿಂದ ಕನೆಕ್ಟ್ ಆಗ್ತಾ ಇರೋದು ಸರ್. ನಾನು ಹೌಸ್ ವೈಫು. ಓಕೆ. ನಾನು ಕಲರ್ ಥೆರಪಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಇಲ್ಲಿ ಬಸವ ಆಕ್ಯು ಅಕಾಡೆಮಿ ಇದೆಯಲ್ಲ ಸರ್, ಹೌದು. ಅಲ್ಲಿ ಸ್ಟೂಡೆಂಟ್ ಆಗಿ ನಾನು ಕಲಿತಾ ಇದ್ದೀನಿ. ಓಕೆ. ಅದ್ರ ಜೊತೆಗೆ ಮಾರ್ನಿಂಗ್ ಭಗವದ್ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ ಅದೆಲ್ಲ ಕೋರ್ಸಸ್ ತಗೊಂಡು, ನೀವು ಹೇಳ್ದಂಗೆ ಆಧ್ಯಾತ್ಮ ಕಡೆನೆ ನಾನು ಒಲವು ಜಾಸ್ತಿ ಇದೆ. ಮತ್ತೆ ನಿಮ್ ಕ್ಲಾಸ್ ನನಗೆ ಏನೋ ಇಂಟ್ರೆಸ್ಟ್ ಬಂತು ಸರ್, ಅದಕ್ಕೆ ನಾನು ಜಾಯಿನ್ ಆಗಿದ್ದೀನಿ. ಥ್ಯಾಂಕ್ ಯು ಸರ್. ನಾನು ತುಂಬಾ ಚೆನ್ನಾಗಿ ಕಲ್ತು ಇದನ್ನ ನಾನು ಲೈಫಲ್ಲಿ ಅಳವಡಿಸ್ಕೊಳ್ಬೇಕಂತ ಅಳವಡಿಸ್ಕೋಬೇಕು ಮೇನ್. ಅನ್ಕೊಂಡಿದ್ದೀನಿ. ಹೌದೌದು, ಮೇನ್ ಕಲಿಯೋದಕ್ಕಿಂತ ಹೆಚ್ಚಿಗೆ ಯಾವುದೇ ವಿಚಾರನ ತಿಳಿದು ಇಟ್ಕೊಳ್ಳೋದಕ್ಕಿಂತ ಅದನ್ನ ಪ್ರಯೋಜನಕ್ಕೆ ಬಳಸಿದಾಗಲೇ ಅದು ಸಕ್ಸಸ್ಗೆ ದಾರಿ ಮಾಡ್ಕೊಡುತ್ತೆ ಅಂತ ಹೇಳ್ತೀನಿ. ಓಕೆನಾ? ಆಕ್ಚುಲಿ ಫಸ್ಟ್ ಹೌದು ಆಯುಷ್ ಸರ್. ಮಂಡಲಂ ಅಲ್ಲಿ ಥ್ಯಾಂಕ್ ಯು ಸರ್. ಬಿಟ್ಟಿದ್ದು, ಆಮೇಲೆ ಬಸವ ಅಕಾಡೆಮಿಯಿಂದ ಸ್ಟಾರ್ಟ್ ಆಗಿದೆ ಅದು. ನಾವು ಆ ಕೋರ್ಸ್ ಎಲ್ಲ ಸ್ಟಾರ್ಟಿಂಗ್ ಹಾ ಅಲ್ಲಿ 4-5 ವರ್ಷ ಮುಂಚೆನೆ ಮಾಡಿ, ಸೊ ಅದನ್ನು ಕೂಡ ಹಾ ಬಳಸ್ತಾ ಇದೀವಿ, ಇಲ್ಲ ಅಂತಲ್ಲ. ಬಟ್ ಇದ್ರಲ್ಲೂ ನೋಡಿ, ಅದನ್ನೇ ಹೇಳೋದು ನಾನು. ಎಲ್ಲರಿಗೂ ಒಂದು ಮಾತು ಹೇಳ್ತಾ ಇದ್ದೆ ಯಾವಾಗ್ಲೂ, ನಮ್ಮ ಅಕಾಡೆಮಿಕ್ ಬಂದ ಮೇಲೆ ಇನ್ನೊಂದಕ್ಕೋಸ್ಕರ ಬೇರೆಯವ್ರ ಹತ್ರ ಹೋಗ್ಬಾರ್ದು. ನನ್ನ ಒಂದು ಉದ್ದೇಶ ಏನಂದ್ರೆ, ನಿಮ್ಗೆ ಇದರಲ್ಲಿ ಯಾವ್ಯಾವ ಕೋರ್ಸ್ ಬರುತ್ತೆ, ನಾನು ಏನ್ ನಿಮ್ಗೆ ತೋರಿಸ್ಬೇಕು, ಕ್ಲಾಸಲ್ಲಿ ತೋರಿಸಿರೋದು ಬೇರೆ ಸಬ್ಜೆಕ್ಟ್. ಅದು ಬಿಟ್ಟು ಬರತಕ್ಕಂಥದ್ದು ಕಲರ್ ಥೆರಪಿ ಆಗ್ಬೋದು, ನಮ್ಮ ಹಿಪ್ನೋಟಿಸಮ್ ಬಗ್ಗೆ ಇರತಕ್ಕಂಥ ಏನಕ್ಕಂದ್ರೆ, ಏನಕ್ಕೆ ಸರ್ ಇವೆಲ್ಲ ಏನಕ್ಕೆ ಹೇಳ್ಕೊಡ್ತೀರಾ, ನಾವು ಕೊಡೋ ಫೀಸ್ಗೆ ಅದು ಅದಲ್ಲ. ನೀವು ಕೊಡತಕ್ಕಂಥ ಫೀಸ್ನ ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಕ್ಯಾಲ್ಕುಲೇಷನ್ ಇಟ್ಕೊಂಡಿಲ್ಲ. ನನ್ನ ಉದ್ದೇಶ ಒಂದೇ, ಯಾರು ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿದ್ರಿ, ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ರಿ, ನಮ್ಮ ಫ್ಯಾಮಿಲಿಯಿಂದ ಇಂಥ ವಿಚಾರ ಯಾರೇ ಯಾವುದೇ ಟಾಪಿಕ್ ಮಾತಾಡ್ತಿದ್ರು ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ಸಂಪೂರ್ಣವಾಗಿ ಈಗ ಮರಕ್ಕಿಂತ ಮರ ದೊಡ್ಡದಿದೆ, ಒಬ್ರಿಗಿಂತ ಒಬ್ರು ಗುರುಗಳು ಜಾಸ್ತಿ ಇದ್ದಾರೆ. ಈಗ ಒಂದೊಂದು ಸಬ್ಜೆಕ್ಟ್ ಮೇಲೆ ಒಬ್ಬೊಬ್ರು ಡೀಪ್ ಆಗಿ ಅನಲೈಸ್ ಮಾಡಿರೋದ್ರಲ್ಲಿ ಕೆಲವೊಂದು ತುಂಬಾ ಡೀಪ್, ಬಟ್ ನ್ಯೂಮರಾಲಜಿಲಂತೂ ಕಂಪ್ಲೀಟ್ ಡೀಪ್ ಆಗಿ ಕೊಡ್ತೀನಿ ಮಾಹಿತಿ. ಬಟ್ ಬಾಕಿ ವಿಚಾರಗಳಲ್ಲೂ ರೇಖಿ ವಿಚಾರ ಆಗ್ಬೋದು, ನಿಮ್ಮ ಹಿಪ್ನೋಟಿಸಮ್ ವಿಚಾರ ಆಗ್ಬೋದು. ಯಾಕಂದ್ರೆ ಹಿಪ್ನೋಟಿಸಮ್ ಅಲ್ಲೂ ನಾವು ಹಿಪ್ನೋಥೆರಪಿಸ್ಟ್ ನಾನು ಆಕ್ಚುಲಿ. ಸೊ ಹಿಪ್ನೋಟಿಸಮ್ ಅಲ್ಲೂ ಕೂಡ ನಾವು ಇದೀವಿ. ಸೊ ನಾವು ಆಸ್ ಎ ಕ್ಲಿನಿಕಲ್ ಥೆರಪಿಸ್ಟ್ ಆಗಿದ್ದೀವಿ. ಓಕೆ, ಅದ್ರ ಬಗ್ಗೆನೂ ಮಾಹಿತಿ ಇರುತ್ತೆ. ಏನಕ್ಕಂದ್ರೆ ಯಾರೇ ಬಂದರೂ ಅವ್ರಿಗೆ ನಾವು ಕೊಡ್ತಕ್ಕಂಥ ರೆಮಿಡಿಗಳು ಕೆಲವು ಕೆಲಸ ಮಾಡಿಲ್ಲ ಒಂದು ಪಕ್ಷದಲ್ಲಿ ಅಂದ್ರೆ, ಅವರಲ್ಲಿ ಬ್ಲಾಕೇಜಸ್ ಜಾಸ್ತಿ ಇದ್ದಾಗ ಕೂಡ ನಮ್ಮ ರೆಮಿಡಿಗಳು ಕೆಲವೊಂದು ಕೆಲಸ ಮಾಡಲ್ಲ. ಅವಾಗ ಯಾವ ರೀತಿ ಅವ್ರು ನಮ್ಗೇನ್ ಬೇಕಾಗಿರೋದು, ಅವ್ರು ಒಬ್ಬರ ಸಮಸ್ಯೆ ಕ್ಲಿಯರ್ ಆದ್ರೆ ಅವ್ರು 10 ಜನಕ್ಕೆ ಹೇಳ್ತಾರೆ. ಅದು ಒಂದು ಟೈಪ್ ಆಫ್ ಮಾರ್ಕೆಟಿಂಗ್. ನಮ್ಗೆ ದುಡ್ಡು ಕಾಸನ್ನ ನಾವು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆನಿಲ್ಲ. ತಾಯಿ ನಮ್ಮ ಆ ವಿದ್ಯೆ ಅನ್ನೋದು ನಮ್ಮ ಹತ್ರ ಬಂದ್ಮೇಲೆ ಆಟೋಮೆಟಿಕ್ ಆಗಿ ಹುಡುಕೊಂಡ್ ಬರುತ್ತೆ ದುಡ್ಡು ಕಾಸು ಅನ್ನೋದು. ಮೊದಲನೇದಾಗಿ ನಮ್ಮ ಹತ್ರ ಬಂದವರಿಗೆ ಒಳ್ಳೇದಾಗಬೇಕು, ನಮಗೆ ಒಳ್ಳೇದಾಗಬೇಕು. ಓಕೆನಾ? ನಿಮಗೆ ಕಲರ್ ಥೆರಪಿ ಏನಿದೆ, ಮತ್ತೆ ನಿಮಗೆ ವಾಸ್ತು ಬಗ್ಗೆ ನಾನು ಮೆನ್ಷನ್ ಮಾಡಿಲ್ಲ ಅಲ್ಲ, ಬಟ್ ಆದ್ರೂ ವಾಸ್ತು ಬಗ್ಗೆನೂ ಕೊಡ್ತೀವಿ ಕ್ಲಾಸಲ್ಲಿ. ರೇಖಿ ಬಗ್ಗೆ ನಾನು ಮೆನ್ಷನ್ ಮಾಡಿಲ್ಲ, ರೇಖಿ ಬಗ್ಗೆನೂ ಕೊಡ್ತೀನಿ.
ಓಕೆನಾ. ಹಿಪ್ನೋಟಿಸಮ್ ಬಗ್ಗೆ ನಾನು ಮೆನ್ಷನ್ ಮಾಡಿಲ್ಲ, ಹಿಪ್ನೋಟಿಸಮ್ ಬಗ್ಗೆನೂ ಕೊಡ್ತೀವಿ. ಕ್ರಿಸ್ಟಲ್ ಬಗ್ಗೆ ನಾನು ಕ್ರಿಸ್ಟಲ್ ಲಿಂಕ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ರುದ್ರಾಕ್ಷ ಕೋರ್ಸ್ ಕೂಡ ಆ್ಯಕ್ಚುಲಿ ನಾನು ಮೊನ್ನೆ ಮಾಡೋ ಟೈಮಲ್ಲಿ ಇನ್ನೂ ಡೀಪ್ ಆಗಿದೆ ಕೋರ್ಸ್, ಅದು ಅಷ್ಟೇ ಅಂತ ಯಾರು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಿಮ್ಗೆ ಇನ್ನೂ ಸ್ಪೆಷಲ್ ಆಗಿ ಅದ್ರ ರುದ್ರಾಕ್ಷ ಬಗ್ಗೆ ಕೋರ್ಸ್ ಇದೆ, ಓಕೆನಾ. ಆ ಕೋರ್ಸ್ನ ಕನ್ಫರ್ಮ್ ಆಗಿ ಫುಲ್ಲಿ ಡೀಟೇಲ್ಡ್, ಅದು ನಾನು ಅವತ್ತ ಪ್ರೇರಣೆ ಆಯಿತು ನನಗೆ ಕೊಡಬೇಕು ಅಂತ. ಆ್ಯಕ್ಚುಲಿ ಫ್ರೀಯಾಗಿ ಯಾವುದೇ ಆ ಕೋರ್ಸ್ಗಳನ್ನ ಕೊಡಬಾರ್ದು, ಆದರೂ ಕೊಟ್ಟಿದ್ದ ಉದ್ದೇಶ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದೇನೋ ಒಂದು ಪ್ರೇರಣೆ ಆಯಿತು ತಾಯಿಯಿಂದ, ಕೊಡಬೇಕಿತ್ತು. ಬರೀ ಕೊಟ್ಟಿರೋದು ಕೂಡ 10 to 20% ಅಷ್ಟೇ ಮಾಹಿತಿ ಅವತ್ತು ರುದ್ರಾಕ್ಷ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಅವತ್ತೆಲ್ಲ ನೀವೇನು ಅನ್ಕೊಂಡ್ರೋ ಗೊತ್ತಿಲ್ಲ, ರುದ್ರಾಕ್ಷ ಬಗ್ಗೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಬರೀ 10 to 20% ಮಾತ್ರ. ಇನ್ನೂ ಬಾಕಿ ಮಾಹಿತಿ ಹೆಚ್ಚಾಗಿದೆ. ರುದ್ರಾಕ್ಷ ಬಗ್ಗೆ ಇದೆ, ಸಿಜಿಲ್ ಯಂತ್ರದ ಬಗ್ಗೆ ಇದೆ. ನಾನು ಮೊದಲು ಜಾಯ್ನ್ ಆದವ್ರಿಗೆ ಸಿಜಿಲ್ ಯಂತ್ರ ಕೊಡ್ತೀನಿ ಅಂತ ಹೇಳಿರಲಿಲ್ಲ, ಬಟ್ ಆದರೂ ಸಿಜಿಲ್ ಯಂತ್ರದ್ದು ಕೊಡ್ತೀನಿ. ನನ್ನ ಒಂದು ಉದ್ದೇಶ ಇಲ್ಲಿ ಜಾಯ್ನ್ ಆಗಿ ಕಲ್ತಿದ್ದೀವಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಉಳಿದ್ಬಿಡ್ಬೇಕು. ನನಗೆ ಬೇಕಾಗಿರತಕ್ಕಂಥದ್ದು, ಈಗ ನಾನು 41 ಜನ ಗುರುಗಳ ಹತ್ರ ಕಲ್ತಿದ್ದೀನಿ ಅಂದರೆ ಯಾರ ಹೆಸರು ಹೇಳಲಿಕ್ಕೂ ನನಗೆ ಸ್ವಲ್ಪ ಇರುಸು ಮುರುಸು ಆಗ್ತದೆ. ಸೊ ನನ್ನ ಒಂದು ಸಂಸ್ಥೆಗೆ, ನಮ್ಮ ಸಂಸ್ಥೆ ತಾಯಿ ಸಂಸ್ಥೆಗೆ ಯಾರು ಜಾಯ್ನ್ ಆಗಿದ್ರಿ, ಇವರು ಇನ್ನೊಂದಕ್ಕೋಸ್ಕರ ಆಚೆ ಹುಡುಕೋ ಪ್ರಯತ್ನನೇ ಬೇಕಾಗಿರಲ್ಲ ಅಂತ ನನ್ನ ಉದ್ದೇಶ. ಮೇಯ್ನ್ ನೀವು ಕೊಡ್ತಕ್ಕಂಥ ಹಣ ಅದಕ್ಕೆ ಏನೂ ಅಲ್ಲ. ಮೇಯ್ನ್ ನೀವು ಕೊಡ್ತಕ್ಕಂಥ ಗುರು ಕಾಣಿಕೆ ಯಾವುದು ಅಂತ ಹೇಳಿದ್ರೆ, ನೀವು ಅದನ್ನು ಕಲಿತು ಎಷ್ಟು ಚೆನ್ನಾಗಿ ಅದನ್ನು ಬಳಸಿ ಮತ್ತೊಬ್ಬರಿಗೆ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆ ತಗೊಂತೀರಿ, ಅದು ನನಗೆ ಮೇಯ್ನ್ ನೀವು ಕೊಡ್ತಕ್ಕಂಥ ಗುರು ಕಾಣಿಕೆ ಆಗಿರುತ್ತೆ, ಓಕೆನಾ. ನೀವು ಕೊಟ್ಟಿರೋದು ಹಣ ಆಗ್ಬೋದು, ನೀವು ಕೊಡ್ತಕ್ಕಂಥ ಹಣ ಅದು ಗುರು ಕಾಣಿಕೆನೇ ಅಲ್ಲ ಅಂತಾನೆ ತಗೊಳಕ್ ಹೋಗ್ಬಿಡಿ. ಯಾಕೆಂದ್ರೆ ಆ ಹಣದಲ್ಲಿ ಬರೀ ನನ್ನ ಟೀಮು ಮತ್ತು ಟೆಕ್ನಿಕಲ್ ಟೀಮ್ ಮೇಂಟೈನ್ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನಾವು ಅಷ್ಟು ಫಿಕ್ಸ್ ಮಾಡಿರೋಂಥದ್ದು. ಆದರೆ ಮೇಯ್ನ್ ನೀವು ಮಾಡೋ ಒಳ್ಳೆ ಕೆಲಸಗಳು ಅದ್ರ ಫಲಾನುಫಲ ನಮಗೆ ಸಿಗಬೇಕು ಅಂತ ಉದ್ದೇಶ ಆಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ, ಓಕೆನಾ. ಓಕೆ, ಮಹೇಶ್ ಬಾಬು ಸರ್ ಮಾತಾಡ್ಬೋದಾ? ಶೇರ್ ಮಾಡ್ಬೇಕಂತ ಮೇಡಮ್ ಹೇಳಿ ಮೇಡಮ್. ಸರ್, ಇನ್ನೊಂದು ಶೇರ್ ಮಾಡ್ಬೇಕು ಹೇಳಿ ಸರ್. ಹೇಳಿ. ನಿನ್ನೆ ಸಂಕ್ರಾಂತಿ ಹಬ್ಬ ಐತಲ್ಲ ಸರ್? ಹೌದು, ಹಾ ಶಿವರಾತ್ರಿ ಹಬ್ಬ. ನಿಮ್ ನಿನ್ನೆ ಕ್ಲಾಸ್ ಇತ್ತು, ಮೊನ್ನೆ ಕ್ಲಾಸ್ ಶಿವರಾತ್ರಿ ಹಬ್ಬ ಐತಲ್ಲ ಸರ್. ಹಸ್ಬೆಂಡ್ ಇಲ್ಲೇ ಟೆಂಪಲ್ ಹೋಗಿದ್ರು, ನನಗೆ ಒಂದು ರುದ್ರಾಕ್ಷಿ ದೇವಸ್ಥಾನದಿಂದ ಒಂದು ಪಂಚಮುಖಿದು ರುದ್ರಾಕ್ಷಿ ಕೊಟ್ಟು ಕಳಿಸಿದ್ದಾರೆ ಸರ್. ಓಕೆ, ಒಳ್ಳೇದು ಮೇಡಮ್. ಅದು ಹಾ ಹಬ್ಬದ ಹಾ ದಿವಸ ನನ್ನ ಸಿಕ್ಕಿದೆಯಲ್ಲ. 5 ಮಿಸ್ ಆಗಿದೆ ಸರ್. ನನಗೆ ಒಂಥರ ಲಕ್ಕಿ ಅನಿಸ್ತು. ನನ್ನ ಗ್ರಿಡ್ ಅಲ್ಲಿ 5 ಮಿಸ್ ಆಗಿದೆ. ಹಾ ಸೊ ಹಾ ಅದು ಹಾ, ಪಂಚಮುಖಿ ರುದ್ರಾಕ್ಷಿ ಬಂದಿರೋದು ಒಳ್ಳೇದೇ ಆಗಿದೆ, ಅದು ಒಳ್ಳೇದೇ ಆಗಿದೆ ಬಿಡಿ. ಹಾ ಸರ್. ಒಳ್ಳೆ ದಿವಸ ಥ್ಯಾಂಕ್ ಬಂದಿದೆಯಲ್ಲ. ಯು ಸರ್, ಥ್ಯಾಂಕ್ ಆಮೇಲೆ ಯು. ಇನ್ನೊಂದು ಹೇಳಿರ್ತೀನಿ, ದಯವಿಟ್ಟು ಹಾ ಸರ್. ರೋಡಲ್ಲಿ ಕೆಲವರು ಓಡಾಡ್ತಿದ್ದಾರೆ, ಯಾವ ರೀತಿ ಅಗೋರಿ ಬಾಬಾಗಳು ಅಂತ ಹೇಳ್ತಾ ತುಂಬಾ ಜನ ಓಡಾಡ್ತಾ ಇದ್ದಾರೆ, ಬರೀ ದುಡ್ಡಿಗೋಸ್ಕರ ಓಡಾಡ್ತಿದ್ದಾರೆ. ಅವರು ರುದ್ರಾಕ್ಷಿ ಕೊಟ್ಟರು ಕೂಡ ದಯವಿಟ್ಟು ಯಾರು ತಗೋಬೇಡಿ, ಓಕೆನಾ. ಯಾಕೆ ಅಂತ ಕೂಡ ಹೇಳ್ತೀನಿ ಕೇಳಿ. ಮೇಯ್ನ್ ಇರೋದೇನಾಗಿದೆ, ಕೆಲವರು ನಿಮ್ಗೆ 3 ವಿಚಾರ ಒಂದು ಮೈಂಡಲ್ಲಿ ಇರಲಿ ಸರ್. ಯಾವುದೇ ಪೂಜೆ ವಿಧಾನದಲ್ಲಾಗ್ಲಿ, ಯಾವುದೇ ವಿಚಾರದಲ್ಲಿ 3 ತತ್ವಗಳು ಸಂಪೂರ್ಣವಾಗಿ ನಡೀತಾ ಇರ್ತಕ್ಕಂಥದ್ದು. ಒಂದು ಸಾತ್ವಿಕ ತತ್ವ ಅಂತ ಹೇಳ್ತೀವಿ ನಾವು. ಯಾರ ಪೂಜೆ ಮಾಡತಕ್ಕಂಥವ್ರು ಸಾತ್ವಿಕ ತತ್ವದಲ್ಲಿ ಪೂಜೆ ಮಾಡತಕ್ಕಂಥವ್ರು. ಸಾತ್ವಿಕ ತತ್ವ ಅಂದ್ರೆ ಏನು? ನಾನು ಆಲ್ರೆಡಿ ಕ್ಲಾಸಲ್ಲೂ ಹೇಳಿದ್ದೀನಿ, ರಿಪೀಟ್ ಅನ್ಸ್ಬೋದು, ಬಟ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸಾತ್ವಿಕ ತತ್ವದಲ್ಲಿ ಪೂಜೆ ಮಾಡೋದು ಅಂತ ಹೇಳಿದ್ರೆ, ಈಗ ನಮ್ಮ ಮನೆ ದೇವರು ರಾಮ, ಕೃಷ್ಣ, ರಂಗನಾಥ ಸ್ವಾಮಿ, ವಿಷ್ಣು, ಯಾರ್ದಾದ್ರೂ ಆಗ್ಬೋದು. ಸೊ ನೀವು ಯಾವ ರೀತಿ ಸಾತ್ವಿಕವಾಗಿ ಪೂಜೆ ಮಾಡ್ತೀರಿ, ಅವ್ರೇನು ಅಂದ್ರೆ ಒಂದು ಒಳ್ಳೆ ಇದಿದ್ದಂಗೆ ದೇವರಷ್ಟೇ. ನೀವು ಹೋಗಿ ಕೇಳ್ಕೊಂತೀರಿ, ಆಯ್ತಪ್ಪ, ಬಟ್ ಯಾರ್ದು ರಿಸಲ್ಟ್ ಇಮಿಡಿಯೇಟ್ ಆಗಿ ಸಿಗತಕ್ಕಂಥದ್ದಲ್ಲ. ಸಾತ್ವಿಕ ತತ್ವದಲ್ಲಿ ಪೂಜೆ ಮಾಡಿದಾಗ, ಈಗ ಬಂದು ನಾನು ಸಾತ್ವಿಕ ಅಂತ ತಿಳ್ಕೊಳ್ಳಿ, ಎಕ್ಸಾಂಪಲ್ ನಿಮಗೆ ಬಂದು, ಹೌದಾ ಯಾರೋ ಹೊಡೆದ್ಬಿಟ್ರು ಅಂತ ಹೋಗಿ ಹೇಳಿದಾಗ, ಹೌದಾ ಹೊಡೆದ್ಬಿಟ್ಟು ನಾ ಯಾಕೆ ಹೊಡೆದ, ಸರಿ ಹೋಗ್ಲಿ ಬಿಡು, ಆರಾಮಾಗಿ ಇರು, ತಲೆ ಕೆಡಿಸ್ಕೊಬೇಡ, ಅದ್ರ ಬಗ್ಗೆ ಬಿಟ್ಟಾಕು, ಮುಂದೆ ಕೆಲಸ ನೋಡು. ಸೊ ಇದು ಸಾತ್ವಿಕ ತತ್ವ ಆಗುತ್ತೆ. ರಾಜಸ್ವಿಕ ತತ್ವದಲ್ಲಿ ಪೂಜೆ ಮಾಡತಕ್ಕಂಥದ್ದು ಅಂದ್ರೆ, ರಾಜಸ್ವಿಕ ಅಂದ್ರೆ ನೀವು ಅದನ್ನ ಯಾವ ರೀತಿ ಬೇಕಾದ್ರೂ ಇದ್ ಮಾಡ್ಬೋದು. ಹೇಗೆ ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ, ಹಿಂಗ್ ನೋಡಿ ಹಿಂಗ್ ಹೊಡೆದ್ಬಿಟ್ಟು ಅವ್ನು ಬಂದು ನನಗೆ ಅಂತ ಹೇಳಿದ್ರೆ, ಫಸ್ಟ್ ನೀನೇನ್ ತಪ್ಪು ಮಾಡಿದೆ? ಒಬ್ಬ ಒಳ್ಳೆ ತಂದೆ ಲೆಕ್ಕಾಚಾರ, ನೀನೇನ್ ತಪ್ಪು ಮಾಡಿದೆ? ನೀನ್ ತಪ್ಪಿಲ್ಲ ಇಲ್ವಾ, ನಡಿ ಹೋಗೋಣ ನನ್ನ ಹತ್ರ, ಅದು ಯಾಕೆ ಹೊಡೆದೆ ನೀನು ಅಂತ ಕೇಳತಕ್ಕಂಥದ್ದು. ಅಂದ್ರೆ ಆ ಒಂದು ಪೋಷನ್ ಅರ್ಥ ಆಗುತ್ತಲ್ಲ ನಿಮ್ಗೆ, ಈ ಸಿಚುಯೇಷನ್ ಹೇಳ್ತಾ ಇರತಕ್ಕಂಥದ್ದು ನಾನು. ಆ ಸಿಚುಯೇಷನ್ ಇರತಕ್ಕಂಥದ್ದು ನಮ್ಮ ರಾಜಸ್ವಿಕ ಪೂಜೆಯಲ್ಲಿ. ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಕೋಪನೂ ಇರುತ್ತೆ, ಅಷ್ಟೇ ತಾಮಸಾಗೂ ಯೋಚನೆ ಮಾಡತಕ್ಕಂಥ ಜ್ಞಾನ ಇರುತ್ತೆ ಅಂತ. ಒಂದು ತಾಮಸಿಕ ಗುಣ ಅಂತ ಹೇಳ್ತೀವಿ ತಾಮಸಿಕ ತತ್ವದಲ್ಲಿ. ರಾಜಸಿಕ ತತ್ವದಲ್ಲಿ ಬರೀ ನಾವು ಈ ಹೋಮಗಳಿಗೆ ತುಪ್ಪ, ಹೂವು, ಅಂದ್ರೆ ಸಾಧು ವಸ್ತುಗಳನ್ನ ಹಾಕಿ ಪೂಜೆ ಮಾಡೋದ್ರಿಂದ ಅದು ಸಾತ್ವಿಕ ತತ್ವದಲ್ಲಿ ಪೂಜೆ ಮಾಡತಕ್ಕಂಥದ್ದು ಅಂತ ಹೇಳ್ತೀವಿ. ಅದೇ ರೀತಿ ರಾಜಸ್ವಿಕದಲ್ಲಿ ಪೂಜೆ ಮಾಡೋದು ಅಂತ ಹೇಳಿದ್ರೆ, ಅದಕ್ಕೆ ಗುಗ್ಗಲ್ ಅಥವಾ ನಮ್ಮ ಮೆಣಸಿನಕಾಯಿ, ತಾಯಿ ಬಗಳಾಮುಖಿ ಪೂಜೆಗೆಲ್ಲ ನೀವು ನೋಡಿದಿರಿ ಅನ್ಕೊಂತೀನಿ, ಮೆಣಸಿನಕಾಯಿ ಹೋಮ ಮಾಡ್ತಾರಲ್ಲ. ಸೊ ಅದೆಲ್ಲ ಬಂದು ರಾಜಸ್ವಿಕ ಗುಣ ಅದು.
ಆ ಥರ ಆ ಮನುಷ್ಯನಲ್ಲಿ ಆ ರೋಷ, ಈಗ ಉಪ್ಪು ಖಾರ ತಿಂದಿಲ್ಲ ಅಂದ್ರೆ ಮನುಷ್ಯನಲ್ಲಿ ರೋಷ ಬರಲ್ಲ ಅಂತೀವಲ್ವಾ, ಆ ರೀತಿ ಖಾರದಲ್ಲಿ ಮಾಡತಕ್ಕಂಥ ಹೋಮಗಳಿಗೆ ರಾಜಸ್ವಿಕ ಪೂಜೆ ಅಂತ ಹೇಳ್ತೀವಿ. ಯಾವುದೇ ಪೂಜೆಯಲ್ಲಿ ಖಾರದ ವಸ್ತುಗಳನ್ನ ಬಳಸಿ, ಮೆಣಸು ಅಥವಾ ಆ ಥರ ಬಳಸಿ ಮಾಡತಕ್ಕಂಥದ್ದು ಹೋಮಗಳಿಗೆ. ಈಗ ನಾವೆಲ್ಲ ಪೂಜೆ ಮಾಡ್ತಾ ಇರತಕ್ಕಂಥದ್ದು ಬಂದು ರಾಜಸ್ವಿಕ ತತ್ವದಲ್ಲಿ ಪೂಜೆ ಮಾಡ್ತಾ ಇರತಕ್ಕಂಥದ್ದು. ಸೊ ಇನ್ನೊಂದು ತತ್ವ ಯಾವುದಂದ್ರೆ ತಾಮಸ್ವಿಕ ಗುಣ ಅಂತ ಹೇಳಿ, ತಾಮಸಿಕ ತತ್ವ ಅಂತ ಹೇಳ್ತೀವಿ. ತಾಮಸಿಕ ತತ್ವದಲ್ಲಿ ಹೇಗೆ ಅಂದ್ರೆ ಅದರಲ್ಲಿ ಅವ್ರ ಹತ್ರ ಹೇಗೆ ಅಂದ್ರೆ ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತ ಹೇಳ್ತೀವಲ್ವಾ, ಆ ಥರ ಒಂದು ಮನಸ್ಥಿತಿ ಇರುತ್ತೆ ಅಂತ. ಅಂದ್ರೆ ಯಾರಿಗಾದ್ರೂ ಏನಾದ್ರೂ ಒಂದು ಮಾಡ್ತಾನೆ ಇರಬೇಕು, ಇಲ್ಲದೆ ಅವ್ರಿಗೆ ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. ಇವತ್ತು ನೀವು ಹೋಗಿ ಏನಾದ್ರೂ ಕೇಳಿ ನಾವು ಒಳ್ಳೇದಾಗ್ಲಿ ಅಂತ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಬಂದು ಸಣ್ಣದಾಗಿ ಯಾವುದೋ ಸಮಸ್ಯೆ ಇದ್ದಿದ್ದು ಬಂದು ಅವ್ರು ಬಂದು ಕುಂತಾಗ ಅವ್ರನ್ನ ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಿಲ್ಲ ಅಂದಾಗ ಅವರೇ ದೊಡ್ಡ ಸಮಸ್ಯೆ ಆಗಿ ಕೂರ್ತಾರೆ ಅಂತ. ಸೊ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ ತಾಮಸ್ವಿಕ ತತ್ವ ಅಂದ್ರೆ ಯಾವ ರೀತಿ ಅಂತ. ಹೇಗೆ ಅಂತ ಹೇಳಿದ್ರೆ, ನೀವು ಒಬ್ಬ ಚಿಕ್ಕ ರೌಡಿನ ಓಡಿಸೋಕೆ ಹೋಗಿ ದೊಡ್ಡ ರೌಡಿ ಕರ್ಕೊಂಬಂದು ಕುಂಡಿಸಿ, ಮತ್ತೆ ಆ ದೊಡ್ಡ ರೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ನು ನಮ್ಮ ಹತ್ರ ಇರೋದನ್ನ ಕಿತ್ಕೊಂಡು ಕಳಿಸ್ತಾರೆ. ಓಕೆನಾ? ಕಾಲ್ ಕೆರೆದು ಅವ್ರ ಮೇಲೆ ಏನಾದ್ರೂ ಒಂದು ಪ್ರಯೋಗ ಮಾಡಲೇಬೇಕು. ಆ ಥರ ತಾಮಸ್ವಿಕ ಗುಣದಲ್ಲಿ ಪೂಜೆ ಮಾಡತಕ್ಕಂಥವ್ರು ಜಾಸ್ತಿ ಇರೋದ್ರಿಂದ ಅವರೆಲ್ಲ ಬರೀ ದುಡ್ಡಿನ ಆರು ಕೊಟ್ರೆ ನಿಮ್ಮ ಕಡೆ, 10 ಕೊಟ್ರೆ ಮತ್ತೆ ಬೇರೆಯವ್ರ ಕಡೆ ಬೇಕಾದ್ರೂ ನಿಮ್ಮ ಮೇಲೆ ಉಲ್ಟಾ ತಿರುಗಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಯಾರು ಎಷ್ಟು ಏನು ಕೊಡ್ತಾರೆ, ಈಗ ಬಲಿ ಆಗ್ಬೋದು, ಇನ್ನೊಂದು ಮತ್ತೊಂದು, ಆ ರೀತಿ ಅದನ್ನ ಬಳಸ್ತಕ್ಕಂಥವ್ರು. ಈ ನಾನು ಕಣ್ಣಾರೆ ಕಂಡಿದ್ದಲ್ಲಿ ಸುಮಾರು ಜನ ರುದ್ರಾಕ್ಷಿಗಳನ್ನ ಕೊಡ್ತಾರೆ ರೋಡಲ್ಲಿ. ನೀವು ಎಷ್ಟು ಹಣ ಕೊಡ್ತೀರಿ, ಹಣ 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಮುಟ್ಟೋದೇ ಇಲ್ಲ ಅವರು. ಆ ಥರ ಜನ ಜಾಸ್ತಿ ಆಗಿದ್ದಾರೆ. ಅವ್ರು ಕೊಟ್ಟರು ದಯವಿಟ್ಟು ಅದನ್ನ ತಂದು ಮನೆಗಂತೂ ತರಬೇಡಿ, ಯಾವ್ದನ ದೇವಸ್ಥಾನದಲ್ಲೋ ಅಥವಾ ಎಲ್ಲಾದ್ರೂ ಅರಳಿ ಮರದ ಕೆಳಗಡೆ ಇಟ್ಟುಬಿಡಿ ಅಂತ ಹೇಳ್ತೀನಿ. ಅಲ್ಲಿ ಮಾತ್ರ, ಯಾಕೆಂದ್ರೆ ಅವರು ನೆಗೆಟಿವ್ ಎನರ್ಜಿನ ತುಂಬಿ ಆ ರುದ್ರಾಕ್ಷಿಗಳನ್ನ ಹಂಚತಕ್ಕಂಥವ್ರು, ಅವರಲ್ಲಿ ಆ ಹೆಚ್ಚಾಗಿರ್ತಕ್ಕಂಥ ತಾಮಸಿಕ ಗುಣಗಳನ್ನ ತುಂಬಿ ಕೊಡತಕ್ಕಂಥ ಕೆಲಸಗಳು ತುಂಬಾ ನಡೀತಾ ಇದೆ ಅಂತ ಹೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ ಹೇಳ್ತಾರೆ. ಓಕೆನಾ? ಸರ್ ಹೇಳಿ ಮೇಡಮ್. ಚಂದನ ಮಾತಾಡ್ಬೋದಾ ಸರ್? ಮಾತಾಡಿ ಮೇಡಮ್, ಅವಾಗಲಿಂದ ಕರಿತಾನೆ ಇದೀನಿ, ಮಾತಾಡ್ತೀನಿ. ಅಲ್ಲ ಸರ್, ಏನ್ ಗೊತ್ತಾ, ಇದ್ ಹೇಳ್ತಿದ್ದೀರಲ್ಲ ಸರ್ ವಿಚಾರ ತಾಮಸಿಕ ಅಂತ. ನಾನು ಇದೇ ತರ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡ್ಬೇಕಾದ್ರೆ ಶೆಟ್ಟಿ ಸರ್ ಕ್ಲಾಸ್ ಅಲ್ಲೇನೆ ಒಬ್ರು ತಾಮಸಿಕವಾಗಿ ಅವರು ಥಿಂಕ್ ಮಾಡ್ಕೊಂಡಿದ್ದಾರೆ ಸರ್, ನನಗ್ ಗೊತ್ತಿಲ್ಲ ಅದು. ಓಕೆ. ನನ್ನ ಹಸ್ತದ್ದು ಇದನ್ನ ತಗೊಂಡು ಹಾ. ಒಂದು ವರ್ಷ ಸತತವಾಗಿ ನಾನು ಏನೇ ಎನರ್ಜಿ ಕ್ರಿಯೇಟ್ ಮಾಡ್ಕೊಂಡು ನನ್ನ ಆರನೇ ಬಿಲ್ಡ್ ಆಗ್ತಾ ಇರ್ಲಿಲ್ಲ ಸರ್. ಆ ಮಟ್ಟಕ್ಕೆ ನನಗೆ ನೆಗೆಟಿವಿಟಿ ಆಗ್ತಿದ್ದು. ಮೀನ್ಸ್ ಈಗ ಜೊತೆಗೆ ಕ್ಲಾಸ್ ಕೇಳಕ್ ಹೋದಾಗ ಒಂದ್ ನಂಬಿಕೆ ಮೇಲೆ ಏನೋ ಒಂದು ಬಿಡು ಅಂತ ಕೊಟ್ಬಿಟ್ಟೆ ಅವತ್ತು ಫಿಂಗರ್ ಪ್ರಿಂಟ್. ಅದು ಈ ತರ ಆಗಿತ್ತು ಸರ್. ನನ್ನ ಅನುಭವ ಅದು, ನಾನು ಅನುಭವಿಸಿದ್ದೀನಿ, ಅದಕ್ಕೆ ಹೇಳ್ತೇನೆ. ನೋಡಿ, ನೀವ್ ಹೇಳಿದ್ದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಅದು. ಸರ್ ಹೇಳ್ತಾರೆ, ಎಷ್ಟು ಸರಿ ಹೇಳ್ತಾರೆ ಅವರು. ಹೌದು ಯಾಕಂದ್ರೆ ಹೌದು. ಅವರ ಕ್ಲಾಸ್ಗಳು ಅಟೆಂಡ್ ಮಾಡೋ ಟೈಮಲ್ಲಿ ನಾವು ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಪಕ್ಕ ಹೋಗ್ತೀವಿ. ಇರೋರ್ನ ನಮ್ಮ ಸ್ಟೂಡೆಂಟ್ಸ್ ಕೂಡ ಹೋಗ್ತೀವಿ. ನಾವೇ ಕೂಡ ಬೇರೆ ಬೇರೆ ಜಾಗದಲ್ಲಿ ಕೂರ್ತೀವಿ. ಅಕ್ಕಪಕ್ಕದವ್ರನ್ನು ಕೂಡ ನಾವು ಮಾತಾಡ್ಸಲ್ಲ. ಅಕ್ಕಪಕ್ಕದವ್ರನ್ನ ಅವ್ರು ಯಾವಾಗ್ಲೂ ಹೇಳ್ತೀವಿ, ಕ್ಲಾಸ್ ಮಾಡೋ ಟೈಮಲ್ಲಿ ನಮಗೆ ಅವರು ಸಪ್ರೇಟ್ ಕೊಡಿ ಅಂತ ಕೇಳ್ತಾರೆ. ಅದನ್ನ ನಾವು ಸಪ್ರೇಟ್ ಆಗಿ ತಗೋಬಹುದು. ನಾವು ಅಲ್ಲೊಬ್ರೇ ಕುಂತಿದೀವಿ ಅಂತ ಫೀಲ್ ಮಾಡ್ತಾ ಅವ್ರು ಹೇಳ್ತಕ್ಕಂಥ ಮಾಹಿತಿನ ತಗೊಂಡಾಗ ಅದು ನಮ್ಮ ಒಬ್ರಿಗೆ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಅದು ನಾವು ಕಲಿಯಲ್ಲ ಜನ. ಅರ್ಥ ಆಯ್ತಾ? ಯಾವಾಗ ಪರ್ಸನಲ್ ಆಗಿ ನಮ್ಗೊಬ್ರಿಗೆ ಸಿಗ್ತಾ ಇದೆ, ಕೊಡಿ ರುದ್ರಾಕ್ಷಿ, ಇಲ್ಲ ಟೆಂಪಲ್ ಅಲ್ಲಿ ಅಂತ ಹೇಳ್ತಾ ಇಲ್ಲ ನೋಡಿ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮಿ ಮ್ಯಾಮ್, ಟೆಂಪಲ್ ಅಲ್ಲಿ ಕೊಟ್ಟಿರೋದನ್ನ ನಾನು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ ನಿಮ್ಗೆ. ನಾನು ಹೇಳ್ತಾ ಇರೋದು ರೋಡ್ಗಳಲ್ಲಿ ಈಗ ತುಂಬಾ ಜನ ಇದ್ದಾರೆ, ನಾಗಸಾಧುಗಳು ಅವ್ರು ಇವರು ಅಂತ ಹೇಳ್ಕೊಳ್ತಾ ಓಡಾಡ್ತಾ ಇರತಕ್ಕಂಥವ್ರು ತುಂಬಾ ಜನ. ನಿಮ್ಗೆ ಟೆಂಪಲ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು ಪಾಸಿಟಿವ್ ಆಗೇ ಇರುತ್ತೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಅದ್ರ ಬಗ್ಗೆ ನಾನು ನೀವು ಕೊಟ್ಟರು ಅಂತ ಹೇಳಿದ್ರಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು. ಹೊರಗಡೆ ಬೆಂಗಳೂರಲ್ಲೂ ತುಂಬಾ ಜನ ಓಡಾಡ್ತಾ ಇದ್ದಾರೆ ಸಾಧುಗಳು ಅಂತ ಹೇಳ್ತಾ, ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರ ನಡವಳಿಕೆನೆ ಬೇರೆ ಆಗ್ಬಿಡತ್ತೆ, ನಿಮ್ಗೆ ಹಂಗಾಗಿದೆ ಹಿಂಗಾಗಿದೆ ಶಪ್ಸಂತದ್ದು. ಈ ತರ ಸುಮಾರು ಜನಕ್ಕೆ ಅನುಭವಕ್ಕೆ ಬಂದಿದೆ ಅನ್ಕೊಂತೀನಿ. ನೋಡಿದ್ರೆ ಸರ್ ಯಾರಾದ್ರು? ನಾಗರಾಜ್ ಸರ್, ನೀವು ಅನುಭವಕ್ಕೆ ಬಂದಿರ್ಬೇಕು ಅನ್ಕೊಂತೀನಿ, ಯಾಕಂದ್ರೆ ನೀವು ಆಚೆ ಜಾಸ್ತಿ ಓಡಾಡ್ತಿರ್ತೀರಿ. ಯಾರನ್ನ ಆತರ ನೋಡಿದ್ರ ಸಾಧುಗಳನ್ನ? ಹೌದು, ನಾನು ನೋಡಿದ್ದೀನಿ. ರೀಸೆಂಟ್ ಆಗಿ ಅವರು ಬಂದ್ರು, ಒಂದು ಜೀಪ್ ಅಲ್ಲಿ ಬಂದು, ಆಮೇಲೆ ಆ ಸ್ವಾಮಿಗಳಿದ್ದಾರೆ ಇದ್ ಮಾಡಿ ಅಂತ ಕೊಡಕ್ ಬಂದ್ರು. ಬೇಡ ಅಂದಾಗ ಅವ್ರು ಏನೋ ಒಂಥರ ಇದ್ ಮಾಡಿದ್ರು. ನನಗ ಒಂದು 2 days ಒಂಥರ ಖಂಡಿತವಾಗ್ಲೂ ಆಗತ್ತೆ. ಖಂಡಿತವಾಗ್ಲೂ ಆ ಎನರ್ಜಿ ಅದು ನೆಗೆಟಿವ್ ಆಗಿರುತ್ತೆ. ಏಕೆ ಅಂತ ಹೇಳಿದ್ರೆ ಕೇಳಿ, ಯಾರೇ ಸರ್ ಒರಿಜಿನಲ್ ಸಾಧುಗಳು ಅಂತ ಏನಿದ್ದಾರೆ, ಅವರ ಒಂದು ಐಡೆಂಟಿಫೈನ ಆಚೆ ಕಡೆ ತೋರಿಸ್ಕೊಳ್ಳಿಕ್ಕೆ ಬರಲ್ಲ.
ನಿಮ್ಗೆ ಒಂದು ಸಣ್ಣದಾಗಿ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾವು ಇಷ್ಟೊತ್ತು ಮ್ಯಾಮ್ ಅಂತ ಹೇಳ್ತಿದ್ರು ಶ್ರೀನಾಥ್ ಶೆಟ್ಟಿ ಸರ್ ಅಂತ. ಅವ್ರನ್ನ ನಾವು ಮೀಟ್ ಮಾಡಬೇಕು ಅಂದ್ರೂ ಆಗಲ್ಲ. ಬರೀ ಕ್ಲಾಸಲ್ಲಿ ಮೀಟ್ ಮಾಡ್ಬೋದು ಬಿಟ್ರೆ, ಆನ್ಲೈನ್ ಕ್ಲಾಸಲ್ಲಿ ನೋಡ್ಬೋದು ಬಿಟ್ರೆ. ಏಕೆ ಅಂತ ಹೇಳ್ತೀನಿ, ಅವರೆಲ್ಲ ಆಚೆಗೆ ಬರೋ ಅವಶ್ಯಕತೆನೇ ಇಲ್ಲ ಸರ್. ಆ ಭಗವಂತನ ಆಶೀರ್ವಾದ ಯಾರ ಮೇಲಿದೆ, ಅವರು ಆಚೆಗಡೆ ಬರೋಂಥ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ತಾಯಿನೇ ಎಲ್ಲ ಕೊಡ್ತಾಳೆ ಸರ್. ಕುಂತಿದ್ದ ಜಾಗಕ್ಕೆ ಪ್ರತಿಯೊಂದು ಬರುತ್ತೆ. ಅವ್ರು ಆಚೆ ಬರೋ ಅವಶ್ಯಕತೆ ಏನಿರುತ್ತೆ? ನಾವು ಇದೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗಿಂದ ನಂಬ್ತೀರಾ ಇಲ್ಲ, ನಾವು ಕೂಡ ಆಚೆ ಹೋಗೋದೇ ನಿಲ್ಸ್ಬಿಟ್ವಿ. ಈ ಸಾಧನೆಗಳು ಮಾಡ್ತಾ 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 ವಿಚಾರದಲ್ಲಿ ಇದ್ದಾಗ ಆಚೆ ಹೋಗೋಂಥ ಅವಶ್ಯಕತೆನೇ ಇಲ್ಲ. ನಮ್ಗೆ ಭಗವಂತ ಎಲ್ಲ ಇರೋ ಜಾಗಕ್ಕೆ ಕೊಡೋಕೆ ರೆಡಿ ಇದ್ದಾರೆ. ಯಾಕೆ ನಾವು ಆಚೆ ಹೋಗ್ಬೇಕು? ನಾನು ಎಕ್ಸಾಂಪಲ್ ಏನಕ್ಕೆ ಹೇಳ್ತಿದ್ದೆ, ಬಂದು ಕೇಳ್ತಾರಲ್ಲ ನಿಮ್ಮನ್ನ, ಅಂಥವ್ರ ವಿಚಾರವಾಗಿ ನಾನು ನಿಮ್ಗೆ ಹೇಳ್ತಾ ಇರತಕ್ಕಂಥದ್ದು. ಅವ್ರಿಗೇನು ಅವಶ್ಯಕತೆ ಇರುತ್ತೆ ಆಚೆ ಬರತಕ್ಕಂಥದ್ದು? ಅವರಲ್ಲೇ ವಿದ್ಯೆ ಇದ್ದಾಗ ಯಾವ ಟೈಮ್ಗೆ ಏನಾಗತ್ತೆ ಅಂತ ಅವ್ರಿಗೆ ಅಲರ್ಟ್ ಆಗಿ ಗೊತ್ತಾಗತ್ತಲ್ವ. ಎಷ್ಟೋ ಜನ ನಿಜವಾಗ ಸಾಧುಗಳು ತುಂಬಾ ಜನ ಇದ್ದಾರೆ, ಕೈಗೆ ಸಿಗೋದು ಕಷ್ಟ ಇದೆ ಅವ್ರುಗಳು. ಅಂತ ಜನರ ಹತ್ರ ಒಳ್ಳೆ ಎನರ್ಜಿ ಇರುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ. ಅವ್ರು ಕೊಟ್ಟಾಗ ಅದೊಂಥರ. ಮತ್ತೆ ಟೆಂಪಲ್ಗಳಲ್ಲಿ ಅವರೇ ತರಿಸಿರ್ತಾರೆ, ಪೂಜೆ ಮಾಡಿ ಕೆಲವರಿಗೆ ಕೂಡ ವಾಡಿಕೆ ಇರುತ್ತೆ. ಶಿವನ ದೇವಸ್ಥಾನಗಳಲ್ಲಿ ನಿನ್ನೆ ಕೂಡ ಸುಮಾರು ದೇವಸ್ಥಾನಗಳಲ್ಲಿ ಕೊಟ್ಟಿದ್ದಾರೆ, ಅದು ನನಗೂ ಅನುಭವಕ್ಕೆ ಬಂದಿದೆ. ಸೊ ಅದು ಒಳ್ಳೇದೇ, ಅದು ಯಾವುದೇ ಕಾರಣಕ್ಕೂ ನೆಗೆಟಿವ್ ಅಂತ ಹೇಳ್ತಿಲ್ಲ. ನಾನು ಹೇಳ್ತಾ ಇರೋಂಥದ್ದು, ಆಚೆಗಡೆ ಯಾರಾದರೂ ನಿಂಬೆಹಣ್ಣು ಕೊಡೋಂಥದ್ದು ಇಲ್ಲ ನಿನ್ಗೆ ಒಳ್ಳೇದಾಗ್ಲಿ ತಗೋ ಅಂತ ಏನಾದರೂ ಕೊಡಕ್ಕೆ ಬಂದರೂ ದಯವಿಟ್ಟು ಅದು ದೊಡ್ಡ ಮಾರಿಯನ್ನ ತಂದು ಮನೇಲಿ ಇಟ್ಕೊಂಡ ಹಾಗೆ. ನಮ್ಗೆ ಯಾವುದೋ ಸಣ್ಣ ಸಮಸ್ಯೆಗೋಸ್ಕರ ಹೋಗಿ ದೊಡ್ಡವ್ರನ್ನ ಕರ್ಕೊಂಬರೋ ಥರ ಆಗತ್ತೆ ಮನೇಲಿ ಪರಿಸ್ಥಿತಿ ಅಂತ. ಸರ್, ಮನುಷ್ಯನಿಗೆ ನಾನು ಹೇಳ್ಕೊಡ್ತೀನಿ, ಸಿಂಪಲ್ ಸರ್. ಸಿಂಪಲ್ ಆಗಿ ನಮ್ಮ ಒಂದು ಕವಚ ಸೃಷ್ಟಿ ಮಾಡೋಂಥದ್ದು, ನಮಗೆ ಒಂದು ಸೇಫ್ಟಿ ಏನು ಮಾಡ್ಕೋಬೇಕು ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಂಡು ಅದನ್ನ ಎನರ್ಜೈಸ್ ಮಾಡಿ ನಾವು ದಿನನಿತ್ಯ ಹೇಗೆ ಜೀವನ ಮಾಡ್ತೀವಿ ಅದೇ ರೀತಿ ಜೀವನ ಮಾಡ್ತಾ ಹೋದಾಗ ಆಟೋಮೆಟಿಕ್ ಪಾಸಿಟಿವ್ ಎನರ್ಜಿ ಹರಡಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಜೀವನ ಶೈಲಿ ಬದಲಾಯಿಸ್ಕೊಂಡ್ರೆ ಸಾಕು ಸರ್, ಬಾಕಿ ಎಲ್ಲವೂ ನಮ್ಮ ಹತ್ರ ಬರುತ್ತೆ. ಮನುಷ್ಯನಾಗಿ ಹುಟ್ಟಿರೋದು ನಾವು ಲೈಫ್ನ ಎಂಜಾಯ್ ಮಾಡೋದಕ್ಕೆ ಸರ್. ಬಟ್ ಇವೆಲ್ಲ ಆಚೆಗಡೆ ಸಮಸ್ಯೆಗಳಿಂದಾಗಿ, ಬ್ಲಾಕೇಜಸ್ ಇಂದಾಗಿ ನಾವು ಜೀವನನ ಹಾಳು ಮಾಡ್ಕೊತಾ ಇದ್ದೀವಿ ಅಂತ. ಸೊ ಮೇನ್ ನಮ್ಮ ಅವಶ್ಯಕತೆ ಏನಿದೆ ಅಂದ್ರೆ, ಆ ಜೀವನ ಶೈಲಿ ಬದಲಾಯಿಸ್ಕೊಂಡಾಗ ಪ್ರತಿ ಒಂದು ಸ್ಟೆಪ್ಪಲ್ಲೂ ಎಲ್ಲವೂ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಒಳ್ಳೇದಾಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೋಬಹುದು, ಬಟ್ 100% ಒಳ್ಳೇದಾಗತ್ತೆ. ಕೆಟ್ಟದಾಗ್ಲಿಕ್ಕೆ ಕ್ಷಣಾರ್ಧದಲ್ಲಿ ಕೆಟ್ಟದಾಗತ್ತೆ, ಬಟ್ ಅದನ್ನ ತಿರ್ಗಾ ನಾವು ರೆಡಿ ಮಾಡ್ಕೊಳ್ಳೋದು ಭಾಳ ಟೈಮ್ ಹಿಡಿಯುತ್ತೆ. ಈಗ ಗಾದೆಗಳೇ ಇದೆಯಲ್ಲ, ಒಳ್ಳೇದಾಗಬೇಕು ಅಂದ್ರೆ 100 ಒಳ್ಳೆ ಕೆಲಸ ಮಾಡಿ 1 ತಪ್ಪು ಕೆಲಸ ಮಾಡಿದ್ರು ಸಾಕು, ಅವ್ನು ಕೆಟ್ಟವನೇ. 100 ಒಳ್ಳೇದು ಹೇಳಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾತಾಡಿದ್ರು ಕೂಡ ಆ ಸಣ್ಣ ಪುಟ್ಟ, ಈಗ ಬಿಳಿ ಶೀಟಲ್ಲಿ ಒಂದು ಕಪ್ಪು ಚುಕ್ಕಿನೇ ಎದ್ದು ಕಾಣೋದಲ್ವಾ? ಓಕೆ, ಫೈನ್. ಮಹೇಶ್ ಬಾಬು ಸರ್ ಮಾತಾಡಿಲ್ಲ ಅನ್ಕೊಂತೀನಿ. ಇವತ್ತೆಲ್ಲ ಇಂಟ್ರೊಡಕ್ಷನ್ ಇರುತ್ತೆ ಸರ್, ದಯವಿಟ್ಟು. ಮತ್ತೆ ಏನ್ ಮೂಲ ನಮ್ಮ ನ್ಯೂಮರಾಲಜಿ ಎಲ್ಲಿಂದ ಬಂತು ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್. ಹೀಗಾಗಿ ಮಾತಾಡೋದೇನಿಲ್ಲ, ಕೇಳೋದಷ್ಟೇ. ಇರ್ಲಿ. ಅಮ್ಮ ಹೇಳಿ ಅಮ್ಮ, ಗುಲಾಬಿ ಅಮ್ಮ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಮ್ಯೂಟ್ ಆಗಿದೆ. ಓಕೆ, ನೋಡಿ ಸರ್, ಈ ನಾಗರಾಜ್ ಸರ್, ಈ ತಾಯಿ ಗುಲಾಬಿ ಅಮ್ಮ ಅಂತ ಹೇಳಿ ಅಮ್ಮ. ಕೇಳ್ತದ ಸರ್? ಈಗ ಕೇಳಿಸ್ತಾ ಇದೆ, ಹೇಳಿ ಅಮ್ಮ. ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ, ನಮಸ್ತೆ ಹೇಳಿ. ಮತ್ತೆ ಹೇಗಿದ್ದೀರಾ? ನಿಮ್ಮ ವಂದನೆಗಳು, ಆಶೀರ್ವಾದ. ತುಂಬಾ ಧನ್ಯವಾದಗಳು ನಿಮ್ಗೆ. ಇರ್ಲಿ ಹೇಳಿ ಅಮ್ಮ. ನಾನ್ ಮಂಗಳೂರಿನವಳು. ಅಮ್ಮ, ಮಂಗಳೂರು. ಓಕೆ. ನಾನಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಜೊತೆ ಇದ್ದವಳು. ಹ್ಮ್. ಈಗ ತುಂಬಾ ಸಿಂಗಲ್ ಆಗಿದ್ದೇನೆ. ಓಕೆ. ನಾನು ಮತ್ತೆ ಅಸ್ಟ್ರಾಲಜಿ, ನಾನು ಹೌದೌದು, ಗೊತ್ತಾಯ್ತು, ಹೇಳಿ. ಅಸ್ಟ್ರಾಲಜಿ ಕಲಿತಿದ್ದೇನೆ. ಒಂದು 4-5 ಮಂದಿ ಅಲ್ಲ, ತುಂಬಾ ಒಂದು 10-12 ಮಂದಿಗೆ ಹೇಳಿಕೊಟ್ಟಿದ್ದೇನೆ. ಓಕೆ, ನಂಗೆ ಹಣದ ಅಪೇಕ್ಷೆ ಅಷ್ಟು ಜಾಸ್ತಿ ಇಲ್ಲ, ಹೌದು. ಲೆಕ್ಕಕ್ಕಿಂತ ಜಾಸ್ತಿ ಇಲ್ಲ. ಆದ್ರೂ ನಂಗೆ ಕೊಡುವವರು ಕೂಡ ಯಾರು ಕೊಡುವುದಿಲ್ಲ, ತಕೊಂಡವರು ಕೂಡ ಕೊಡುವುದಿಲ್ಲ. ಅದೇ ನನ್ನದು ಕೃಷ್ಣ, ನಂದು ಆರಾಧ್ಯ ಹೇಳಿದ್ರೆ ಕೃಷ್ಣ ಅವನೇ. ಅವ್ರಿಗಿರೋ ಕಷ್ಟ ನಿಮ್ಗಿಲ್ಲ ಬಿಡಿ, ಅವ್ರಿಗಿದ್ದಂತ ಕಷ್ಟ ನಿಮ್ಗಿಲ್ಲ ಅನ್ಕೊಳ್ಳಿ. ಇಲ್ಲ, ಖಂಡಿತ ಇಲ್ಲ. ಅದು ನಾನು ದಿನ ಎಣಿಸ್ತೇನೆ. ಆ ಭಗವಂತ ಹುಟ್ಟಿನಿಂದ ಕಡೆ ತನಕ ಬರೀ ಕಷ್ಟದಲ್ಲೇ ಬಂದವರು ಅವರು, ಪಾಪ. ಕೃಷ್ಣ ಸರ್, ಯಾರಿಗೆ ಕಷ್ಟ ಬರ್ಲಿ ಸರ್, ಕೃಷ್ಣನ್ ನೆನ್ಸ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ಹುಟ್ಟಿದ್ದು ಜೈಲಲ್ಲಿ ಆ ಅಪ್ಪನಿಗೆ ಬಂದಂತ ಕಷ್ಟಗಳಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮ್ದು ಏನು ಅಲ್ಲ ಕಷ್ಟ. ಹೌದೌದು. ಅಲ್ವಾ? ಅಲ್ಲ, ನಂಗೆ ತುಂಬಾ ಒಳ್ಳೇದು ಮಾಡಿದ್ದಾನೆ ಅವನು, ಗೊತ್ತುಂಟು. ಸಂಸಾರವನ್ನು ದೂರ ಮಾಡಿ ನನ್ನನ್ನು ಆಧ್ಯಾತ್ಮಿಕಕ್ಕೆ ಅಂದ್ರೆ ತುಂಬಾ ಉನ್ನತ ಮಟ್ಟಕ್ಕೆ ನಾನು ಏರ್ಲಿಲ್ಲ.
ಎಷ್ಟು ಕಾಲ ಬೇಕಾ ಗೊತ್ತಿಲ್ಲ ನಂಗೆ. ಅಷ್ಟು ಟೈಮ್ ನಾನು ಇರ್ತೇನೋ ಅಂತಾನೂ ಗೊತ್ತಿಲ್ಲ ನಂಗೆ. ಇರ್ತೀರಾ ಬಿಡಿ, ನಂಗಂತೂ ತಲೆಗೆ ಇನ್ನು ಕಮ್ಮಿ ಹೇಳಿದ್ರು ಒಂದು 8 ವರ್ಷ 7 ವರ್ಷ 8 ವರ್ಷ ಬದುಕ್ಬೇಕಂತ ತುಂಬಾ ಆಸೆ. ಯಾಕೆ ಹೇಳಿದ್ರೆ ನಾನು ಶಬರಿಮಲೆ ಯಾತ್ರೆ ಮಾಡ್ತೇನೆ. ಮಾಡಿ 18 ಸಾರಿ ಅವನನ್ನು ನೋಡ್ಬೇಕು ಅಂತ ಹೇಳಿ ಒಂದು ಆಸೆ. ಆಗತ್ತೆ ಹಾಗೆ ಆಗತ್ತೆ ಬಿಡಿ, ನನ್ನ ಖಂಡಿತ. ಇನ್ನೊಂದು ಆರಾಧ್ಯ ಆಗತ್ತೆ ಹಾಗೆ ಆಗತ್ತೆ. ಮತ್ತೆ ನಾನು ಈ ಕ್ಲಾಸಿಗೋಸ್ಕರ ಇಷ್ಟೊತ್ತು ಕೂತ್ಕೊಂಡದ್ದು. ನಾನು 7:30 ಆಗುವಾಗ ಮಲಗೋಡು. ಓಕೆ ಡೈಲಿ ಬೆಡ್ಡಿಗೆ ಹೋಗುದು 7:30ಗೆ. ನಾನು ಓಕೆ 3:30ಗೆ ಸರಿಯಾಗಿ ಹೇಳ್ತೇನೆ ನಾನು. ಒಳ್ಳೇದು ಒಳ್ಳೇದು ಆ, ಒಳ್ಳೇದು. ಓಕೆ ಸರಿ ಆಯ್ತು. ಎಲ್ಲ ಹಾಗೆ ಒಳ್ಳೇದಾಗತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಈ ವಿದ್ಯೆ. ಇನ್ನೊಂದು ಸರ್ ಗೊತ್ತಾ, ನಾನು ಅಸ್ಟ್ರಾಲಜಿ ಕಲಿತೇನೆ ಅಂತ ಹೇಳಿದ್ದೆ ಅಲ್ಲ, ನಂಗೆ ಅಂತ ಹೇಳಿದ್ರೆ ನಾನು ಒಂದು 2-3 ಕಡೆ ಆಫೀಸ್ ಮಾಡಿದೆ. ಅಲ್ಲಿ ನಂಗೆ ಪರ್ಫೆಕ್ಟ್ ಆಗ್ಲಿಲ್ಲ. ಈಗ ನನ್ಗೆ ಒಂದು ಅಯ್ಯಪ್ಪನ ಸನ್ನಿಧಾನದಲ್ಲಿ ನಮ್ಮ ಮನೆ ಹತ್ತಿರಾಚೆ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಕರೆದಿದ್ದಾರೆ ನನಗೆ, ಕೂತ್ಕೊಳ್ಳಿ ಅಲ್ಲಿ ನೀವು ಅಂತೇಳಿ. ನಂಗೆ ಅಲ್ಲಿ ಸಕ್ಸಸ್ ಆಗ್ಬೇಕು ಒಂದು ನಿಮ್ಮದೇ ಇಲ್ಲಿ ಆಗತ್ತೆ ಕಲಿಯುವವರದು ಗುರುಗಳಾಗಿ ನಿಮ್ಮದು ಎಲ್ಲರ ಆಗತ್ತೆ. ಆಶೀರ್ವಾದ ಬೇಕು. ನೀವು ಎಷ್ಟು ನನ್ನಿಂದ ಪಾಸಿಟಿವ್ 4 ಮಂದಿ ಉಪಯೋಗ ಆಗ್ಬೇಕು. ಎಷ್ಟು ಅದೇ ನನ್ನದು. ಪಾಸಿಟಿವ್ ಆಗಿರ್ತೀರಿ, ಯಾವುದೇ ವಿಚಾರ ಆ, ಆಗಲ್ಲ ಅನ್ನೋದನ್ನ ಮೊದಲು ಮೈಂಡ್ ಇಂದ ತೆಗ್ದಾಕಿ ಅಂತ ಹೇಳ್ತೀನಿ. ಯಾರಿಗೆ ಆದ್ರೂ ಅಷ್ಟೇ ನಾನು ಹೇಳೋದು, ಆಗಲ್ಲ ಅನ್ನೋ ನೆಗೆಟಿವ್ ಪದಗಳು ಯಾವುದೇ ಆಗಲ್ಲ, ಬರಲ್ಲ, ಈ ನೆಗೆಟಿವ್ ಪದಗಳು ನನಗೆ ನೋವು, ನನಗೆ ಕಾಯಿಲೆ, ಇದನ್ನ ನೆಗೆಟಿವ್ ಪದ ಅಂತ ಹೇಳ್ತೀವಿ. ಈ ಪದಗಳನ್ನ ಎಷ್ಟು ನಾವು ಬಳಸೋದು ಅವಾಯ್ಡ್ ಮಾಡ್ತೀವಿ, ಅಷ್ಟು ಜೀವನದಲ್ಲಿ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ನಮ್ಮ ಈಗ ಆಕ್ಚುಲಿ ಸರ್ ಅಂತ ಹೇಳಿದ್ರಲ್ಲ, ನಾನು ಕಲ್ತಿದ್ದು ಬಂದು ಸ್ಕೂಲ್ ಆಫ್ ಬ್ಲೆಸ್ಸಿಂಗ್ಸ್ ಅಂತ, ಬೇರೆ ಶಾಲೆಯಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ಕಲ್ತಿರ್ತಕ್ಕಂಥದ್ದು ಹಿಪ್ನೋಥೆರಪಿನ. ಸೊ ಹಿಪ್ನೋಥೆರಪಿಲಿ ನಾವು ಹೇಳ್ತೀವಿ, ಯಾವುದೇ ವಿಚಾರನ ನೆಗೆಟಿವ್ ಪದನ ಬಳಸಲೇಬಾರ್ದು. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸರ್. ನಮ್ಗೀಗ ಕೆಂಪು ಕಾರ್ ಬೇಕು, ರೆಡ್ ಕಲರ್ ಕಾರ್ ಬೇಕು ಅಂತ ನಾವು ಫಿಕ್ಸ್ ಆದ ದಿವಸ ನಮ್ಮ ಕಣ್ಣಿಗೆ ಎಷ್ಟು ಕೆಂಪು ಕಲರ್ ಕಾರ್ ಕಾಣ್ಬೋದು? ಎಷ್ಟು ಕಾರ್ ಕಾಣ್ಬೋದು? ಒಂದು ಎಕ್ಸಾಂಪಲ್ ಅಂತ ತಗೊಳೋದಾದ್ರೆ, ನಮಗೆ ರೆಡ್ ಕಲರ್ ಕಾರ್ ತಗೋಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ ಅಂದ್ರೆ, ರೆಡ್ ಕಲರ್ ಬೆಳಗ್ಗೆ ನಾವು ಯೋಚನೆ ಮಾಡಿದ್ವಿ ಅಂದ್ರೆ, ಆ ದಿವಸ ಕಾಣತಕ್ಕಂಥ ಕಾರ್ಗಳೆಲ್ಲ ರೆಡ್ ಕಲರೇ ಆಗಿರುತ್ತೆ. ಅದಕ್ಕಿಂತ ಮುಂಚೆನೂ ರೆಡ್ ಕಲರ್ಸ್ ಜಾಸ್ತಿ ಇರುತ್ತೆ, ಬಟ್ ನಾವು ಐಡೆಂಟಿಫೈ ಇರಲ್ಲ, ನಮ್ಗೆ ಅದ್ರ ಬಗ್ಗೆ ಗಮನ ಇರಲ್ಲ. ನಾವು ಯಾವಾಗ ರೆಡ್ ಕಲರೇ ಕಾರ್ ಬೇಕು ಅಂತ ಯೋಚನೆ ಮಾಡಿದಾಗ, ಬೇಡ ಈಗ ನಾನೊಂದು ರೇಂಜ್ ರೋವರ್ ತಗೋಬೇಕು ಅಂತ ಫಿಕ್ಸ್ ಆದೆ ಅಂತ ಇಟ್ಕೊಳ್ಳಿ. ಆ ರೇಂಜ್ ರೋವರ್ ತಗೋಬೇಕು ಅಂತ ಅನ್ಕೊಂಡಿದ್ದ ದಿವಸದಿಂದ ನಮ್ಮ ಕಣ್ಣಿಗೆ ರೋಡಲ್ಲಿ ಎಷ್ಟು ರೇಂಜ್ ರೋವರ್ ಕಾರ್ ಕಾಣುತ್ತೆ? ಅದಕ್ಕಿಂತ ಮುಂಚೆ ಯಾಕೆ ಕಾಣ್ತಾ ಇರಲ್ಲ ಅದು? ಸೊ ಏನಂದ್ರೆ ಇದರ ಮೂಲ ಬಂದು, ನಾವು ಯಾವುದನ್ನ ಯೋಚನೆ ಮಾಡ್ತೀವಿ, ನಾವು ಯಾವ ವಿಚಾರನ ಯೋಚನೆ ಮಾಡ್ತೀವಿ, ಆ ವಿಚಾರನೇ ನಡೆಯತಕ್ಕಂಥದ್ದು ಅಂತ. ನಿಮ್ಗೆ ಅದೊಂದು ಸಣ್ಣ ಎಕ್ಸಾಂಪಲ್ ಆಗಿ ಕೊಟ್ಟಿರೋದು. ನೀವು ಬೇಕಾದ್ರೆ ನಿಮ್ಗೆ ಇದು ಹೆಂಗೆ ಅಂತ ಫೈಂಡ್ ಔಟ್ ಆಗಿಲ್ಲ ಯಾರಿಗಾದ್ರೂ ಅಂತ ಹೇಳಿದ್ರೆ, ನಾಳೆ ಒಂದು ದಿವಸ ಅದನ್ನೇ ಯೋಚನೆ ಮಾಡಿ. ಯಾವುದಾದ್ರೂ ಒಂದು ಗಾಡಿನ ಇಲ್ಲ ಒಂದು ಕಲರ್ನ ಬೆಳಗ್ಗೆ ಎದ್ದ ತಕ್ಷಣ ಜ್ಞಾಪಿಸ್ಕೊಳ್ಳಿ. ಆ ದಿವಸ ಎಷ್ಟು ಸರಿ ಕಾಣುತ್ತೆ ನಿಮ್ಮ ಕೈಲಾದ್ರೆ ನೋಟ್ ಮಾಡ್ಕೊಳ್ಳಿ ಅದನ್ನು. ಅದ್ ಖಂಡಿತವಾಗ್ಲೂ ನಡೆಯುತ್ತೆ. ನಮ್ಮ ಮೈಂಡ್ ಇರೋದೇ ಅದೇ ರೀತಿನೇ. ಆದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ, ಆ ನಾಲೆಡ್ಜ್ ಇಲ್ಲದೆ ಜೀವನನ ಸ್ವಲ್ಪ ಎಡವಟ್ಟುಗಳು ಮಾಡ್ಕೊಳ್ತಾ ಇದೀವಿ ಅಷ್ಟೇ ಉದ್ದೇಶ. ಅದೆಲ್ಲ ಮುಂಚಿನ ಕಾಲದಿಂದನೇ. ಮುಂಚೆ ಗಡಿಯಾರ ಕೂಡ ಇರಲಿಲ್ಲ, ಬರೀ ಸೂರ್ಯನ ಬೆಳಕಿಂದ ಕಂಡುಹಿಡಿತಾ ಇದ್ರು. ಆ ನಾಲೆಡ್ಜ್ ನಮ್ಗಿಲ್ಲ ಅಂತಲ್ಲ, ನಮ್ಮಲ್ಲೂ ಇದೆ. ಯಾಕೆಂದ್ರೆ ನಾವು ಒಂದು ತಾಯಿ ತಂದೆ ಒಂದು ಅಂಶವೇ ಆಗಿದ್ದೀವಿ, ನಮ್ಮಲ್ಲೂ ಆ ನಾಲೆಡ್ಜ್ ಇದೆ. ಆ ನಾಲೆಡ್ಜ್ನ ಯೂಸ್ ಮಾಡ್ತಾ ಇಲ್ಲ. ಮುಂಚೆ ಎಲ್ಲ ಕಾಯಿಲೆಗಳಿಗೆ ಯಾರು ಹಾಸ್ಪಿಟ್ಲ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಮನೆಯಲ್ಲಿ ಅವ್ರ ತೋಟದಲ್ಲಿ ಹಿತ್ತಲಲ್ಲಿ ಅಂತ ಹೇಳ್ತೀವಲ್ಲ, ತೋಟದಲ್ಲಿ ಇರತಕ್ಕಂಥ ಗಿಡಮದ್ದುಗಳೇ ಬಳಸ್ಕೊಂತಾನೆ ಔಷಧಿಗಳು ಮಾಡ್ಕೊಂತಿದ್ದು. ಅದು ನಮಗೆ ಗೊತ್ತಿಲ್ಲ ಅಂತಲ್ಲ, ಅದು ಕೂಡ ನಮಗೆ ಗೊತ್ತಿದೆ. ಆದ್ರೆ ನಮ್ಗೆ ಅದು ಬಳಸಕ್ ಬಿಡ್ತಾ ಇಲ್ಲ. ಈ ಟೆಕ್ನಾಲಜಿ ಈಗಿನ ಪ್ರಪಂಚದಲ್ಲಿ ಏನು ಔಷಧಿಗಳಿದೆ, ಫಸ್ಟ್ ತಲೆನೋವು ಅಂದ್ರೆ ಅನಾಸಿನ್, ಜ್ವರ ಅಂದ್ರೆ ಡೋಲೋ. ಈಗ ನಮ್ಗೆ ಹಂಗ ಆಗ್ಬಿಟ್ಟಿದೆ. ಸೊ ಅದನ್ನ ಈಗ ಅದು ಸಿಗದೆ ಇರೋ ಜಾಗಕ್ಕೆ ಹೋದಾಗ 100% ನಮ್ಗೆ ಅದು ಸಿಗುತ್ತೆ. ನಮ್ಗೆ ಯಾವ್ದು ಬಳಸಿದ್ರೆ ಕಮ್ಮಿ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಮ್ಗೆ ಗೊತ್ತಿದೆ. ಪ್ರತಿಯೊಂದು ಜೀವಿಗೂ ಅದು ಗೊತ್ತಿದೆ. ಈಗ ಪ್ರಾಣಿಗಳು ಕಾಡಲ್ಲಿ ಇರ್ತದೆ, ಅವ್ರಿಗೆಲ್ಲ ಹೊಟ್ಟೆ ನೋವು ಬಂದಾಗ ಅದಕ್ಕೆ ಸಂಬಂಧಪಟ್ಟಂತ ಮರತ್ತಕ್ಕೆ ಹೋಗಿ ಅದು ಸಂಬಂಧಪಟ್ಟಂತ ಸೊಪ್ಪುನೇ ತಿನ್ನಂಥದ್ದು. ನಾಯಿಗೂ ಕೂಡ ನೋಡಿ, ಡೈಜೆಷನ್ ಆಗಿಲ್ಲ ಅಂದಾಗ ಹೋಗಿ ಗರ್ಕೆ ಹುಲ್ಲೇ ತಿನ್ನತಕ್ಕಂಥದ್ದು. ಇದೆಲ್ಲ ಎಲ್ಲಿಂದ ಬಂತು ನಾಲೆಡ್ಜ್? ಸೊ ಪ್ರತಿಯೊಂದು ನಾಲೆಡ್ಜು ನಮ್ಮಲ್ಲೇ ಆಲ್ರೆಡಿ ಇದೆ. ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ತೆಗಿಯಕ್ ಆಗ್ತಾ ಇಲ್ಲ ನಮ್ಮಲ್ಲಿ. ಪ್ರತಿಯೊಬ್ಬರಲ್ಲೂ ಇದೆ ಸರ್ ನಾಲೆಡ್ಜ್. ಇದು ಯಾರಿಗೂ ನನಗೆ ಗೊತ್ತಿಲ್ಲ ಅನ್ನೋ ಹಾಗೆ ಇಲ್ಲ. ಯಾಕೆಂದ್ರೆ ನಾವು ಒಂದೇ ಜನ್ಮ ಅಲ್ಲ ಇದು ನಮ್ದು, ಎಷ್ಟೋ ಜನ್ಮಗಳು ಬಂದು ಹೋಗಿದೀವಿ ಆಲ್ರೆಡಿ. ನಮ್ಮಲ್ಲಿ ಈಗ ತಲೆನೋವು ಅಂದ ತಕ್ಷಣ ಏನಾದ್ರು ಎಕ್ಸಾಂಪಲ್, ಏನಾದ್ರು ಮರ್ತ್ವಿ ಅಂತ ಅಂದ ತಕ್ಷಣ ಕೈ ಇಲ್ಲಿ ಹೋಗುತ್ತಲ್ಲ ಸರ್, ಹೇಗೋಗುತ್ತೆ ಇಲ್ಲಿಗೆ? ನಮ್ಮ ಮೇನ್
ಇರತಕ್ಕಂಥದ್ದು ಜ್ಞಾಪಕ ಶಕ್ತಿಗೆ ಚಕ್ರ ಅಂತ ಹೇಳ್ಬೋದು. ನೀವು ನಮ್ಮ ಏನು ಆಜ್ಞಾ ಚಕ್ರ ಇಲ್ಲಿದೆ ಅಲ್ಲ, ಸೊ ಅದ್ರ ಹಿಂದೆಗಡೆ ಅದನ್ನ ಟ್ಯಾಪ್ ಮಾಡಿದಾಗ ಬರುತ್ತೆ. ಹ್ಯಾವ್ ಕನೆಕ್ಟೆಡ್ ವಿತ್ ದಿಸ್ ಡಿವೈನ್ ಗ್ರೂಪ್ಸ್. ಓಕೆ ಮೇಡಮ್. ಅದಕ್ಕೆ ನಾನು ಏನಕ್ಕೆ ಇವತ್ತು ಸ್ಟಾರ್ಟಿಂಗ್ ನ್ಯೂಮರಾಲಜಿನೇ ಮಾಡಬೇಕು ಅಂತ ಇದ್ದಿದ್ದಿಲ್ಲ ಅಂತಲ್ಲ, ಬಟ್ ಕೆಲವೊಂದು ಪದ್ಧತಿಗಳನ್ನ ಹೇಳ್ಕೊಡ್ತಾ ಮತ್ತೆ ಹಾಗೆ ಮುಂದೋಗೋಣ. ನ್ಯೂಮರಾಲಜಿಯಲ್ಲಿ ಜೊತೆಯಲ್ಲಿ ಕಲಿತಾಗ ಅದನ್ನ ಬಳಸ್ಲಿಕ್ಕೂ ತುಂಬಾ ಅನುಕೂಲ ಆಗತ್ತೆ. ಈಗ ಸಂಖ್ಯಾಶಾಸ್ತ್ರದ ಜೊತೆಯಲ್ಲೇ ನಮ್ಗೆ ಏನಾಗಬೇಕು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಕಲಿಕೆ ಸುಲಭ ಆಗತ್ತೆ. ಇಲ್ಲ ಸರ್ ನಂಗೆ ಬರೀ ನ್ಯೂಮರಾಲಜಿನೇ ಬೇಕು, ಯಾರಾದ್ರೂ ಇದ್ದೀರಾ? ಮಾತಾಡ್ಬೇಕೀಗ. ನೋ ಸರ್. ಯಾರಾದ್ರೂ ಸರ್ ನಂಗೆ ನ್ಯೂಮರಾಲಜಿ ಸಾಕು ಸರ್, ಇವೆಲ್ಲ ಕತೆ ಬೇಡ ಸರ್ ಅನ್ನೋರು ಯಾರನ್ನ ಇದ್ರೆ ಹೇಳಿ ಬೇಕಾರೆ. ಏನಿಲ್ಲ ಎಲ್ಲಾ ಗುರುಗಳೇ, ಬೇಕು ನಿಮ್ದು ಸರ್. ಅನುಭವ ಎಲ್ಲಾ ಜ್ಞಾನ ಬೇಕು. ಖಂಡಿತವಾಗ್ಲೂ ಕೊಡೋಣ ಸರ್. ನಾನು ಹೇಳ್ತಿದ್ದೀನಲ್ಲ, ನಾನು ಈ ಪ್ರತಿ ಸರಿ ಕ್ಲಾಸಲ್ಲೂ ಇಲ್ಲಿವರೆಗೂ ಹಳೆ 3 ಸೆಷನ್ಗಳಲ್ಲೂ ನಾನು ಹೇಳಿದ್ದೀನಿ, ನನಗಿರೋದು ಒಂದೇ, ನಾನು ಗೀವರ್. ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಆದ್ರೆ ನೀವು ಯಾವ ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡ್ತೀರಿ, ಅದನ್ನ ಯಾವ ರೀತಿಯಲ್ಲಿ ಬಳಸ್ಲಿಕ್ಕೆ ರೆಡಿ ಇದ್ದೀರಿ, ಅದು ನಿಮ್ಮ ಜೀವನನ ಬದಲಾಯಿಸುತ್ತೆ ಅಂತ ನನ್ನ ಉದ್ದೇಶ. ನಾನು ಇವತ್ತು ಹೇಳ್ತೀನಿ ಸರ್, ಇವತ್ತಿನ ನಿಮ್ಮ ಒಂದು ಪರಿಸ್ಥಿತಿಗಳು ಏನಿದೆ ಒಂದು ನೋಟ್ ಮಾಡಿಡಿ. ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ನೀವು 1 ತಿಂಗಳ ನಂತರ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಹೇಳ್ತೀನಿ ನಾನು. ಯಾವುದೇ ಕಾರಣಕ್ಕೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಪಾಸಿಟಿವ್ ಜೊತೆ ನಾವು ಬೆರಿತೀವಿ, ಒಳ್ಳೆಯದ್ರ ಜೊತೆ ಬೆರೆತಾಗ ಅದು ಒಳ್ಳೇದೇ ಇರುತ್ತೆ. ಅದೇ ಆ ಪಾಸಿಟಿವ್ ಎನರ್ಜಿ ಸಿಗದೆ ನಾರ್ಮಲ್ ಆಗಿದ್ದಾಗ ನಾರ್ಮಲ್ ಜೀವನನೇ ನಡೀತಾ ಇರತ್ತೆ ಅನ್ನೋದು ನನ್ನ ಉದ್ದೇಶ. ಹೌದಲ್ವಾ? ಕೆಟ್ಟ ನೀರಿಗೆ ಎಷ್ಟು ಒಳ್ಳೆ ನೀರು ಹಾಕಿದ್ರು ಅದು ಒಳ್ಳೆ ನೀರು ಹಾಕ್ಲಿಕ್ಕೆ ತುಂಬಾ ಟೈಮ್ ತಗೊಳತ್ತೆ. ಅದೇ ಯಾವುದೇ ವಿಚಾರನೂ ಅಷ್ಟೇ, ನಾವು ಎಷ್ಟು ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ 100% ಪಾಸಿಟಿವ್ ಬಂದೇ ಬರುತ್ತೆ ಜೀವನದಲ್ಲಿ. ಆ ಬರಲಿಕ್ಕೆ ಆ ಚಾನ್ಸ್ನ ತಗೊಳ್ಳೋದಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗಿರೋದು ಏನು? ಈಗ ಮೊದಲನೇ ಸ್ಟೆಪ್ ನಾವು ಬಂದಿದ್ದೀವಿ. ಸೊ ಮೊದಲನೇ ಕ್ಲಾಸಲ್ಲಿ ಕುಂತಿದ್ದೀವಿ. ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಒಂದು ಆಧ್ಯಾತ್ಮ ಅಂತ ತಿಳ್ಕೊಳ್ಳಿ, ಯೂನಿವರ್ಸಲ್ ಅಂತ ತಿಳ್ಕೊಳ್ಳಿ. ಈಗ ಮನುಷ್ಯನಿಗೆ ಒಂದು ರೂಪ ಬೇಕೇ ಬೇಕು. ನಾವು ರೂಪ ಇಲ್ಲದೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಒಂದು ನಾಮರೂಪ ಬೇಕು, ಇಲ್ಲ ನಮಗೆ ಒಂದು ರೂಪ ಬೇಕೇ ಬೇಕು. ಸೊ ಇದೆರಡೂ ಇಲ್ಲದೆ ನಾವು ಯಾವುದನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿನೇ ಇಲ್ಲ. ಮನುಷ್ಯನೇ ಅಂತಲ್ಲ, ಒಂದು ಜೀವಿ. ಅದು ರೂಪ ಕಂಡ್ರೇನೆ ನಮ್ಗೆ ಹೆಸರಿಲ್ದೆ ಏನಂತ ಕರೀಲಿಕ್ಕಾಗತ್ತೆ? ಈ ಐಡೆಂಟಿಫಿಕೇಶನ್ ಇಲ್ಲದೆ. ಸೊ ಅದೇ ಉದ್ದೇಶದಲ್ಲೇ ನಮ್ಮ ಈ ಮೂರ್ತಿ ಪೂಜೆ ಮತ್ತೆ ನಮಗೆ ಏನು ಇವೆಲ್ಲ ಬಂದಿರೋದು ಉದ್ದೇಶ ಬಂದು ನಮಗೆ ಐಡೆಂಟಿಫಿಕೇಶನ್. ನೋಡಿ, ನಮ್ಮ ಮೈಂಡ್ಗೆ ಆಕ್ಚುಲಿ ಅದು ಫುಲ್ ಪ್ಲೈನ್ ಪ್ಯೂರ್ ಫಾರ್ಮಲ್ ಇದೆ. ಈಗಲೂ ಕೂಡ ಪ್ಯೂರ್ ಫಾರ್ಮಲ್ ಇದೆ. ನಾವ್ ಏನ್ ಹೇಳ್ತೀವಿ ಅದಕ್ಕೆ ಹೇಳುತ್ತೆ. ಬರೀ ಕಲರ್ ಅಂದ್ರೆ ಅದಕ್ಕೆ ಗೊತ್ತಿಲ್ಲ. ರೆಡ್ ಕಲರ್ ಅಂದ್ರೆ ರೆಡ್ ಹೈಲೈಟ್ ಆಗತ್ತೆ, ಗ್ರೀನ್ ಕಲರ್ ಅಂದ್ರೆ ಗ್ರೀನ್ ಕಲರ್ ಹೈಲೈಟ್ ಆಗತ್ತೆ. ಹೌದಲ್ವಾ? ರಾಮ ಅಂದ್ರೆ ರಾಮನ್ ಚಿತ್ರ. ನಮ್ಗೆ ಈಗ ಮಸಾಲೆ ದೋಸೆ ನೆನ್ಸ್ಕೊಂಡಿದ ತಕ್ಷಣ ಬಾಯಲ್ಲಿ ನೀರು ಬರಲ್ವಾ? ಚಿತ್ರ ಬರ್ತಾ ಬರಲ್ಲ ನಮ್ಗೆ. ಸೊ ಯಾವುದೇ ವಿಚಾರನ ನಾವು ಒಂದು ಚಿತ್ರಣ ರೂಪದಲ್ಲಿ, ನಾವೀಗ ಏನಕ್ಕೆ ನಮ್ಮ ಕ್ಲಾಸಸ್ ಅಲ್ಲಿ ಒಂದೊಂದು ಗ್ರಹಗಳಿಗೂ ಒಂದೊಂದು ಹೆಸರುಗಳನ್ನ ಕೊಟ್ಕೊಂಡು ಒಂದು ಚಿತ್ರಣ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರೋ ಉದ್ದೇಶ, ಆ ಚಿತ್ರಣ ರೂಪದಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡಿದ್ರೆ ಅದಕ್ಕೊಂದು ಜೀವ ಕೊಟ್ಟಾಗ ನಮ್ಮ ಮೈಂಡ್ಗೆ ಈಸಿಯಾಗಿ ತಗೋತೀವಿ. ಇಲ್ಲಪ್ಪ ನಾನು 9 ಬಗ್ಗೆ ಹಿಂಗೆ 8 ಬಗ್ಗೆ ಹಿಂಗೆ ಹೇಳಿದಾಗ ನಿಜವಾಗ್ಲೂ ಹೇಳ್ತೀನಿ, ಅದು ನಿಮ್ಮ ಮನಸ್ಸಲ್ಲಿ ಉಳಿಯಲ್ಲ. ನಿಮ್ಮ ಮನಸ್ಸಲ್ಲಿ ಉಳಿಬೇಕು ಅಂದ್ರೆ ಅದಕ್ಕೆ ಸಂಪೂರ್ಣ ಒಂದು ಚಿತ್ರಣ ಕೊಡಬೇಕು. ಆ ಚಿತ್ರಣದ ಮುಖೇನ ನಾನೀಗ ಹೇಳ್ತೀನಿ, ಬರ್ತ್ ಬೈ 1 ಅಂದ ತಕ್ಷಣ ನನ್ನ ಕಣ್ಮುಂದೆ ಆ ಚಿತ್ರಣ ಬರುತ್ತೆ. ಇವ್ರ ಕ್ಯಾರೆಕ್ಟರ್ ಹಿಂಗೆ ಇರುತ್ತೆ. ಈಗ ರಾಜನ್ ಕ್ಯಾರೆಕ್ಟರ್ ಅಂತ ನಾವು ಐಡೆಂಟಿಫೈ ಮಾಡಿದ ತಕ್ಷಣ ಇವ್ರ ಕ್ಯಾರೆಕ್ಟರ್ ಹಿಂಗೆ. ಅದೇ ಬರ್ತ್ ಬೈ 10 ಅವ್ರಿಗೆ, 19 ಅವ್ರಿಗೆ, 28 ಅವ್ರಿಗೆ ಏನೇನು ವ್ಯತ್ಯಾಸ ಆಗುತ್ತೆ ನಮ್ಗೆ ಗೊತ್ತಿದ್ರೆ ಅದು ಇನ್ನೂ ನಮ್ಗೆ ಅನುಕೂಲ ಮಾಡ್ಕೊಡುತ್ತೆ. ಹೌದಲ್ವಾ? ಸೊ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಯಾರೇ ಕ್ಲಾಸ್ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಆದಷ್ಟು ಲೈವ್ ರೆಕಾರ್ಡಿಂಗ್ ಸಿಗುತ್ತೆ. ರೆಕಾರ್ಡಿಂಗ್ ನೀವು ಎಷ್ಟು ಸರಿ ಬೇಕಾದರೂ ನೋಡ್ಕೊಳ್ಳಿ. ಕ್ಲಾಸ್ ಬಗ್ಗೆ ಕಂಪ್ಲೀಟ್ ಆಗಿ ಸಂಪೂರ್ಣ ರೆಕಾರ್ಡಿಂಗ್ ಸಿಗುತ್ತೆ. ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಅದರಲ್ಲಿ ಬ್ಯಾಚ್ ನಂಬರ್, ನಿಮ್ಮ ನಂಬರ್ ಆ್ಯಡ್ ಆಗಿದೆ. ಸೊ ಅದರಲ್ಲಿ ರೆಕಾರ್ಡಿಂಗ್ಸ್ ವಿಡಿಯೋ ಇವತ್ತಿಂದ ಅಪ್ಲೋಡ್ ಆಗುತ್ತೆ. ಮತ್ತೆ ಕ್ಲಾಸಲ್ಲೇ ಅಟೆಂಡ್ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಹೊರಿಕೊಳ್ಳೋಕ್ಕೆ ಚಾನ್ಸ್ ಇರತ್ತ ಜಾಗದಲ್ಲೇ ಕೂರಿ. ಏಕೆಂದ್ರೆ ಅವಾಗವಾಗ ಸ್ವಲ್ಪ ನಮ್ದು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಒಂದು ಆಧ್ಯಾತ್ಮಿಕದ ಟ್ರೀಟ್ಮೆಂಟ್ ಕೂಡ ಆಗ್ತಾ ಇರತ್ತೆ, ಥೆರಪಿ ಕೂಡ ಆಗ್ತಾ ಇರತ್ತೆ ಅದ್ರ ಜೊತೆಯಲ್ಲಿ. ಸೊ ಆ ಥೆರಪಿಲಿ ನೀವು ಆದಷ್ಟು ಬ್ಲೂಟೂತ್ನ ಬಳಸಿ. ಪ್ರತಿಯೊಬ್ರು ಡೈರೆಕ್ಟ್ ಸೌಂಡ್ಗಿಂತ ಬ್ಲೂಟೂತ್ನ ಬಳಸಿದಾಗ ಸಂಪೂರ್ಣವಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇವ್ ಆಗ್ಲಿಕ್ಕೆ ತುಂಬಾ ಈಸಿ ಮೆಥಡ್.
ಮತ್ತೆ ಪ್ರತಿಯೊಂದನ್ನು ಬರ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಯಾವುದನ್ನು ರೆಕಾರ್ಡಿಂಗ್ ಸಿಗುತ್ತೆ ಬಿಡು ನೋಡ್ಕೊಳ್ಳೋಣ ಅಂತ ದಯವಿಟ್ಟು ಕೇರ್ಲೆಸ್ ನೀವು ಮಾಡಿ. ಓಕೆನಾ? ನಂದೊಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ ಇದನ್ನ. ಯಾಕೆಂದ್ರೆ ಬಂದಿದ್ದೀವಿ ಭಗವಂತನ ಒಂದು ಇದಿಲ್ದೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಭಗವಂತನೇ ಚಾನ್ಸ್ ಕೊಟ್ರಂಥದ್ದು ನಮಗೆ. ಬಂದಿದ್ದೀವಿ ಸಂಪೂರ್ಣವಾಗಿ ಆ ಭಗವಂತನ ಆಶೀರ್ವಾದದಿಂದ. ನಾನು ಹೇಳ್ತೀನಲ್ಲ, ಎಂತ ಗ್ರಹಚಾರ ಕೆಟ್ಟಿದ್ರು ಕೂಡ ಅದನ್ನೂ ಬದಲಾಯಿಸ್ಕೋಬಹುದು ಅನ್ನೋ ಶಕ್ತಿ ನಮ್ಮಲ್ಲಿ ಇದೆ ಅಂತ ಗೊತ್ತಾಗಿದ್ದೆ ನಮ್ಗೆ ಈ ಕೆಲವೊಂದು ಆಧ್ಯಾತ್ಮಿಕ ಬಂದ್ಮೇಲೆನೆ. ಅಲ್ಲಿವರೆಗೂ ನಾವೇನ್ ತಿಳ್ಕೊಂತಿದ್ವಿ, ನನಗೆ ಸಾಡೆ ಇದೆ, ಸಾಡೆ ಬಂದ್ಬಿಡೈತಪ್ಪ, ಏನ್ ಮಾಡಿದ್ರು ಹಿಂಗೇನ ಜೀವನ, ಅಯ್ಯೋ ಇನ್ನು ಎಷ್ಟು ವರ್ಷ ಅನುಭವಿಸ್ಬೇಕಪ್ಪ. ಈ ತರ ನಿಜವಾಗ್ಲೂ ಇವತ್ತಿನ ಜನರ ಮೈಂಡ್ ಸೆಟ್ ಇರತಕ್ಕಂಥದ್ದು. ಅದನ್ನ ಸೈಡ್ಗಿಟ್ಟು ಏನ್ ಮಾಡ್ಬೋದು ಅಂತ ದಾರಿ ಹುಡ್ಕಕ್ ಯಾರ ಕೈಲೂ ಇಲ್ಲ. ಹೌದಲ್ವಾ? ಎಷ್ಟು ಜನಕ್ಕೆ ಅನುಭವ ಆಗಿದೆ, ಅಯ್ಯೋ ನನ್ನ ಟೈಮ್ ಸರಿ ಇಲ್ವಂತೆ. ಅನುಷಾ ಮ್ಯಾಮ್, ಓಕೆ, ನನ್ನ ಟೈಮ್ ಸರಿ ಇಲ್ವಂತೆ. ಎಲ್ಲರ ಟೈಮು ಚೆನ್ನಾಗಿ ನಾನು ಹೇಳ್ತೀನಲ್ಲ, ಅದಕ್ಕೆ ನಾನು ಇವತ್ತು ನಾನು ಯಾವ ವಿಚಾರದಲ್ಲಿ ಫೇಲ್ಯೂರ್ ಅಂದ್ರೆ, ಭಯಪಡಿಸಿ ದುಡ್ಡಿಸ್ಕೊಳ್ಳೋಂಥ ಕೆಲಸದಲ್ಲಿ ನಾನು ಫೇಲ್ಯೂರ್. ನನಗೆ ಅದು ಅವಶ್ಯಕತೆ ಇಲ್ಲ. ನಾನು ಹೇಳೋದು ಒಂದೇ, ಅವ್ರ ಟೈಮ್ ಸರಿ ಇಲ್ಲ ಅಂತ ನಮ್ ಕಂಡ್ರು ಕೂಡ ನಾನು ನಿಜವಾಗ್ಲೂ ಅವ್ರ ಟೈಮ್ ಸರಿ ಇಲ್ಲ ಅಂತ ಹೇಳೋದೇ ಇಲ್ಲ ಅವರು. ಯಾಕೆಂದ್ರೆ ನಾನೊಬ್ಬ ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್ ಆಗಿ, ನಾನೊಬ್ಬ ಆಧ್ಯಾತ್ಮ ಜಗತ್ತಲ್ಲಿ ಇದ್ದವನಾಗಿ ನಾನು ಹೇಗೆ ಅವ್ರಿಗೆ ಚೆನ್ನಾಗಿಲ್ಲ ಅಂತ ಹೇಳಿ. ಅವರು ಸಂಪೂರ್ಣವಾಗಿ ನನ್ನ ಮಾತು ಕೇಳತಕ್ಕಂಥವ್ರಾದ್ರೆ ಅವ್ರ ಜೀವನ 100% ಬದಲಾಯಿಸ್ಬೋದು. ನಂದು ಅಂತ ಅಲ್ಲ, ನನ್ನ ತಾಯಿ ಪ್ರೇರಣೆಯಿಂದನೇ ನಾನು ಮಾಡೋಂಥದ್ದು. ಬಟ್ ಯಾರು ಅರ್ಧಂಬರ್ಧದಲ್ಲಿ ಇರ್ತಾರೆ, ಏನ್ ಸರ್ ಅಲ್ಲಿ ಸರಿ ಇಲ್ಲ ಟೈಮ್ ಅಂದ್ರು, ನೀವು ಇಲ್ಲಿ ನೋಡಿದ್ರೆ ಚೆನ್ನಾಗೈತೆ ಅಂತಿರಲ್ಲ ಸರ್ ಅಂತ ಎಷ್ಟೋ ಜನ ನಮ್ಮ ಹತ್ರ ವಾಗ್ವಾದ ಮಾಡಿರೋದ್ರೆ. ನಾನು ಹೇಳೋದಿಷ್ಟೇ, ನಿನ್ನ ಟೈಮ್ ಸರಿ ಇಲ್ಲ ಅಂತ ನಾನು ನಿನ್ನ ಹತ್ರ ಬೀಜ ಬಿತ್ತನೆ ಮಾಡೋದು ಎಷ್ಟೊತ್ತು? ನೀನು ಆ ಮನುಷ್ಯನ ಫೇಲ್ಯೂರ್ಗೆ ಅದು ಮೊದಲನೇ ಕಾರಣ ಆಗತ್ತೆ. ಹೌದಾ ಇಲ್ವಾ? ಟೈಮ್ ಸರಿ ಇಲ್ಲ ಅಂತ ನಾನೇ ಬೀಜ ಬಿತ್ತನೆ ಮಾಡಿಬಿಟ್ರೆ, ನಾವ್ ಈ ನ್ಯೂಮರಾಲಜಿಸ್ಟ್, ಅಸ್ಟ್ರಾಲಜಿಸ್ಟ್ ನಾವೆಲ್ಲ ಏನಿದೀವಿ, ನಮ್ಮ ಕೈಯಲ್ಲಿ ಒಬ್ಬ ಮನುಷ್ಯನ ಜೀವನನೇ ಬದಲಾಯಿಸತಕ್ಕಂಥ ಎನರ್ಜಿ ಇದೆ ನಮ್ಮಲ್ಲಿ. ಆ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದ್ರೆ ಅದನ್ನ ಕರೆಕ್ಟಾಗಿ ಒಳ್ಳೆ ರೂಪದಲ್ಲಿ, ಒಳ್ಳೆ ದಿಕ್ಕಿನಲ್ಲಿ ತಗೊಂಡೋದಾಗ ಅವ್ರ ಜೀವನನೂ ಬದಲಾಗತ್ತೆ. ನೋಡಿ, ಒಂದ್ ಹೇಳ್ತೀನಿ, ಯಾವಾಗ್ಲೂ ಒಳ್ಳೇದಾಗ್ಲಿ 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 ಅಂತ ನಾವು ಇನ್ನೊಬ್ರಿಗೆ ಹೇಳ್ತಾ ಇದ್ರೆ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಗೊತ್ತಾಗತ್ತೆ ಇವನಿಗೆ ಎಷ್ಟು ಒಳ್ಳೇದಾಗುತ್ತೋ, ಇವ್ನು 4 ಜನಕ್ಕೆ ಒಳ್ಳೇದ್ ಮಾಡ್ತಾನೆ ಅಂತ. ನೀವು ನಮ್ಮ ಯೂನಿವರ್ಸಲ್ಲಿ ಗೊತ್ತಾಗತ್ತೆ, ನಾವು ಪ್ರೇ ಮಾಡತಕ್ಕಂಥ ನಮ್ಮ ದೇವ್ರಿಗೆ ಗೊತ್ತಾಗತ್ತೆ. ನಾವು ಯಾವುದೇ ರೂಪ ಅಂತ ತಗೊಂತೀವಲ್ವ ಪಾಸಿಟಿವ್ಗೆ, ಅದಕ್ಕೆ ನಮ್ಗೆ ಗೊತ್ತಾಗತ್ತೆ ಇವನಿಗೆ ಒಳ್ಳೇದ್ ಮಾಡಿದ್ರೆ ಇವ್ನು ಇನ್ನೂ ಅಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಲಿಕ್ಕೆ ಶಕ್ತಿ ಬರುತ್ತೆ ಇವನಿಗೆ ಅಂತ. ಇದೇ ಮುಖ್ಯ ಕಾರಣ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅವ್ರು ಕೆಟ್ಟದೇ ನನಗೆ ಬಯಸಿದ್ರು ನಾನು ಒಳ್ಳೇದಾಗ್ಲಿ ಅಂತಾನೆ ಹೇಳ್ತೀನಿ. ನನಗೆ ಆ ಕೆಟ್ಟದನ್ನ ಪದನ ತಗೊಳಕ್ಕೆ ರೆಡಿ ಇಲ್ಲ. ನಾನು ಅದನ್ನ ಕಟ್ ಅಂತ ಅಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ. ಆ ಪದ ನನ್ನವರೆಗೂ ಬಂದಿದೆ ಅನ್ನೋದೇ ಮರ್ತೋಗ್ತೀನಿ ನಾನು. ಏನು ಉದ್ದೇಶ? ಈಗ ನಾವು ಕೆಲವೊಬ್ಬರಿಗೆ ನಾವು ಮಾತಾಡ್ತಕ್ಕಂಥದ್ದು ಸರಿ ಅನ್ಸದೇ ಇರ್ಬೋದು. ಯಾಕೆಂದ್ರೆ ಈಗ ನಾನು ಬೇರೆ ಗುರುಗಳ ತರ ಬರೀ ನಾನು ನ್ಯೂಮರಾಲಜಿ ಕ್ಲಾಸ್ ಹೇಳ್ಕೊಡಕ್ ಬಂದಿದ್ದೀನಪ್ಪ, ಎಲ್ಲ ಬುಕ್ ತೆಗಿರಿ ಬರ್ಕೊಳ್ರಿ ಅಂತ ಹೇಳ್ಕೊಟ್ಕೊಂಡು ಹೋಗೋದು ಇಷ್ಟೊತ್ತು ಅಲ್ಲ. ನನ್ನ ಉದ್ದೇಶ, ನನ್ನ ಧ್ಯೇಯ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ನಾವು ಕಲೀಲಿಕ್ಕೆ ಬಂದಿದ್ದೀವಿ, ನಮ್ಗೆ ಸ್ಪೆಷಲ್ ಎನರ್ಜಿ ಬೇಕು. ನಾವು ಬರೀ ಇದು ಕೂಡ ಒಳ್ಳೆ ಎನರ್ಜಿ, ಇದು ಎನರ್ಜಿ ಅಲ್ಲ ಅಂತ ಹೇಳ್ತಿಲ್ಲ, ಇದು ನಂಬರ್ 1 ಎನರ್ಜಿ. ನನಗೆ ಬೇಸಿಕ್ ಇದು. ನನ್ನ ಮೊದಲನೇ ಹೆಜ್ಜೆಗೆ ನನಗೆ ಬೇಸಿಕ್ ಆಗಿದ್ದೇ ಈ ನನ್ನ ಸಂಖ್ಯಾಶಾಸ್ತ್ರ. ಇದ್ರ ಮುಖೇನ ಎಷ್ಟೋ ಜನ ಜೀವನ ಬದಲಾಯಿಸಿದೀವಿ. ಅದೇ ರೀತಿ ನನಗೆ ಆಧ್ಯಾತ್ಮಿಕ ಬಂದ ನಂತರ ಅದು ಇನ್ನೂ ಎಲ್ಲೋ ಒಂದು ಮಟ್ಟಕ್ಕೆ ತಗೊಂಡೋಯ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದಷ್ಟೇ. ಓಕೆ ಓಕೆ, ಯಾರಿಗಾನ ಈ ವಿಚಾರ ಬೇಜಾರ್ ತರ ಅಂತದ್ದು ಇದೆಯಾ ಮಾಹಿತಿ? ಇಲ್ಲ ಸರ್. ಇಲ್ಲ ಸರ್, ಇಲ್ಲ ಜಾಸ್ತಿ ಇಲ್ಲ. ಕಲಿಕೆ. ಹೌದು. ಅಲ್ಲ, ನಾನು ಏನು ನೋಡಿ, ನಮ್ಮನ್ನೆಲ್ಲ ಈ ಭಗವಂತ ಇಲ್ಲಿ ಸೇರಿಸಿದ್ದೇನೆ ಅಂದ್ರೂ ಕೂಡ ಅದು ಒಂದು ಮೂಲನೇ ಅಂತ ನಾನು ಹೇಳಂತದ್ದು. ಹೌದಲ್ವಾ? ನಾವೀಗ ಇಲ್ಲಿ ಬಂದು ಶ್ರದ್ಧಾ ಹೌದು ಭಕ್ತಿಯಿಂದ ಸರ್. ಕುಂತಿದೀವಿ, ಕೇಳ್ತಾ ಇದೀವಿ. ನಾವೆಲ್ಲೋ ಗಾಡಿಲಿ ಹೋಗ್ತಾ ಇರತಕ್ಕಂಥವ್ರು ಆಗ್ಬೋದು, ಇನ್ನೊಂದು ಮತ್ತೊಂದು. ಬಟ್ ಆದ್ರೆ ನಾನು ಹೇಳೋದು, ಆದಷ್ಟು ಈ ಕ್ಲಾಸ್ ಟೈಮ್ ಏನು ನೀವು 8:15 ಒಂದು 9:30ವರೆಗೂ ನಾವು ಕ್ಲಾಸ್ ಮಾಡ್ತೀವಿ, ಈ ಟೈಮ್ನ ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು ಫ್ರೀಕ್ವೆಂಟ್ ಪ್ಲೇಸಲ್ಲಿ ಒಂದು ಒಳ್ಳೆ ಎನರ್ಜಿ. ನೋಡಿ, ಮೊದಲಿಗೆ ಹೇಳ್ತೀನಿ ಸರ್, ನಾವು ಕೂರೋ ಜಾಗ ಹೇಗೆ ಎನರ್ಜೈಸ್ ಆಗಬೇಕು ಅಂದ್ರೆ, ಇವೆಲ್ಲ ನಾವು ನ್ಯೂಮರಾಲಜಿ ಕಲಿಯೋಕೆ ಗೊತ್ತಿಲ್ಲ ಸರ್, ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ನಾವು ಕಲಿತಾ ಯಾವಾಗ ಆಧ್ಯಾತ್ಮಿಕಕ್ಕೆ ಬಂದ್ವಿ ಅವಾಗಲೇ ನಮ್ಗೆ ಇದು ಐಡೆಂಟಿಫಿಕೇಶನ್ಗೆ ಬಂದಿದ್ದು. ಹೌದಲ್ವಾ? ನಾವಿರತಕ್ಕಂಥ ಜಾಗನ ಎನರ್ಜೈಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಈಗ ನಿಮ್ಗೆ ಮುಂಚೆನೂ ಹೇಳಿದ್ನಿ, ಒಂದು ಗಲೀಜ್ ಇರತಕ್ಕಂಥ ಜಾಗದಲ್ಲಿ ಹೋಗಿ ನಿಂತ್ಕೊಂಡಾಗ ನಮ್ಮ ಮೈಂಡ್ ಹೇಗ್ ಫೀಲ್ ಆಗುತ್ತೆ? ನೆಗೆಟಿವ್ ಕಡೆ ಟರ್ನ್ ಆಗುತ್ತೆ, ನೆಗೆಟಿವ್ ಹೌದಲ್ವಾ? ಮೈಂಡ್ ಸೆಟ್. ಯಾರಾದ್ರೂ ಒಬ್ಬ ಮನುಷ್ಯ ಅರಕಲು ಬಟ್ಟೆ ಹಾಕಿದಾನೆ ಅಂತ ಅವ್ನು ನೋಡ್ದಿದ್ದಾಗೆ ಹೇಗ್ ಫೀಲ್ ಆಗುತ್ತೆ ನಮ್ಗೆ?
ಅವನೆಷ್ಟೇ ಕೋಟಿಗಿರ್ಲಿ, ಅವನೆಷ್ಟೇ ಕೋಟಿಗಿರ್ಲಿ, ಅದು ಪ್ರಶ್ನೆ ಅಲ್ಲ. ಫೀಲಿಂಗ್ ಹೇಗಾಗತ್ತೆ ನಿಮ್ಗೆ ನೋಡ್ತಿದ್ದಾಗೆ? ನೆಗೆಟಿವ್ feeling. ಫೀಲಿಂಗ್. ಹೌದಲ್ಲ? ಅದೇ ಒಂದು ದೇವಸ್ಥಾನದಲ್ಲಿ ಇಲ್ಲ ಒಂದು ಹೂವಿನ ತೋಟದಲ್ಲಿ ಒಂದು ಒಳ್ಳೆ ನೇಚರ್ ಮಧ್ಯ ನಿಂತಾಗ ಹೇಗ್ ಫೀಲ್ ಆಗತ್ತೆ ನಮ್ಗೆ? ಗುಡ್ ಫೀಲಿಂಗ್ ಇರುತ್ತೆ ಸರ್, ಪಾಸಿಟಿವ್ ಫೀಲಿಂಗ್. ಎಸ್, ನಾನೀಗ ಹೇಳತಕ್ಕಂಥದ್ದು ಅದೇ ವಿಚಾರ. ಮೊದಲು ನೀವು ಯಾವುದಾದ್ರೂ ಒಂದು ಪರ್ಫೆಕ್ಟ್ ಸ್ಥಳ ನೋಡಿ, ಸ್ಥಳದ ಮಹಿಮೆ ಎಷ್ಟಿದೆ ಅಂತ ಹೇಳಿದ್ರೆ ಅದ್ರ ಮಹಿಮೆ ಅಪಾರ. ನಾವು ಅದನ್ನ ಎನರ್ಜೈಸ್ ಮಾಡಿ ನಾವು ಅದನ್ನ ಬಳಸ್ಲಿಕ್ಕೆ ಸ್ಟಾರ್ಟ್ ಆದಾಗ, ಯಾವುದೇ ಒಂದು ಸ್ಥಳವನ್ನ ನಾವು ಆ ಒಂದು ಅಲ್ಲಿ ಕೂರತಕ್ಕಂಥ, ನೀವು ಒಂದು ಏನಾದ್ರೂ ಹಾಕೋಬಹುದು, ಒಂದು ಬಟ್ಟೆ ಆಗ್ಬೋದು, ಒಂದು ಚಾಪೆ ಆಗ್ಬೋದು, ಚಿಕ್ಕದೊಂದು ಆಸನ ಆಗ್ಬೋದು, ಯಾವುದಾದ್ರೂ ಒಂದನ್ನ ಬಳಸ್ತಕ್ಕಂಥದ್ದು, ಒಂದನ್ನ ಪರ್ಮನೆಂಟ್ ಆಗಿ ಬಳಸ್ತಕ್ಕಂಥದ್ದು. ನೀವೊಂದು ಸಣ್ಣ ಚಾಪೆನಾದ್ರೂ ಬಳಸಿ. ಸೊ ಅದು ಆಧ್ಯಾತ್ಮಿಕದಲ್ಲಿ ಇನ್ನೂ ಡೀಪಾಗಿ ಹೋಗ್ತಾ ಬೇರೆ ಬೇರೆ ಹೇಳ್ತೀವಿ, ಅದಲ್ಲ. ಬಟ್ ಈಗ ನಾನು ಸಿಂಪಲ್ ಆಗಿ ನಾನು ಒಂದು ನಾಲೆಡ್ಜ್ಗೆ ಹೇಳ್ತಾ ಇರತಕ್ಕಂಥದ್ದು ನಿಮಗೆ. ನಾವು ಕೂರ್ತಕ್ಕಂಥ ಜಾಗನ ಮೊದಲು ಎನರ್ಜೆಟಿಕ್ ಮಾಡ್ಕೋಬೇಕು. ಸರ್, ಇದೊಂದು ಮಾತು ಪಕ್ಕ ಇಟ್ಕೊಳ್ಳಿ. ಆ ಜಾಗದಲ್ಲಿ ಕುತ್ಕೊಂಡು ಒಳ್ಳೇದನ್ನ ಕೇಳ್ತಾ 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 ನಮಗೆ ಯಾವುದೇ ದೊಡ್ಡ ಸಮಸ್ಯೆ ಬಂದಿರಲಿ, ಹೋಗಿ ಆ ಜಾಗದಲ್ಲಿ ಕುಂತಾಗ ಅದಕ್ಕೆ ಸಣ್ಣದಾಗಿ ಒಂದು ಒಳ್ಳೆ ಪರಿಹಾರ, ಈಸಿಯಾಗಿ ಕ್ಲಿಯರ್ ಆಗತಕ್ಕಂಥ ಪರಿಹಾರ 100% ಸಿಗುತ್ತೆ. ಇದನ್ನ ನಾಳೆಯಿಂದ ಮೊದಲು ಬಳಕೆಗೆ ತನ್ನಿ ಅಂತ ಹೇಳ್ತೀನಿ. ಒಂದು ಸ್ಥಳ ಪರ್ಫೆಕ್ಟ್ ಆಗಿ ನಿಮಗೆ ಆ ಸ್ಥಳ ಬಿಟ್ಟು ಬೇರೆ ಸ್ಥಳದಲ್ಲಿ ಕೂರಬಾರ್ದು ಕಲಿಯುವಾಗ. ಓಕೆ, ಯಾವುದಾದ್ರೂ ಒಂದು ಪ್ರತ್ಯೇಕ ಸ್ಥಳ, ಯಾರ್ದು ಈ ಒಂದು ಕಾಲವರ್ ನಾವು ಯಾರ್ದು ಆದಷ್ಟು ಡಿಸ್ಟರ್ಬೆನ್ಸ್ ಇಲ್ದಂಗೆ ಕೂರ ಅಂಥದ್ದು ಒಂದು ಪ್ರಾಮುಖ್ಯತೆ ಕೊಡಿ. ಹಾಗೆ ನಾವೇನು ಕ್ಲಾಸಲ್ಲಿ ಹೇಳ್ತೀವಿ, ಒಂದು ಆಧ್ಯಾತ್ಮಿಕವಾಗಿ ಇಂಟ್ರೆಸ್ಟ್ ಇದ್ದರೆ ಒಂದು ಬುಕ್ಕು ಆಧ್ಯಾತ್ಮಿಕಕ್ಕೆ ಅಂತಾನೆ ಇಟ್ಕೊಳ್ಳಿ. ಯಾವುದೇ ಒಂದು ಪಾಯಿಂಟ್ ಬಂದಾಗ ಅದನ್ನು ಆದಷ್ಟು ನೋಟ್ ಮಾಡಿಡಿ. ನಾನು ಮೊದಲೇ ಹೇಳ್ತೀನಿ ಸರ್, ಯಾವುದೇ ಕ್ಲಾಸಲ್ಲಿ ನಾನು ನೋಟ್ಸ್ ಇಕ್ಕೊಂಡು ಪಾಠ ಮಾಡೋಂಥ ಅಭ್ಯಾಸ ನನಗೆ ತೀರಾ ಕಮ್ಮಿ. ಆ ತಾಯಿ ಏನು ಪ್ರೇರಣೆ, ಆ ಟೈಮಲ್ಲಿ ಯಾರಿಗೆ ಏನು ಒಳ್ಳೇದು ಹೇಳಬೇಕು ಅನ್ಸುತ್ತೆ, ಏನು ಸಜೆಷನ್ ಕೊಡಬೇಕು ಅನ್ಸುತ್ತೆ, ಅದನ್ನು ಅದೇ ರೀತಿ ಹೇಳೋಂಥ ಅಭ್ಯಾಸ ನನಗೆ ಜಾಸ್ತಿ. ಕೆಲವೊಂದು ಬರುತ್ತೆ ಗ್ರಿಡ್ ಟೈಮಲ್ಲಿ, ನಂಬರ್ಸ್ ಟೈಮಲ್ಲಿ, ಅದನ್ನ ಆಟೋಮೆಟಿಕ್ ನೋಡಿ. ನೀವು ಎಷ್ಟೋ ವಿಚಾರ 3 ಕ್ಲಾಸು ನಮ್ಮ ನಾಗರಾಜ್ ಸರ್ ಅಟೆಂಡ್ ಮಾಡಿದ್ದಾರೆ ಸರ್. ಒಂದು ಕ್ಲಾಸ್ಗಿಂತ ಒಂದು ಕ್ಲಾಸ್ ಹೇಗಿತ್ತು ಸರ್? ಇಲ್ಲ ಸರ್, ಡಿಫ್ರೆಂಟ್ ಇದೆ ಸರ್. ಏನಕ್ಕೆ ಅಂತ ಹೇಳಿ ಹೇಳಿ ಸರ್. ನಾನು ಗಮನಿಸಿದೆ, ಒಂದು ಕ್ಲಾಸ್ ಇದ್ದಕ್ಕೂ ಇನ್ನೊಂದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಬೇರೆ ಕೆಲವು ಏನಾಗುತ್ತೆ, ಒಂದನ್ನೇ ಪಾಠ ಮಕ್ಕಿ ಅಂತ ಇದೆ ಹೇಳ್ತಾರೆ, ಅದನ್ನೇ ಇದೆ ಹೇಳ್ತಾ ಇರ್ತಾರೆ. ಮೋಸ್ಟ್ಲಿ ಏನ್ ಇಟ್ಕೊಂಡಿರ್ತಾರ ಮುಂದೆ ಗೊತ್ತಿಲ್ಲ ನೀವು. ಆದ್ರೆ ನಿಮ್ಮದು ನೀವು ಓನ್ ಆಗಿ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಓನ್ ಆಗಿ ಇದು ಮಾಡ್ತೀವಿ. ನಾನು ಹೇಳೋಂಥದ್ದು ಏನಂದ್ರೆ, ನನ್ನ ಸ್ಥಳದ ಮಹಿಮೆ, ನನ್ನ ತಾಯಿಯ ಒಂದು ಏನು ಪ್ರೇರಣೆ ಇರುತ್ತೆ, ನಾನು ಆ ವಿಚಾರವಾಗಿ ಅದು ಎಷ್ಟು ಒಳ್ಳೇದಾಗಿರುತ್ತೋ ಅಷ್ಟು ಒಳ್ಳೇದನ್ನೇ ಹೇಳಲಿಕ್ಕೆ ಪ್ರಯತ್ನ ಪಡೋಂಥದ್ದು ಅತಿ ಹೆಚ್ಚು. ಆಮೇಲೆ ಈ ಪಾಯಿಂಟ್ ಮುಚ್ಚಿಕ್ಬೇಕು, ಈ ಪಾಯಿಂಟ್ ಹೇಳ್ಬಾರ್ದು, ಈ ಪಾಯಿಂಟ್ ಆಮೇಲೆ ಹೇಳ್ಬೇಕು, ಈ ಥರ ಕ್ಯಾಲ್ಕುಲೇಷನಲ್ಲಿ ನಾವು ಯಾವುದನ್ನು ಇಡೋ ಅಂಥದ್ದಿಲ್ಲ. ಇದೊಂದು ಮುಖ್ಯವಾಗಿ ಎಲ್ಲರಿಗೂ ಅರ್ಥ ಆಗಿರಲಿ. 1-2 ಬುಕ್ ಇಟ್ಕೊಳ್ಳಿ ಸಪ್ರೇಟ್ ಆಗಿ ನ್ಯೂಮರಾಲಜಿಗೆ ಅಂತ. ಓಕೆನಾ? ಅದರಲ್ಲಿ ನಾವು ಪ್ರತ್ಯೇಕವಾಗಿ ಒಂದು ಟಾಪಿಕ್ ತೆಗೆದ್ರೆ, ಸೂರ್ಯನ ಟಾಪಿಕ್ ಒಂದನ್ನ ಅಂತ ತಗೊಂಡ್ರೆ ಅದರ ಪೂರ್ತಿ ನಿಮಗೆ ಒಂದು 4-5 ಪೇಜ್ ಬರುತ್ತೆ. ಯಾವುದೇ ಬರೆಯುವಾಗ ಸ್ವಲ್ಪ ಗ್ಯಾಪ್ ಬಿಟ್ಟು ಬರ್ಕೊಳ್ಳಿ, ಈಸಿ ಆಗುತ್ತೆ. ನೆಕ್ಸ್ಟ್ ಏನಾದರೂ ಪಾಯಿಂಟ್ ಸೇರಿಸ್ಬೇಕು ಅಂದಾಗ ಕೂಡ. ಓಕೆನಾ? ಅದೊಂದು ವಿಚಾರ ಆಯಿತು. ಮತ್ತೆ ರೆಮಿಡೀಸ್ಗೆ ಅಂತ ಒಂದು ಬುಕ್ಕು ಸಪ್ರೇಟ್ ಇಟ್ಕೊಳ್ಳಿ. ಓಕೆನಾ? ಮತ್ತೆ ಮೊಬೈಲ್ ನ್ಯೂಮರಾಲಜಿ, ನೇಮ್ ನ್ಯೂಮರಾಲಜಿಗೆ ಒಂದು ಬುಕ್ ಇಟ್ಕೊಳ್ಳಿ, ಕ್ಲಿಯರ್ ಆಗಿ ಬರುತ್ತೆ ನಿಮಗೆ. ಇಲ್ಲ ದೊಡ್ಡ ಬುಕ್ ತಗೊಂಡ್ರೆ ಅದರಲ್ಲೇ ಪಾರ್ಟ್ ಮಾಡಿ ಇಟ್ಕೊಳ್ಳಿ. ಬಹಳ ಸುಲಭವಾಗಿ ಯಾವ ಟಾಪಿಕ್ ಬೇಕು ಅಂದಾಗ ಆ ಟಾಪಿಕ್ ತೆಗೆದು ನಿಮಗೆ ನೋಡ್ಕೊಳ್ಳೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕ ಅಂದರೆ ಯಾವ್ಯಾವ್ದು ಬರುತ್ತೆ ಗೊತ್ತಾ? ಮೊದಲನೇದಾಗಿ ನಾನು ಮ್ಯಾನಿಫೆಸ್ಟೇಷನ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀನಿ. ಮನುಷ್ಯನಿಗೆ ಇಮ್ಯಾಜಿನೇಷನ್ ಇಸ್ ದ ಕೀ ಫಾರ್ ದಿ ಸಕ್ಸಸ್ ಅಂತ ನಾನು ಏನು ಹೇಳ್ತೀನಿ. ನೀವು ಎಷ್ಟು ಇಮ್ಯಾಜಿನೇಷನಲ್ಲಿ ಜೀವನ ಮಾಡ್ತೀರಿ 100% ಅಷ್ಟು ಸಕ್ಸಸ್ ಆಗೋದಕ್ಕೆ ಬಹಳ ಅನುಕೂಲ ಮಾಡಿಕೊಡುತ್ತೆ. ನಿಮಗೆ ವಾರದಲ್ಲಿ ಮಿನಿಮಮ್ ಅಂದ್ರೂ 3-4 ದಿವಸ ಥೆರಪಿ ಅಂತೂ ಖಂಡಿತವಾಗ್ಲೂ ಕೊಡ್ತೀನಿ. ಆ ಥೆರಪಿನೇ ನನ್ನ ಸಕ್ಸಸ್ಗೆ ಕೀ ಆಗಿರೋಂಥದ್ದು. ಅದೇ ನಿಮ್ಮ ಸಕ್ಸಸ್ಗೂ ಕೂಡ ಕೀ ಆಗುತ್ತೆ ಅಂತ ಹೇಳ್ತೀನಿ. ಏನು ಉದ್ದೇಶ, ನಾನು ಹೇಳಿಲ್ವಾ, ಮನುಷ್ಯನ ಬ್ರೈನ್ ಇರೋದು ಯಾವ ರೀತಿ, ಅದನ್ನ ಚೇಂಜ್ ಮಾಡಬೇಕಾದ್ರೆ ಮನುಷ್ಯನಿಗೆ ಚೇಂಜಸ್ ಇಲ್ಲದೆ ದಿವಸ ಒಂದೇ ಕೆಲಸ ಎಷ್ಟು ದಿವಸ ಮಾಡೋಕ್ಕಾಗತ್ತೆ? ದಿವಸ ಒಂದೇ ಅಡುಗೆ ಎಷ್ಟು ದಿವಸ ಮಾಡ್ಲಿಕ್ಕಾಗತ್ತೆ? ಹೌದಲ್ಲ? ಅದೇ ರೀತಿ ಮನುಷ್ಯನ ಬ್ರೈನ್ ಪ್ಯಾಟರ್ನ್ ಬ್ರೇಕ್ ಮಾಡಬೇಕು ಅಂದ್ರೆ ನಾವು ಕೆಲವೊಂದನ್ನ
ಬದಲಾವಣೆ ಮಾಡ್ತಾ ಇರಬೇಕು. ಆ ಬದಲಾವಣೆ ನಮಗೆ ಪಾಸಿಟಿವ್ ಆಗೇ ಇರಬೇಕು ಅಲ್ವಾ? ಸೊ ಮೇಯ್ನ್ ಇರತಕ್ಕಂಥದ್ದು ಈ ವಿಚಾರಗಳು. ಇದನ್ನ ಆಧ್ಯಾತ್ಮಿಕದ ಒಂದು ಬುಕ್ ಸಪ್ರೇಟ್ ಆಗಿ ನೀವು ಆಧ್ಯಾತ್ಮ ಅಂತ ಬರೀಲಿಲ್ಲ ಅಂದ್ರೂ ಮ್ಯಾನಿಫೆಸ್ಟೇಷನ್ ಅಂತ ಬರ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಬುಕ್ ಅಂತಾನೆ ಇಟ್ಕೊಳ್ಳಿ. ಇನ್ನ ಕ್ರಿಸ್ಟಲ್ಸ್ ಬಗ್ಗೆ ಎಲ್ಲ ಬಂದು ನಿಮ್ಮ ಮ್ಯಾನಿಫೆಸ್ಟೇಷನ್ ಬುಕ್ಕಲ್ಲೇ ಈಸಿಯಾಗಿ ಎಂಟ್ರಿ ಮಾಡ್ಕೋಬಹುದು. ಕ್ರಿಸ್ಟಲ್ಸು ಕೂಡ ಅಷ್ಟೇ, ನಿಮ್ಗೆ ಅದು ಬಹಳ ಉಪಯುಕ್ತ ವಸ್ತು. ಅದು ವಸ್ತು ಅನ್ನೋದಕ್ಕಿಂತ ಅದೊಂದು ಒಳ್ಳೆ ಎನರ್ಜಿ. ನಿಮಗೆ ರುದ್ರಾಕ್ಷಿ ಹೇಗೆ ಒಳ್ಳೆ ಒಂದು ಎನರ್ಜೆಟಿಕ್ ಇದು ಅಂತ ಹೇಳ್ತೀವಿ, ಅದೇ ರೀತಿ ಕ್ರಿಸ್ಟಲ್ಸು ಅಷ್ಟೇ. ಇದು ನಮ್ಮಲ್ಲಿ ಮೊದಲನೇದಾಗಿ ಹೇಳ್ತೀನಿ, ಯಾರಿಗೂ ಎಕ್ಸ್ಟ್ರಾ ಖರ್ಚು ಮಾಡಿ ರೆಮಿಡೀಸ್ ಮಾಡತಕ್ಕಂಥ ಅವಶ್ಯಕತೆನೇ ಇಲ್ಲ. ನಮ್ಮಲ್ಲಿ ದಿನಬಳಕೆ ವಸ್ತು ಸಿಗಂಥದ್ರಲ್ಲೇನೆ ತುಂಬಾ ಮ್ಯಾನಿಫೆಸ್ಟೇಷನ್ಸ್ ಆಗುತ್ತೆ, ಮಾಡ್ಬೋದು. ಅದರಿಂದ ಪ್ರೂವ್ಡು 100% ಆಗತ್ತೆ. ಆದರೆ ಮೊದಲು ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇರಬೇಕು. ನಮಗೆ ಅದ್ರ ಬಗ್ಗೆ ಎಷ್ಟು ನಂಬ್ತೀವಿ ಅವಾಗ ಅದು ಅಷ್ಟು ಕೆಲಸ ಮಾಡತ್ತೆ ಅಂತ ಹೇಳ್ತೀನಿ. ನಾವು ಕೂರ್ತಕ್ಕಂಥ ಜಾಗ ಮೊದಲು ಎನರ್ಜೈಸ್ ಆಗಬೇಕು. ನಾಳೆ ಒಳ್ಳೆ ಅಮಾವಾಸ್ಯೆ ಇದೆ, ಸೊ ನಾಳೆ ರುಚಿಯಲ್ಲಿರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ. ಆದಷ್ಟು ರೆಕಾರ್ಡಿಂಗ್ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ, ಲೈವ್ ಆಗಿ ಅಟೆಂಡ್ ಮಾಡಿ. ಲೈವ್ ಆಗಿ ಒಂದು ಒಳ್ಳೆ ಎನರ್ಜಿ ಬರತಕ್ಕಂಥ ಕೆಲಸ ಆಗತ್ತೆ ನಾಳೆ. ಸೂಪರ್ ಆಗಿರುತ್ತೆ. ನೀವು ಬೇರೆ ಎಲ್ಲ ಕಡೆ ರುಚಿಯಲ್ಲಿ ಅಟೆಂಡ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾಳೆ ಆ್ಯಕ್ಚುಲಿ ಆ ರಿಚುವಲ್ನ ಫ್ರೀ ಅಂತ ಬಿಟ್ಟಿದ್ದೀನಿ. ಯಾರಾದರೂ ನಿಮ್ಮ ಜೊತೆಯಲ್ಲಿ ಇರತಕ್ಕಂಥವ್ರು, ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೂ ಆ ಲಿಂಕ್ಸ್ನ ಶೇರ್ ಮಾಡಿ ಆದಷ್ಟು. ಅದು ಅಮಾವಾಸ್ಯೆ ಇರೋದು ಎಂಥ ಒಳ್ಳೆ ದಿವಸ. ಕೆಲವರು ಅಮಾವಾಸ್ಯೆ ಅಂದರೆ ಕೆಟ್ಟ ದಿನ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಅಮಾವಾಸ್ಯೆ ಇಟ್ಸ್ ಎ ವೆರಿ ಗುಡ್. ಏನಕ್ಕಂದ್ರೆ ಈಗ ನಾಳೆ ಚಂದ್ರ ಹೊಸ್ದಾಗಿ ಹುಟ್ಟ ಅಂತದಲ್ವಾ, ಎಲ್ಲ ಕಳೆದು ಹೊಸದಾಗಿ ಹೊಸತನ ತರತಕ್ಕಂಥದ್ದು ಅಮಾವಾಸ್ಯೆ. ಜನ ತಿಳ್ಕೊಂಡಿರೋದು ಅಮಾವಾಸ್ಯೆ ಕೆಟ್ಟದು ಅಂತ. ಅಮಾವಾಸ್ಯೆ ಎಷ್ಟು ನೋಡಿ, ಸಾಧಕನಿಗೆ ಯಾವುದೇ ಸಾಧನೆ ಮಾಡಬೇಕಾದ್ರೂ ಕೂಡ, ಯಾವುದೇ ಅನುಷ್ಠಾನ ಮಾಡಬೇಕಾದ್ರೂ ಕೂಡ ನಮಗೆ ಅಮಾವಾಸ್ಯೆ ಒಳ್ಳೆಯ ದಿನ. ನಾವು ಪ್ರತಿಯೊಂದು ಅಮಾವಾಸ್ಯೆಯಲ್ಲೂ ಒಂದೊಂದು ಸಾಧನೆನ ತಗೊಂತೀವಿ, ಸಾಧನೆನ ಅದನ್ನು ಮಾಡೇ ಮಾಡ್ತೀವಿ. ಆ ಸಿದ್ಧಿ ಸಾಧನೆಗಳ ಬಗ್ಗೆ ನಾವು ಹೋದಾಗ ಆಧ್ಯಾತ್ಮಿಕದಲ್ಲಿ ಅಮಾವಾಸ್ಯೆ ಅಂತ ಒಳ್ಳೆ ದಿನ ನಮ್ಗೆ ಮತ್ತೆ ಸಿಗಲ್ಲ. ಏಕೆಂದ್ರೆ ನೀವೆಲ್ಲ ಗಮನಿಸ್ಬೋದು, ಅಮಾವಾಸ್ಯೆ ಬಂದು ಚಂದ್ರ ರೈಸ್ ಆಗ್ತಾ ಹೋಗ್ತಾರೆ, ದಿವಸದಿಂದ ದಿವಸಕ್ಕೆ ಹೆಚ್ಚುತ್ತಾ ಹೋಗ್ತಾರೆ ಅವರ ಒಂದು ಪ್ರಕಾಶತೆನ. ಸೊ ಅದೇ ರೀತಿ ಅಮಾವಾಸ್ಯೆಯಲ್ಲಿ ನಮಗೂ ಆ ಎನರ್ಜಿ ಹೆಚ್ಚುತ್ತಾ ಹೋಗುತ್ತೆ ಅನ್ನೋದೇ ನಮ್ಮ ಮೂಲ ಇದು. ಸರ್ ಹೇಳಿ ಸರ್, ಮಂತೇಶ್ ಸರ್. ಗುರುಗಳೇ, ಇದು ನಾಳೆ ನ್ಯೂಮರಾಲಜಿ ಕ್ಲಾಸ್ ಇರಲ್ಲ, ಹಾಗಾದ್ರೆ ಅಮಾವಾಸ್ಯೆ ರಿಚುವಲ್ಸ್ ಇರುತ್ತೆ? ನಾಳೆ ಅಮಾವಾಸ್ಯೆ ರಿಚುವಲ್ಸ್ ಇರುತ್ತೆ ಸರ್. ಅಲ್ಲ, ರಿಚುವಲ್ಸ್ ಇದ್ದಾಗ ನ್ಯೂಮರಾಲಜಿ ಕ್ಲಾಸ್ ಇರಲ್ಲ? ಬೇಡ ಅಂತ ಅನ್ಕೊಂಡಿದ್ದೀನಿ ಸರ್. ಇಲ್ಲ ಬೇಕೇ ಬೇಕು ಅಂದ್ರೆ ಅಲ್ಲ, ಬೇಕೇ ಬೇಕು ಅಂದ್ರೆ ಮಾಡ್ತೀನಿ. ಇಲ್ಲ ಮಿಕ್ಸ್ ಆಗ್ಬಿಡುತ್ತೆ ಮತ್ತೆ ಹಂಗೆ ಮಾಡೋದು ಬೆಟರ್. ಅದಕ್ಕೇನೆ ಕೇಳ್ತಾ ಇದ್ದೀನಿ. ನಾಳೆ ಸಂಖ್ಯಾಶಾಸ್ತ್ರ ನಿಮ್ಗೆ ನಾಡಿದಿಂದ ಕ್ಲೀನ್ ಆಗಿ ಸಂಖ್ಯಾಶಾಸ್ತ್ರದ ಮೇಲೆ ಹೋಗೋಣ, ನ್ಯೂಮರಾಲಜಿ ಮೇಲೆ ಹೋಗೋಣ. ನಾಳೆ ಒಂದು ಒಳ್ಳೆ ಮ್ಯಾನಿಫೆಸ್ಟೇಷನ್ ಡೇ ಅಂತ. ಸೊ ಅಮಾವಾಸ್ಯೆ ಹುಣ್ಣಿಮೆಗಳು ಬಂದಾಗ ಕ್ಲಾಸಸ್ ರಿಚುವಲ್ ಮಾಡೋಣ ಸರ್. ಯಾಕಂದ್ರೆ ಪ್ರತಿ ದಿವಸ ಕಲಿಕೆ ಕಲಿತೀವಿ. ಆದ್ರೆ ಅದಕ್ಕೆ ಎನರ್ಜಿ ಬೇಕಲ್ಲ, ಕಲೀಲಿಕ್ಕೆ ನಮ್ಗೊಂದು ಶಕ್ತಿ ಬೇಕಲ್ವಾ? ಆ ಶಕ್ತಿನ ಆ ದಿವಸ ತಗೊಳ್ಳೋಣ ಅಂತ. ಹೌದು, ಒಳ್ಳೇದು ಗುರುಗಳು. ಅದೇ ಸಾಟರ್ಡೆ ಸಂಡೇ ಇರಲ್ಲ ಕ್ಲಾಸ್ ಬಗ್ಗೆ? ಇರಲ್ಲ ಸರ್, ಇರಲ್ಲ. ಸಂಡೇ ನಿಮ್ಗೆ ಏನಾದ್ರು ಕ್ವೈರೀಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾನು ಸಂಡೇ ಬೇಕಾದ್ರೆ ತಗೊಂತೀನಿ, ತೊಂದರೆ ಇಲ್ಲ. ಏನಾದ್ರು ಡೌಟ್ಸ್ ಬಂತು ಅಂದ್ರೆ ನನ್ನ ಕ್ಲಾಸಲ್ಲಿ ಯಾವುದೇ ಕಾರಣಕ್ಕೂ ಆಲ್ಮೋಸ್ಟ್ ಇರಲ್ಲ. ಇಲ್ಲ ನಿಮ್ಮದ್ರಲ್ಲಿ ಕ್ಲಿಯರ್ ಪಿಕ್ಚರ್ ಇರುತ್ತೆ ಬಿಡಿ ಗುರುಗಳೇ. ಸಾಟರ್ಡೆ ಸಂಡೇ ಬಿಟ್ರೆ ಅದೇ ನಾವು ಪ್ಲಾನ್ ಮಾಡ್ಕೊಂತೀವಿ. ಡ್ಯೂಟಿದು ಶಿಫ್ಟ್ಸ್ ಎಲ್ಲ ಇದೆಯಲ್ಲ, ಬೇರೆ ಬೇರೆ ವರ್ಕ್ಗಳದು. ಹೌದು, ಈ ಮುಂಚೆಗೆ ಸ್ಲಾಟ್ ಕೊಟ್ರೆ ಅದ್ರ ಮೇಲೆ ನಾವು ರೆಡಿ ಆಗ್ತೀವಿ ಗುರುಗಳೇ. ನಿಮ್ಗೆ 8:15ಗೆ ಫಿಕ್ಸ್ ಮಾಡ್ಕೊಳ್ಳಿ ಸರ್. ರೆಗ್ಯುಲರ್ ಕ್ಲಾಸ್ ನಿಮ್ಗೆ 8:15ಗೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ನಿಮ್ಗೆ ಯಾಕಂದ್ರೆ ಇನ್ನೂ ಬೇಗ ಸ್ಟಾರ್ಟ್ ಮಾಡೋಣ ಅಂದ್ರೆ ಎಷ್ಟೋ ಜನಕ್ಕೆ ಪಾಪ ಕೆಲಸದಿಂದ ಬರೋದ್ ತೊಂದರೆ ಆಗ್ತಾ ಇದೆ. ಆ ಉದ್ದೇಶಕ್ಕೋಸ್ಕರ 8:15ಗೆ ಫಿಕ್ಸ್ ಮಾಡಿದೀವಿ ಕ್ಲಾಸ್ನ ಅಷ್ಟೇ. ಒಳ್ಳೇದಾಗಿದೆ. ಓಕೆ ಸರ್, ಓಕೆ. ಯಾಕೆಂದ್ರೆ ಆಮೇಲೂ ಸ್ವಲ್ಪ ಟೈಮ್ ಸಿಗುತ್ತೆ, ಊಟ ಮಾಡಿ ಮನ್ಗೋರಿಲ್ಲ. ಈಗ ಹಳ್ಳಿಗಳ ಕಡೆ ಇರತಕ್ಕಂಥವ್ರು ಎಲ್ಲ 7:30-8 ಗಂಟೆಗೆ ಮನಿಕೊಂತಾರೆ ಪಾಪ. ಅವ್ರಿಗೆ ಅಟ್ಲೀಸ್ಟ್ ಊಟ ಮಾಡಿ ಕ್ಲಾಸ್ ಅಟೆಂಡ್ ಮಾಡಿ ಮನಗ್ಬೋದು. ಇಲ್ಲ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಾದ್ರೆ ಕ್ಲಾಸ್ ಅಟೆಂಡ್ ಮಾಡಿ ಊಟ ಮಾಡಿ ಮನಗ್ಬೋದಲ್ವಾ? ಆ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ಸರಿ ಸರ್, ಓಕೆ. ಈಗ ಮೊದಲು ನಿಮ್ಗೆ ಹೇಳಿದೆ ಆಸನದ ಬಗ್ಗೆ ಕ್ಲೀನಾಗಿ ರೆಡಿ ಮಾಡ್ಕೊಳ್ಳಿ ಅಂತ. ಒಂದು ಜಾಗ ಪರ್ಫೆಕ್ಟ್ ಆಗಿ ಕೂಲಾಗಿರೋ ಥರ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರೋ ಥರ ರೆಡಿ ಮಾಡ್ಕೊಳ್ಳಿ. ಬುಕ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಇನ್ನೇನಾದರೂ ಡೌಟ್ಸ್ ಇದೆಯಾ ಕ್ಲಾಸ್ ವಿಚಾರದಲ್ಲಿ? ಇನ್ನೇನಾದರೂ ಡೌಟ್ಸ್ ಇದೆಯಾ ಸರ್ ಕ್ಲಾಸ್ ವಿಚಾರದಲ್ಲಿ? ಏನೂ ಡೌಟ್ ಇಲ್ಲ ಸರ್, ಕ್ಲಿಯರ್ ಆಯ್ತು. ಕ್ಲಿಯರ್ ಆಗಿದೆ ಅಲ್ವಾ? ಓಕೆ. ಸಂಖ್ಯಾಶಾಸ್ತ್ರ ಜೊತೆ ನಮ್ಮ ಆಧ್ಯಾತ್ಮಿಕ ಜಗತ್ನ ಮುಂದುವರಿಸಲಿಕ್ಕೆ ರೆಡಿ ಇದ್ದೀರಾ ಅಲ್ವಾ? ಯಾರಿಗೂ ಏನೂ ತೊಂದರೆ ಇಲ್ಲ ಅಲ್ವಾ? ಅದರಿಂದ ಎಲ್ಲರೂ ಪಾಸಿಟಿವ್ ಆಗಿದ್ದೀರಾ?
ರೆಡಿ ರೆಡಿ ಸರ್. ಯಾಕಂದ್ರೆ ರೆಡಿ ಆಧ್ಯಾತ್ಮಿಕದ ಸರ್. ಒಲವಿದ್ದಾಗ ಇನ್ನೂ ಅತಿ ಹೆಚ್ಚು ಕಲಿಕೆ ಗೊತ್ತಿಲ್ದಂಗೆ ಬರುತ್ತೆ ನಿಮ್ಗೆ ಅನ್ನೋದು ನನ್ನ ಒಂದು ಉದ್ದೇಶ ಆಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಆಧ್ಯಾತ್ಮಿಕದ ಕಡೆ ಎಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಲ್ಲ. ನಾವೆಲ್ಲ ಇದು ಬಂದಿದೀವಿ ಅಂದ್ರೆ ಆಲ್ರೆಡಿ ನಾವು ಆಧ್ಯಾತ್ಮಿಕದಲ್ಲೇ ಇದೀವಿ, ನಮ್ಗೆ ಗೊತ್ತಿಲ್ಲದೆ ನಾವು ಆಲ್ರೆಡಿ ಆಧ್ಯಾತ್ಮಿಕದಲ್ಲೇ ಇದೀವಿ. ಆಧ್ಯಾತ್ಮ ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಬ್ಬರಿಗೂ ಅದು ಬೇಕು ಸರ್. ಆಧ್ಯಾತ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ತುಂಬಾ ಅವಶ್ಯಕತೆ ಇದೆ ಸರ್. ಅದು ಹೌದು. ನೀವು ಆಧ್ಯಾತ್ಮದಿಂದನೇ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಮಗಿನ್ನ ಚೆನ್ನಾಗಿ ಅದ್ರದ್ದು ಎಫೆಕ್ಟ್ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಳ್ತಾ ಇದೀನಿ ಸರ್. ಇದರಲ್ಲಿ ನಿಮ್ಗೆ ಅಸ್ಟ್ರಾಲಜಿದು ಕೂಡ ಕಮಿಟ್ ಆಗತ್ತೆ. ನಾನು ಕಂಟಿನ್ಯೂ ಅಂದ್ರೆ ಜಾಸ್ತಿ ಡೀಪ್ ಆಗಿ ಹೋಗೋದಕ್ಕೆ ಬೇಡ ಅಸ್ಟ್ರಾಲಜಿಲಿ, ಯಾಕೆಂದ್ರೆ ಅದರಷ್ಟು ಡೀಪ್ ಸೈನ್ಸ್ ಇನ್ನೊಂದಿಲ್ಲ. ಓಕೆನಾ? ಅಸ್ಟ್ರಾಲಜಿ ಅನ್ನೋದು ಕೂಡ ಒಂದು ಒಳ್ಳೆ ಡೀಪ್ ಸೈನ್ಸ್, ಬಟ್ ಅಷ್ಟು ಬೇಡ. ನಮ್ಗೀಗ ಹೆಸರಿಡಬೇಕಾದ್ರೆ ಯಾವ ರೀತಿ ಬರೀ ನ್ಯೂಮರಾಲಜಿ ಒಂದರಲ್ಲೇ ನೋಡಿ ಹೆಸರಿಡೋದು ಕೂಡ ಸೂಕ್ತ ಅಲ್ಲ. ಓಕೆನಾ? ಸೊ ಆ ಥರ ಕೆಲವೊಂದು ಟೈಪ್ ಸ್ಟೆಪ್ಸ್ ಬರುತ್ತೆ. ಆ ಸ್ಟೆಪ್ಸಲ್ಲಿ ನಾನು ಅಸ್ಟ್ರಾಲಜಿ ಕೂಡ ಹೇಗೆ ಚೆಕ್ ಮಾಡ್ಕೊಬೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಓಕೆ, ಈಗ ನನಗೆ ಒಂದು ಸಜೆಷನ್ ಕೊಡಿ. ನಾನು ನಿಮ್ಗೆ ಒಂದು ಮಾತು ಕೊಟ್ಟಿದ್ದೆ, ಸಿಜಿಲ್ ಯಂತ್ರ ನಾನು ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದೆ. ಹೌದು ಹೌದಾ? ಸರ್. ಸಿಜಿಲ್ ಹೌದು. ಯಂತ್ರಕ್ಕೆ ಹೌದು. ಒಬ್ಬೊಬ್ಬರಾಗಿ ಎಲ್ಲರ ಮುಂದೆ ಹೇಳಲಿಕ್ಕೆ ಏನಾದರೂ ಬೇಜಾರಾಗೋದಾದ್ರೆ, ನಿಮಗೆ ಏನು ಅವಶ್ಯಕತೆ ಸದ್ಯದ ಮಟ್ಟಿಗೆ ತುಂಬಾನೇ ಪರಿಸ್ಥಿತಿಗೆ ಇರತಕ್ಕಂಥದ್ದು 6363 ನಂಬರ್ ಇದೆಯಲ್ಲ ಗ್ರೂಪಲ್ಲಿ, ಕ್ಯಾನ್ ಐ ಹ್ಯಾವ್ ನಂಬರ್ ಪ್ಲೀಸ್? ತಗೊಳ್ಳಿ ದಯವಿಟ್ಟು ನಂಬರ್ ಒಂದ್ಸರಿ ಮೆನ್ಷನ್ ಮಾಡ್ಕೊಳ್ಳಿ. 6363 6615. ಇದು ದಯವಿಟ್ಟು ಮೆಸೇಜ್ ಮಾತ್ರ ಮಾಡಿ. ಓಕೆನಾ? ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ. ಆ ಥರ ಅವಶ್ಯ ತುಂಬ ಇಂಪಾರ್ಟೆಂಟ್ ಇದ್ರೆ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ದಯವಿಟ್ಟು ಆದಷ್ಟು ಮೆಸೇಜಲ್ಲೇ ಇದು ಮಾಡಿ. ಆ ಥರ ಅವಶ್ಯಕತೆ ಬಿದ್ದರೆ ನಾನು ಕಾಲ್ ಮಾಡ್ತೀನಿ. ಇದು ನನ್ನ ಪರ್ಸ್ನಲ್ ನಂಬರ್. ಈ ನಂಬರಿಗೆ ಆ್ಯಕ್ಚುಲಿ ಎಷ್ಟೋ ಜನ ಸರ್ ನ್ಯೂಮರಾಲಜಿಸ್ಟ್ ಆಗಿ ನೀವೇ ತಪ್ಪಾಗಿ ಇಟ್ಕೊಂಡಿದ್ದೀರಾ ಅಂತ ಅಂದರು ನಂಬರ್ ನೀವು. ಬಟ್ ಆ ನಂಬರಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ? ಯಾರಾದರೂ ಒಬ್ರು ಹೇಳ್ಬೋದಾ? ಆ ನಂಬರ್ ಆ ನಂಬರಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳ್ಬೋದಾ? 6 ಅನ್ನೋದು ಜಾಸ್ತಿ ಇದೆ ಗುರುಗಳೇ. ಹೌದು, ಜೊತೆಯಲ್ಲಿ ಟೋಟಲಿ ಕಾಂಬಿನೇಷನ್ ಕೂಡ- ಚೆನ್ನಾಗಿದೆ ಅಲ್ಲಿ. ಇಲ್ಲ ಆ್ಯಕ್ಚುಲಿ 636. ಹೌದು, ಒಂದು ಹೇಳ್ತೀನಿ. ಇದು ಪರ್ಫೆಕ್ಟ್ಲಿ ಬಂದು ಆಟಿಟ್ಯೂಡ್ ನಂಬರ್ ಇದು. ಓಕೆ, ಇದು ಬೇರೆಯವ್ರಿಗೆ ಆಟಿಟ್ಯೂಡ್ ಕೊಡುತ್ತೆ. ಯಾರಿಗೆ? ಆಧ್ಯಾತ್ಮಿಕದಲ್ಲಿ ಇಲ್ದೇ ಇರತಕ್ಕಂಥವ್ರಿಗೆ ಈ ನಂಬರ್ 63 ಅನ್ನೋದು ಡಬಲ್ ಗುರು. ಆಕ್ಚುಲಿ ಎರಡು ಆಪೋಸಿಟ್ ಕಾಂಬಿನೇಷನ್ ಅಲ್ವಾ? 6 ಮತ್ತೆ 3 ಆಗತ್ತಾ? ಇಲ್ಲ ಸರ್, ಆಪೋಸಿಟ್ Opposite. ಕಾಂಬಿನೇಷನ್. ಬಟ್ ಅದರ ಎನರ್ಜಿ ಎನರ್ಜಿ ಡಬಲ್ ಇದೆಯಲ್ಲ. ಡಬಲ್ ಹೌದು. ಗುರು. ಓಕೆ, ಎಷ್ಟೋ ಜನ ಬೇರೆ ಕಡೆ ಕಲ್ತವ್ರು ನಮ್ಮ ಕ್ಲಾಸಿಗೆ ಫ್ರೀ ಕ್ಲಾಸಿಗೆ ಬಂದವರು ಕೂಡ ನಂಬರ್ನ ನೋಡಿ ನೀವೇ ಒಬ್ರು ನ್ಯೂಮರಲಿಸ್ಟ್ ಆಗಿ ನೀವು ರಾಂಗ್ ನಂಬರ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಒಂದು ಉದ್ದೇಶ, ನಾನು ಗೀವರ್ ಅಂದ್ರೆ ನನಗೆ ಬೇಕಾಗಿರೋದು ಜ್ಞಾನ ಭಂಡಾರ. ನನಗೀಗ ಅವಶ್ಯಕತೆ ಇರೋದು ಜ್ಞಾನದ ಕೊರತೆ ಇರತಕ್ಕಂಥದ್ದು. ಜ್ಞಾನ ಎಷ್ಟಿದ್ರೂ ನಾನು ದಿವಸ ನೀವು ನಂಬ್ತಿರಲ್ಲ, ಈಗಲೂ ನನಗೆ ಪ್ರತಿಯೊಂದು ಗೊತ್ತಿದ್ರೂ ಪ್ರತಿಯೊಂದು ಕೋರ್ಸ್ನ ನಾನು ಖಂಡಿತ ಕೋರ್ಸ್ನ ತಗೊಂಡು ತಿರ್ಗಾ ನಾನು ಸ್ಟಡಿ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನನಗೆ ಉದ್ದೇಶ ಏನು ಅಂದ್ರೆ ನಾನು ಅದರಲ್ಲಿ ಮಾಸ್ಟ್ರಿ ಆಗಬೇಕು. ಅಂದ್ರೆ ಐ ಮೀನ್ ಯಾವುದೇ ವಿಚಾರನ ಕಲಿಯೋದಕ್ಕೆ ನನಗೆ ಆಸಕ್ತಿ ಹೆಚ್ಚಾಗಿದೆ. ನಾನು ಕಲಿಬೇಕು, ನಾನು ಕಲಿಯೋದನ್ನ ಇನ್ನೊಬ್ರಿಗೆ ಕೊಡಬೇಕು ಅನ್ನೋದು ನನ್ನೊಂದು ಉದ್ದೇಶ. 6363 ಅನ್ನೋದು ಡಬಲ್ ಗುರು ಬಂದು ತುಂಬಾನೇ ಆಟಿಟ್ಯೂಡ್ ಅಂತ ತೋರಿಸುತ್ತೆ. ನಿಮ್ಗೆ ಯಾರಾದ್ರೂ ಆಟಿಟ್ಯೂಡ್ ಕಾಣಿಸ್ತಾ ಇದೆಯಾ? No, ಇಲ್ಲ sir. ಸರ್. ಖಂಡಿತ ಇಲ್ಲ. ಅಲ್ಲ ನಾನು ಹೇಳಿದ್ದು ಕಾಣಿಸ್ತಾ ಇಲ್ಲ, ಖಂಡಿತ ಇಲ್ಲ. ಇಲ್ಲ, ಆಟಿಟ್ಯೂಡ್ ಯಾವ್ದ್ರಲ್ಲಿದೆ ಅಂದ್ರೆ ನನಗೆ ಏನಾದ್ರೂ ಆಗ್ಬೇಕು ಅನ್ನೋದು ಇರುತ್ತಲ್ಲ ಮೈಂಡಲ್ಲಿ, ಅದ್ರ ಮೇಲೆ ನನ್ನ ಆಟಿಟ್ಯೂಡ್. ಕಲಿಬೇಕು ಅನ್ನೋದು ಇರುತ್ತಲ್ಲ, ಅದ್ರ ಮೇಲೆ ನನ್ನ ಆಟಿಟ್ಯೂಡ್ ಇರುತ್ತೆ. ಯಾವುದೇ ವಿಚಾರ ನಾನು ಪ್ರಯೋಗ ಮಾಡಬೇಕು ಅನ್ನೋದು ಇರುತ್ತಲ್ಲ, ಅದ್ರ ಮೇಲೆ ನನ್ನ ಆಟಿಟ್ಯೂಡ್ ಇರುತ್ತೆ. ಯಾವುದೇ ಗುರಿ ನಾನು ರೀಚ್ ಮಾಡಬೇಕು ಅನ್ನೋದು ಇರುತ್ತಲ್ಲ, ಅದ್ರ ಮೇಲೆ ನನ್ನ ಆಟಿಟ್ಯೂಡ್ ಇರುತ್ತೆ. ಅದು ಬಿಟ್ರೆ ನನ್ನ ಬೇರೆ ವಿಚಾರಗಳಲ್ಲಿ ಆಟಿಟ್ಯೂಡ್ ನೋಡಿ, ಯಾವುದೇ ನಂಬರ್ನ ಮಹಿಮೆ ಕೂಡ ಅಷ್ಟೇ ಇರುತ್ತೆ, ಅದ್ರ ಪ್ರಭಾವ ಖಂಡಿತವಾಗ್ಲೂ ಇರುತ್ತೆ. ಆದ್ರೆ ಫಸ್ಟ್ ಅದನ್ನ ನಾವು ಅದು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಮೊದಲು ನಾವು ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ಬಿಟ್ರೆ ಯಾವ್ದ್ರಿಂದ ಬೇಕಾದ್ರೂ ಯಾವ ವೈಬ್ಸ್ ಬೇಕೋ ಆದ್ರೂ ಅದು ತಗೊಬೋದು. ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಒಂದು ದೇವರಿಗೆ 3 ರೀತಿಯಲ್ಲಿ ಪೂಜೆ ಮಾಡ್ಬೋದು: ಸಾತ್ವಿಕ, ರಾಜಸ್ವಿಕ, ತಾಮಸ್ವಿಕ. ಪೂಜೆ ಮಾಡೋದು ಒಂದೇ ದೇವರೇ, ಒಂದೇ ಶಕ್ತಿ. ಅದು ಆ ಶಕ್ತಿನ ನಾವು ಹೇಗೆ ತಗೋಬಹುದು? ಬರೀ ತುಪ್ಪದ ಹೋಮ ಮಾಡೋದ್ರಿಂದ ಸಾತ್ವಿಕ ಗುಣ ತಗೊಬೋದು. ಅದ್ರ ಜೊತೆಗೆ ಸ್ವಲ್ಪ ಖಾರ ಬೆರೆಸೋದ್ರಿಂದ ರಾಜಸ್ವಿಕ ಗುಣ ತಗೊಬೋದು. ಅದ್ರ ಜೊತೆಗೆ ಮಾಂಸ ಮದ್ಯಗಳಿಂದ ಹೋಮ ಮಾಡೋದ್ರಿಂದ ತಾಮಸ್ವಿಕ ಗುಣ ತಗೊಬೋದು ಅಲ್ವಾ? ಅದೇ ರೀತಿ ಒಂದು ನಂಬರ್ಗೂ ಕೂಡ ಅಷ್ಟು ಎನರ್ಜಿ ಇದ್ದೇ ಇರುತ್ತೆ.
ಆ ನಂಬರ್ನ ಎನರ್ಜಿ ಯಾವ ರೀತಿ ಬಳಸ್ತಾ ಇದೀನಿ ಅನ್ನೋದು ನಮ್ಮ ಪ್ರಜ್ಞೆಯಲ್ಲಿ ಇಟ್ಕೊಂಡು ನಾವು ಬಳಸಿದಾಗ, ಬಟ್ ಕೆಲವು ನೆಗೆಟಿವ್ ನಂಬರ್ಸ್ ಅಂತೂ ಕಂಪಲ್ಸರಿ ಬೇಡ ಬೇಡ ಅಂತ ಹೇಳ್ತೀನಿ, ಕಂಪಲ್ಸರಿ ಬೇಕಾಗಿಲ್ಲ ಅಂತಾನೆ ಹೇಳ್ತೀನಿ ಕೆಲವು ನೆಗೆಟಿವ್ ನಂಬರ್ಸ್ನ. ಬಟ್ ಪಾಸಿಟಿವ್ ನಂಬರ್ಸ್ನ ಆರಾಮಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನ ಬಳಸ್ಬೋದು ಅಂತ ಹೇಳ್ತೀನಿ. ಆ ಬಳಸ್ಲಿಕ್ಕೆ ನಮ್ಗೆ ದಯವಿಟ್ಟು ಇನ್ನೊಂದ್ಸರಿ ಬೇಕಾಗಿರ್ತಕ್ಕಂಥ ಹೇಳ್ತೀರಾ ಸರ್? ಸರಿ, ಅರ್ಥ ಆಗಿಲ್ಲ. ನಂಬರ್ ಇನ್ನೊಂದ್ಸರಿ ಎಲ್ಲ ನಂಬರ್ ಇನ್ನೊಂದ್ಸರಿ ಹೇಳಿ ಸರ್ ನಂದ ದಯವಿಟ್ಟು. ತಗೊಳ್ಳಿ ಈ ನಂಬರ್. ಸರ್ ಸರ್, ಇದಕ್ಕೆ ಬರೀ ದಯವಿಟ್ಟು ಮೆಸೇಜ್ ಮಾಡಬೇಕು. ನಾನು ಏನಕ್ಕೆ ಕೇಳ್ತಾ ಇರೋದು ಅಂತ ಹೇಳಿದ್ರೆ, ನಿಮಗೆ ಯಂತ್ರ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಆ ಯಂತ್ರಕ್ಕೆ ಯಾವ ಪರ್ಪಸ್ಗೋಸ್ಕರ ಆ ಯಂತ್ರ ಬೇಕು ಅಂತ ಕಳ್ಸಿದ್ರೆ ಯಂತ್ರ ನಿಮ್ಗೂ ಹೇಳ್ಕೊಡ್ತೀನಿ, ಮಾಡೋದ್ನು ಕೂಡ ಇಲ್ಲ ಅಂತಲ್ಲ. ಬಟ್ ಅದು ಸ್ವಲ್ಪ ಲಾಸ್ಟ್ ಅಂದ್ರೆ ಮಧ್ಯದಲ್ಲಿ ಹೇಳ್ತೀನಿ. ಅದು ಅವಶ್ಯಕತೆ ಬಿದ್ದಾಗ ನಿಮ್ಗೆ ಯಾವಾಗ ಎಲ್ಲಾ ಕ್ಯಾರೆಕ್ಟರ್ಸ್ ಬಗ್ಗೆ ಗೊತ್ತಾಗಿ ಅದ್ರ ನಾಲೆಡ್ಜ್ ಬಂದಾಗ ಅದನ್ನ ಮಂತ್ರ ಮಾಡೋದನ್ನ ಹೇಳ್ಕೊಡ್ತೀನಿ. ಬಟ್ ಈಗ ಪ್ರೆಸೆಂಟ್ಗೆ ನಿಮ್ಗೆ ಯಾವ ಯಂತ್ರ ಬೇಕಾಗಿದೆ ಅನ್ನೋದಕ್ಕೆ ನಾನು ಇದನ್ನ ಮಾಡ್ಕೊಡ್ತೀನಿ ಅಂತ ಕೇಳ್ತಾ ಇರತಕ್ಕಂಥ. 6363 ಸರ್ 66 ಸರ್ 3015. ಫೈನ್ ಸರ್, ಫೈನ್, ಥ್ಯಾಂಕ್ ಯು. ಓಕೆ ಸರ್, ಒಳ್ಳೇದು. ಸರಿ ಸರ್, ಸರಿ. ಓಕೆ. ಮತ್ತೆ ಇದೇ ರೀತಿ ನಿಮಗೆ ಕ್ರಿಸ್ಟಲ್ ಅಲ್ಲೂ ಕೂಡ ರೆಮಿಡೀಸ್ ಕಂಪಲ್ಸರಿ ಬರುತ್ತೆ. ಅದನ್ನು ಕೂಡ ತುಂಬಾ ಡೀಪ್ ನಾಲೆಡ್ಜ್ ತಗೊಳ್ಳೋದ್ರ ಮೇಲೆ ಹೋಗುತ್ತೆ. ಮತ್ತೆ ನಿಮ್ಗೆ ರುದ್ರಾಕ್ಷಿ ಮೊದಲೇ ಹೇಳ್ದಾಗೆ ಇನ್ನೊಂದ್ಸರಿನೂ ಕೋರ್ಸ್ ಕೊಡ್ತೀನಿ, ಕ್ಲೀನ್ ಆಗಿ ಡೀಪ್ ಆಗಿ ಸಿಗುತ್ತೆ, ಫ್ರೀ ಆಗಿ ಸಿಗೋಂಥ ಜಾಸ್ತಿ. ಆಕ್ಚುಲಿ ನಮ್ಮ ಗುರುಗಳು ಮ್ಯಾಮ್ ಯಾರು ಮಾತಾಡಿದ್ರು, ನಮ್ಮ ಗುರುಗಳು ಹೇಳೋದು ಒಂದೇ ಮಾತು, ಫ್ರೀ ಆಗಿ ಏನು ಕೊಡಬಾರ್ದು ಅಂತಾರೆ. ಬಟ್ ನಾವು ಕೆಲವು ಟೈಮಲ್ಲಿ ಫ್ರೀಯಾಗಿ ತಗೊಂಡ್ಬಿಟ್ಟಿದೀವಿ, ಈಗ ಕೊಡ್ಲಿಲ್ಲ ಅಂದ್ರೆ ನಮ್ಗದು ಬ್ಲಾಕೇಜ್ ಸ್ಟಾರ್ಟ್ ಆಗ್ಬಿಡತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಕೆಲವು ಫ್ರೀ ಕ್ಲಾಸ್ಗಳನ್ನ ಕೊಡ್ಲೇಬೇಕಾಗಿದೆ, ಹಂಗಾಗಿದೆ ಪರಿಸ್ಥಿತಿಗಳಷ್ಟೇ. ನಮ್ ಗುರುಗಳು ಅಷ್ಟೇ ಇದೆ. ಪೇ ಮಾಡ್ಬೇಕಾ ಸರ್ ಇವಾಗ ಯಂತ್ರಕ್ಕೆ? ಮತ್ತೆ ಇಲ್ಲ ಮೇಡಮ್, ಯಾವ್ದಕ್ಕೂ ಸಪರೇಟ್ ಪೇಮೆಂಟ್ ಇಲ್ಲ. ನೀವು ಯಾವ್ದ್ರಲ್ಲಿ ಕಮಿಟ್ ಆಗಿದ್ದೀರಾ ಅಷ್ಟು ಪೇಮೆಂಟ್ ಮಾತ್ರ ಕಳಿಸ್ಕೊಡಿ ಅಷ್ಟೇ. ಬೇರೆ ಯಾವ್ದು ಯಂತ್ರಕ್ಕೆಲ್ಲ ಸಪರೇಟ್ ಪೇಮೆಂಟ್ ಆಗ್ಲಿ. ನಿಮ್ಗೆ ಕ್ರಿಸ್ಟಲ್ ಏನಾದ್ರು ಬೇಕಾದ್ರೆ ಅದಕ್ಕೆ ಸಪರೇಟ್ ಪೇಮೆಂಟ್ ಮಾಡಿ ತರಿಸ್ಕೋಬಹುದು. ಕ್ರಿಸ್ಟಲ್ ಆಗಲಿ, ಕರುಂಗಲಿ ಮಾಲ, ರುದ್ರಾಕ್ಷಿಸು, ಮತ್ತೆ ನಿಮ್ಗೆ ಅದರಲ್ಲಿ ತುಂಬಾ ಐಟಮ್ಸ್ ಬರುತ್ತೆ. ನಾನು ಅದನ್ನೆಲ್ಲ ನಿಮ್ಗೆ ಪ್ರಮೋಟ್ ಮಾಡ್ತಾ ಇಲ್ಲ. ನಿಮ್ಗೆ ಏನ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಬೇಕಾದ್ರೆ ಅದನ್ನ ಮಾಡ್ತಾರೆ ಅಷ್ಟೇ ನಮ್ಮ ಟೀಮ್ ಅವರು. ಅದು ಬಿಟ್ರೆ ಬೇರೆ ಯಾವ್ದಕ್ಕೂ ನೀವು ಸಪರೇಟ್ ಪೇ ಮಾಡಿ ಅಂತ ಕೇಳೋಂಥದ್ದು ನಮ್ಗಿಲ್ಲ. ದಯವಿಟ್ಟು ಸಪರೇಟ್ ಈಗ ಕ್ರಿಸ್ಟಲ್ ಸಿಗುತ್ತಾ ಸರ್? ಬ್ರೇಸ್ಲೆಟ್ ಎಲ್ಲ ಸಿಕ್ಕತ್ತಾ ನಿಮ್ ಎಲ್ಲ ಕಡೆ? ಸಿಗುತ್ತೆ ಮೇಡಮ್, ಸಿಗುತ್ತೆ. ನಮ್ಮ ಸಂಸ್ಥೆಯಲ್ಲೇ ಇದೆ. ನಮ್ಮ ಟೀಮ್ ನಂಬರ್ ಇದೆಯಲ್ಲ, ಆ ಟೀಮ್ ನಂಬರ್ನ ಕಾಲ್ ಮಾಡಿ ನೀವು ಏನ್ ಬೇಕಾದ್ರೂ ತರಿಸ್ಕೋಬಹುದು, ತೊಂದರೆ ಇಲ್ಲ. ಆದ್ರೆ ಅದ್ ಯಾವ್ದೇ ವಸ್ತು ಬಂದ್ರು ಕೂಡ ಅದನ್ನ ನಾನು ಎನರ್ಜೈಸ್ ಮಾಡಿ ಕಳ್ಸಂತದ್ದೆ. ಡೈರೆಕ್ಟ್ ಆಗಿ ಶೋಕೇಶ್ ಇಂದ ಕಳ್ಸಂತ ಐಟಮ್ ಯಾವ್ದು ಇಲ್ಲ. ಡಿವೈನ್ ಪ್ರಾಪರ್ಟೀಸ್ ಪ್ರತಿಯೊಂದಕ್ಕೂ ಎನರ್ಜಿ 100% ಇರುತ್ತೆ. ಆ ಎನರ್ಜಿನ ಎನರ್ಜೈಸ್ ಮಾಡಿ. ಇವಾಗ ಸಾರಿ ಮೇಡಮ್, ಅರ್ಥ ಆಗಿಲ್ಲ. ಸರ್ ನನಗೆ ಸ್ವಲ್ಪ ಆಂಗ್ಸೈಟಿ ಇದೆ ಸರ್, ಅದಕ್ಕೆ ಆಂಗ್ಸೈಟಿ ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಆಂಗ್ಸೈಟಿ ಇರುತ್ತೆ ಸರ್, ನನಗೆ ಸ್ವಲ್ಪ ಭಯ ಅನ್ಸುತ್ತೆ. ನಾಳೆ ಕಮ್ಮಿ ಆಗತ್ತೆ ಬಿಡಿ ಮೇಡಮ್, ನಾಳೆ ಅಮಾವಾಸ್ಯೆ ರುಚಿಯಲ್ಲಿ 100% ಕಮ್ಮಿ ಆಗತ್ತೆ ಅನ್ಕೊಂತೀನಿ. ನೀವು ನಾಳೆನೂ ಕಮ್ಮಿ ಆಗಿಲ್ಲ ಅಂದ್ರೆ ಇನ್ನೊಂದು ಥೆರಪಿ ಕೊಟ್ಟು ಕಮ್ಮಿ ಮಾಡೋಣ, ತಲೆ ಕೆಡಿಸ್ಕೋಬೇಡಿ. ಅದು ಸರ್ ಕೋವಿಡ್ ಎಫೆಕ್ಟ್ ಇಂದ ಆತರ ಆಗ್ತಾ ಇರೋದು ಸರ್. ಆ ಟೈಮಲ್ಲಿ ಸ್ವಲ್ಪ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮಲ್ಲಿ ಇರತಕ್ಕಂತ ಭಯ ನಮ್ಮನ್ನ ಬ್ಲಾಕ್ ಮಾಡ್ತಾ ಇದೆಯಲ್ಲ, ಅದ್ ಯಾವ್ದು ಅಂತ ಫೈಂಡ್ ಔಟ್ ಮಾಡಿ ಅದನ್ನ ತೆಗೆದು ಆಚೆ ಬಿಸಾಕೋವರೆಗೂ ಅದು ಇದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ. ನನ್ನ ಮೊದಲನೇ ಕೆಲಸನೇ ನಿಮ್ಮಲ್ಲಿ ಇರತಕ್ಕಂಥ ನೆಗೆಟಿವ್ ಬ್ಲಾಕೇಜಸ್ನ ರಿಮೂವ್ ಮಾಡೋಂಥದ್ದು ನನ್ನ ಮೇನ್ ಕಾನ್ಸೆಪ್ಟ್ ಇದೆ. ಅವಾಗ ನಿಮ್ಮ ಮೈಂಡ್ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಬರುತ್ತೆ. ನೀವು ಇದರಿಂದ ಯಶಸ್ಸು ಸಿಗ್ಲಿಕ್ಕೂ ತುಂಬಾನೇ ಈಸಿ ಆಗತ್ತೆ ಅಂತ. ನಿಮ್ಮಲ್ಲಿ ಇರತಕ್ಕಂಥ ಬ್ಲಾಕೇಜಸ್, ನೆಗೆಟಿವ್ ಬ್ಲಾಕೇಜಸ್ ತೆಗೆದ್ರೇನೆ ನಿಮಗಿದು ಸಂಪೂರ್ಣವಾಗಿ ಅರ್ಥ ಆಗಂಥದ್ದು. ನನಗಿಲ್ಲಿ ನೋಡಿ ಹೆಂಗೆ ಗೊತ್ತಾ, ನಮ್ಮ ಬ್ರೈನ್ಗೆ ಕುದುರೆ ಕಂಡಾಗ ಕಾಲ್ ನೋವು ಬರುತ್ತೆ ಅಂತ ಗಾದೆ ಇದೆಯಲ್ಲ, ಏನಕ್ಕೆ ಹೇಳಿದಾರೆ ಹೇಳಿ ಅದನ್ನ? ನಾರ್ಮಲ್ ಆಗಿ ಕುದುರೆ ಇಲ್ಲ ಅಂದ್ರೆ ನಡ್ಕೊಂಡೇ ಹೋಗ್ತಾ ಇರ್ತಾರೆ, ಯಾವ್ದನ ಗಾಡಿ ಇಲ್ಲ ಅಂದ್ರೆ ನಡ್ಕೊಂಡೇ ಹೋಗ್ತಾ ಇರ್ತೀವಿ. ಗಾಡಿ ನೋಡಿದ ತಕ್ಷಣ ನಮ್ಗೆ ಗಾಡಿ ಬೇಕು. ಇದು ಇದನ್ನ ಗಾದೆಯಾಗಿ ಹೇಳಿದಾರೆ, ಕುದುರೆ ಕಂಡ ತಕ್ಷಣ ಕಾಲ್ ನೋವು ಬರುತ್ತೆ ಮನುಷ್ಯನಿಗೆ ಅಂತ. ಅಂದ್ರೆ ಆಪ್ಷನ್ ಇಲ್ಲ ಅಂದ್ರೆ, ವಿಧಿ ಇಲ್ಲ ಅಂದ್ರೆ ನಾವು ಆ ಗೋಲ್ಗೆ ರೀಚ್ ಮಾಡ್ತೀವಿ. ಬಟ್ ಆಪ್ಷನ್ ಸಿಕ್ತು ಅಂದಾಗ ಏನ್ ಮಾಡುತ್ತೆ, ನಮ್ಮ ಮೈಂಡ್ ಆ ಕಡೆ ಜಾಸ್ತಿ ಎಳೆಯುತ್ತೆ ಅಂತ, ವೀಕ್ನೆಸ್ ಕಡೆಗೆ. ನಮ್ಮ ವೀಕ್ನೆಸ್ ಕೂಡ ಅದೊಂದು. ಸೊ ಫಸ್ಟು ನಮ್ಮ ಕಲಿಕೆಗೆ ಯಾವುದು ಸುಲಭ ಆಗಬೇಕು, ಇಲ್ಲಿ ಅದ್ರದ ಒಂದು ಸಿಗುತ್ತೆ ಅಂತ ಗೊತ್ತಾದ್ರೇನೆ ಇರುವೆನೂ ಕೂಡ ಬರೋಂಥದ್ದು. ಆ ಎನರ್ಜಿನ ಆ ಎನರ್ಜಿ ಫೀಲ್ ಆಗ್ಬೇಕು ನಮ್ಗೆ. ಫಸ್ಟ್ ಆ ಎನರ್ಜಿ ಫೀಲ್ ಆದಾಗೇನೆ ನಮ್ಮ ಮೈಂಡ್ಗೆ ಇಲ್ಲ ಅಲ್ಲೈತೆ ಕಲಿಬೇಕು ಅನ್ನೋದು ಹುಮ್ಮಸ್ ಕೂಡ ಹೆಚ್ಚುತ್ತೆ ಅಂತ. ಹೌದಲ್ವಾ? ಈಗೆಲ್ಲ ಆ ಫೀಲ್ ಇದೆಯಾ ಎಲ್ಲರಿಗೂ ಇವತ್ತಿನ ಕ್ಲಾಸಲ್ಲಿ? ಎಸ್ ಆರ್ ನೋ? ಇದೆ ಸರ್. ಎಸ್ ಆರ್ ನೋ? ಎಲ್ಲಾರು ಹೇಳಿದ್ರೆ ನಮಗೂ ಒಂದು ಸಂತೋಷ ಇರುತ್ತೆ. ಆ ಎನರ್ಜಿ ಬರ್ತಾ ಇದೆ.
ಅದು ಇದೆ ಇದ್ದೇ ಇದೆ ಇರುತ್ತಲ್ಲ ಸರ್, ಸರ್ ಇದೆ ಸರ್. ನ್ಯಾಚುರಲಿ. ಖಂಡಿತವಾಗ್ಲು ಸರ್, ಎಲ್ಲರಿಗೂ ಇನ್ನೂ ಎನರ್ಜಿ ಸಿಗುತ್ತೆ, 100% ಸಿಗುತ್ತೆ. ಅದ್ರ ಸಾಧ್ಯತೆಗಳು ತುಂಬಾ, ನೀವು ಅದು ಹೇಗೆ ತಗೊಂತೀರಾ ಅದ್ರ ಮೇಲೆ ಹೋಗುತ್ತೆ. ಓಕೆನಾ? ಬರೀ ಸಂಖ್ಯಾಶಾಸ್ತ್ರ ಅನ್ನೋದು ಒಂದೇ ಉದ್ದೇಶ ಅಲ್ಲ, ಇದು ನಿಮಗೆ ಸಿಕ್ಕಿರತಕ್ಕಂಥ ಸಂಖ್ಯಾಶಾಸ್ತ್ರದ ದಾರಿ ಒಂದು ಆಧ್ಯಾತ್ಮಿಕ ಜಗತ್ತಿಗೆ. ಆಧ್ಯಾತ್ಮಿಕ ಅಂತನಾದ್ರೂ ತಿಳ್ಕೊಳ್ಳಿ, ಪ್ರಾಕ್ಟಿಕಲ್ ಅಂತ ತಿಳ್ಕೊಳ್ಳಿ. ನಾನು ಆದಷ್ಟು ಆಧ್ಯಾತ್ಮಿಕ ಅಂದ್ರೆ ನೀವು ಋಷಿಮುನಿಗಳ ತರ ಜಪ ಮಾಡಿ ಅಂತ ನಾನು ಹೇಳಂತದಲ್ಲ. ಪ್ರಾಕ್ಟಿಕಲ್ ಆಗಿ ನಮ್ಮ ಬ್ರೈನ್ನ ಪರಿಸ್ಥಿತಿ ಏನಿದೆ ಅದನ್ನ ತಿಳ್ಕೊಂತ ನಾವು ಮುಂದುವರಿಯಬಹುದು. ನಮ್ಮ ಏಳಿಗೆಗೆ ಏನ್ ಬೇಕಾಗಿದೆ ನೋಡಿ, ನಮ್ಮ ಹಿಂದಿನ ಕಾಲದಿಂದ ಏನಾಗಿದೆ, ಕೈ ಕೆಸರಾದ್ರೆ ಬಾಯಿ ಮೊಸರು, ಕಷ್ಟ ಬೀಳದೆ ಜೀವನ ಮಾಡೋಕ್ಕಾಗಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು, ದುಡ್ಡನ್ನ ಜಾಸ್ತಿ ಇದ್ರಾಗಿ ನೋಡ್ಬಾರ್ದು, ದುಡ್ಡಿದ್ರೆ ದುಡ್ಡು ಜಾಸ್ತಿ ಒಂದೇ ಸರಿ ಬಂದ್ಬಿಟ್ರೆ ಮನುಷ್ಯ ಹಾಳಾಗ್ಬಿಡ್ತಾನೆ. ಇವೆಲ್ಲ ನಮ್ಮಲ್ಲಿ ಮೇನ್ ಬಂದಿರತಕ್ಕಂಥ ಬ್ಲಾಕೇಜಸ್ ಸರ್. ನಾವು ಫಸ್ಟ್ ಈ ಬ್ಲಾಕೇಜಸ್ ಇಂದ ಆಚೆ ಬರಬೇಕು ಸರ್. ನಮ್ಗೆ ಒಳ್ಳೆ ನಾಲೆಡ್ಜ್ ಇದ್ರೆ ಎಷ್ಟೇ ದುಡ್ಡು ಬಂದ್ರು ಮೇಂಟೈನ್ ಮಾಡೋಕ್ಕಾಗಲ್ವಾ ಸರ್? ಅದೇ ನಮ್ಮಲ್ಲಿ ಒಳ್ಳೆ ನಾಲೆಡ್ಜ್ ಇದ್ದು ನಾವು ಸಂಪಾದನೆ ಮಾಡ್ತಾ ಇದೀವಿ ಅಂದ್ರೆ ಆಸ್ಕೆ ಚೇಂಜ್ ಮಾಡೋಕ್ಕಾಗಲ್ವಾ ಸರ್? ಸರ್ ಹಂಗೆಲ್ಲ ಕಷ್ಟ ಬಿದ್ದು ಜೀವನ ಮಾಡೋರಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಮಂಡಿಲಿ ಹಮಾಲಿಗಳೆಲ್ಲ ಹೆಂಗ್ ಜೀವನ ಮಾಡ್ಬೇಕಿತ್ತು ಸರ್? ಹಗ್ಲು ರಾತ್ರಿ ಕಷ್ಟ ಬೀಳ್ತಾರಲ್ವಾ ಸರ್ ಅವರು? ಅದಲ್ಲ ಸರ್ ಜೀವನ. ನಮ್ಗೆ ಅದನ್ನ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅವಾಗ ಇಷ್ಟೆಲ್ಲ ಟೆಕ್ನಾಲಜಿ ಬೆಳೆದಿರಲಿಲ್ಲ. ಇವಾಗ ನಮಗೂ ಟೆಕ್ನಾಲಜಿ ಇಲ್ಲ ಅಂದ್ರೆ ನಮ್ಗೆ ತಾನೇ ಈ ವಿದ್ಯೆಗಳು ಎಲ್ಲಿಂದ ಬರ್ತಾ ಇತ್ತು? ಟೆಕ್ನಾಲಜಿ ಬೆಳೆದಿದೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬಂದಿದೆ ನಮ್ಗೆ, ಆ ಒಂದು ಜ್ಞಾನ ಸಿಕ್ಕಿದೆ. ಮೊದಲನೇ ಸ್ಟೆಪ್ ಅಲ್ಲೇ ಈ ತರ ಯಾರಾದ್ರೂ ಬೋಧನೆ ಮಾಡ್ಬಿಟ್ರೆ ಅವ್ರನ್ನ ಹತ್ರನೂ ಸೇರ್ಸಲ್ಲ ಅಲ್ವಾ? ಸೊ ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನ ಸದುಪಯೋಗ ಪಡಿಸ್ಕೊಂತ ನಮ್ಮ ಜೀವನ ಬದಲಾಯಿಸ್ಕೊಳ್ಳಿಕ್ಕೆ ಮತ್ತೆ ನಮ್ಮ ಜೊತೆಲಿರತಕ್ಕಂಥ ಜೀವನನೂ ಕೂಡ ಬದಲಾಯಿಸ್ಲಿಕ್ಕೆ ಬಹಳ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಓಕೆನಾ? ದಯವಿಟ್ಟು ನಾಳೆ ಎಲ್ಲರೂ ಕ್ಯಾಮ್ರಾ ಆನ್ ಮಾಡಿ ಕೂರ್ಬೇಕು. ನನ್ನೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಇಲ್ಲ ಆರ್ಡರ್ ಅಂತ ನಾವು ತಿಳ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಒಂದು ಒಳ್ಳೆ ಎನರ್ಜಿ ಬರ್ಬೇಕಂದ್ರೆ ಆ ಎನರ್ಜಿ ಬರ್ಲಿಕ್ಕೂ ಒಂದು ಅಲ್ವಾ? ಹೌದಾ ಇಲ್ವಾ? ಹೌದು ಸರ್. ದಯವಿಟ್ಟು ಹೇಳ್ತೀನಿ, ಹೌದು. ಕ್ಯಾಮ್ರಾ ಆನ್ ಮಾಡದೇ ಇರತಕ್ಕಂಥವ್ರಿಗೆ ನೀವು ನಿಮ್ಮ ದಿನದಲ್ಲಿ 1 ಕಾಲ್ ಅವರ್ ನನಗೆ ಕೊಡಿ. ಇವತ್ತಿರ್ಲಿ ಪರವಾಗಿಲ್ಲ, ಮೊದಲನೇ ಕ್ಲಾಸು, ಬಟ್ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೀವು ಎಷ್ಟು ಲೈವ್ ಅಲ್ಲಿ ಇರ್ತೀರಿ ಅಷ್ಟು ಎನರ್ಜಿ ನೋಡಿ. ನಾನು ಫಸ್ಟ್ ದಿವಸ ಕ್ಲಾಸಲ್ಲಿ ಅಟೆಂಡ್ ಮಾಡಿದವ್ರಿಗೆ ಹೇಳಿದ್ದೀನಿ, ಸತ್ಸಂಗದಲ್ಲಿ ಕುಂತಾಗ 100% ಎಲ್ಲರ ಎನರ್ಜಿ ಒಟ್ಟಿಗೆ ಕೆಲಸ ಮಾಡುತ್ತೆ. ನಾವು ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಹೇಗೆ ಎಲ್ಲರ ಎನರ್ಜಿ ನಮ್ಗೆ ಇದು ಗ್ರ್ಯಾಬ್ ಆಗುತ್ತೆ, ಇದು ಕೂಡ ನಮ್ಗೆ ಅದೊಂಥರ ಒಂದು ದೇವಸ್ಥಾನ ಅಂತಾನೆ ತಿಳ್ಕೊಬೇಕು ನಾವು ಕ್ಲಾಸ್ನ. ಎಲ್ಲರ ಒಂದು ಪಾಸಿಟಿವ್ ವೈಬ್ಸು ಒಬ್ರಿಂದ ಒಬ್ರಿಗೆ ಶೇರ್ಸ್ ಆಗುತ್ತೆ. ಅದು ನಿಮ್ಗೆ ನಾಳೆ ಗೊತ್ತಾಗತ್ತೆ. ನಿಮಗೆ ನಾಳೆ ಗೊತ್ತಾಗತ್ತಾ ಎನರ್ಜಿ ಏನು ಅಂತ? ನಾವು ಬೇರೆ ರಿಚುವಲ್ ಎಲ್ಲ ಅಟೆಂಡ್ ಮಾಡಿರ್ತೀರಲ್ವಾ, ನಾಳೆ ಅಟೆಂಡ್ ಮಾಡ್ತಿರಲ್ಲ, ಅದು ಸೂಪರ್ ರಿಚುವಲ್ ಅಂದ್ರೆ. ಏನಕ್ಕೆ ಅಂದ್ರೆ ಆ ಎಲ್ಲರ ವೈಬ್ಸ್ ಕನೆಕ್ಟ್ ಆದಾಗ ಎಲ್ಲರೂ ಆ ಪಾಸಿಟಿವ್ ಒಳ್ಳೇದಕ್ಕೆ ಕೂತಿರ್ತಾರಲ್ವಾ. ನಾನು ಹೇಳಂತದ್ದು, ನಾಳೆ ಅಫರ್ಮೇಶನ್ಸ್ ಬರ್ಸ್ಬೇಕು, ಪಾಸಿಟಿವ್ ರಿಚುವಲ್ ಇದೆ ಅಂತ ಹೇಳ್ತೀವಿ, ಅವಾಗ ಎಲ್ಲರೂ ಪಾಸಿಟಿವ್ ಮೈಂಡ್ ಅಲ್ಲೇ ಕುಂತಿರ್ತಾರಲ್ವಾ, ಯಾರು ನೆಗೆಟಿವ್ ಮೈಂಡ್ ಇರಲ್ಲ ಅಲ್ಲಿ. ಅವಾಗ ಏನಾಗುತ್ತೆ, ಎಲ್ಲರ ಪಾಸಿಟಿವ್ ಮೈಂಡ್ ಸೆಟ್ ಕೂಡ ಒಂದಾಗತ್ತೆ. ಅವಾಗ ನಾವೇನೇ ಅಫರ್ಮೇಶನ್ಸ್ ಮಾಡಿದ್ರು ಅದು 100% ಸಕ್ಸಸ್ ಆಗತ್ತೆ ಅಂತ. ಇದು ನಮ್ಮ ಮೇನ್ ಉದ್ದೇಶ. ಅದಕ್ಕೆ ಆದಷ್ಟು ಲೈವ್ ಅಲ್ಲಿ ಇರಬೇಕು ಅಂತ ಹೇಳೋದು. ನಿಮ್ಗೆ ಇನ್ನೊಂದು ನನ್ನ ಒಂದು ಪರ್ಸನಲ್ ಆಗಿ ಹೇಳೋದ್ರೆ, ಲೈವ್ ಅಲ್ಲಿ ಇಲ್ಲ ಅನ್ಕೊಳ್ಳಿ, ನೀವೇನ್ ಮಾಡ್ತೀರಿ, ಮನೆಗಿರ್ತೀರಿ, ಇಲ್ಲ ಕುತ್ಕೊಂಡು ಟಿವಿ ನೋಡ್ಕೊಂಡು ಕೇಳ್ತಾ ಇರ್ತೀರಿ. ಇದೆಲ್ಲ ಮಾಡಿದಾಗ ನಿಮ್ಗೆ ಆಫ್ ನಾಲೆಡ್ಜ್ ಆಗತ್ತಾ ಇಲ್ವಾ? ಹೌದು ಸರ್. ಸೊ ಹೌದು ಸರ್. ಇದು ಉದ್ದೇಶ ಆಗಿರುತ್ತೆ ಕ್ಯಾಮ್ರಾ ಆನ್ ಮಾಡಿ ಅಂತ ಹೇಳಂಥದ್ದು. ನಿಮ್ಗೆ ಹಂಗೆ ವಿಧಿನೇ ಇಲ್ಲ, ಟ್ರಾವೆಲ್ ಮಾಡಬೇಕಾಗಿತ್ತು, ವಿಧಿನೇ ಇಲ್ಲ, ಓಕೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಚಾಲೆಂಜ್ ಮಾಡ್ತೀನಿ, ನೀವು ರೆಕಾರ್ಡಿಂಗ್ಸ್ ಕೂಡ 1-2 ದಿವಸ ನೋಡ್ಬೋದೇ ಹೊರತು ನೆಕ್ಸ್ಟ್ ರೆಕಾರ್ಡಿಂಗ್ಸ್ ತಿರುಗಿ 6 ತಿಂಗಳು ವರ್ಷಕ್ಕೂ ತೆಗೆದು ನೋಡುವಂಥದ್ದು. ನಿಜ ಸರ್ ಅದು. ಸ್ವಂತ ಅನುಭವ. ಹೌದು ಸರ್, ಲೈವ್ ಅಲ್ಲೇ ನಮಗೆ ನಾಲೆಡ್ಜ್. ಆದಷ್ಟು ಟ್ರೈ ಮಾಡಿ. ನಿಮ್ಗೆ ಯಾವುದೇ ಕ್ವಶನ್ಸ್ ಬರಲಿ, ನನ್ ತೊಂದರೆ ಇಲ್ಲ, ನಮ್ ಕ್ಲಾಸ್ ಕಟ್ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಆತರ ಪೂರ್ತಿ ಒಂದು ಟಾಪಿಕ್ ನ ಮುಗಿಸೋವರೆಗೂ ಬೇಕಾದ್ರೆ ವೆಯ್ಟ್ ಮಾಡಿ, ಆಮೇಲೆ ಅರ್ಧ ಗಂಟೆ ಬೇಕಾದ್ರೂ ಕೇಳಿ, ನಾನು ಉತ್ತರ ಕೊಡಕ್ಕೆ ರೆಡಿ ಇರ್ತೀನಿ. ಬಟ್ ಆದಷ್ಟು ಲೈವ್ ಅಲ್ಲಿ ಅಟೆಂಡ್ ಮಾಡಿ ಅಂತ ನನ್ನ ರಿಕ್ವೆಸ್ಟ್ ಅಷ್ಟೇ. ಓಕೆ ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಬೇಜಾರಾಗ್ಬೇಡಿ, ಫಸ್ಟ್ನೇ ದಿವಸ ಫುಲ್ಲು ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಇಲ್ಲ ಸರ್, ಮೋರ್ ನಾಲೆಡ್ಜ್ ಕೊಟ್ಟಿದ್ದೀರಾ ಸರ್, ನಮಗೆ ಬೇಸಿಕ್ ಫೌಂಡೇಶನ್ ಹಾಕೊಡ್ತಿದ್ದೀರಾ. ಹೌದು, ಯಾಕಂದ್ರೆ ನಾನು ಅದನ್ನೇ ಹೇಳಿದ್ದು, ಮೊದಲನೇ ಸರಿನೇ ಕುತ್ಕೊಂಡು ಬರೀ ನಂಬರ್ಸ್ ಬಗ್ಗೆ ಹೇಳೋದು ದೊಡ್ಡ ವಿಚಾರನೇ ಅಲ್ಲ. ನಿಮ್ಗೆ ಬರೀ ನಂಬರ್ಸ್ ಹೇಳ್ಬೇಕಂದ್ರೆ 1 ತಿಂಗಳಲ್ಲಿ ಕ್ಲಾಸ್ ಮುಗಿಸ್ಬಿಡ್ತೀವಿ. ಇನ್ ಡೆಪ್ತ್ ಆಗಿ 1 ತಿಂಗಳಲ್ಲಿ ಮುಗಿಸ್ಬೋದು ಕ್ಲಾಸು. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು 60 to 70 ಕ್ಲಾಸ್ ಮೇಲ್ ಆಗುತ್ತೆ. ಏನಕ್ಕಂದ್ರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರತಿಯೊಂದು ನಂಬರ್ಗೂ ಈ ತರ ಒಂದೊಂದು ಸನ್ನಿವೇಶಗಳನ್ನ ಬಂದಾಗ ಆ ಸನ್ನಿವೇಶಗಳ ರೂಪದಲ್ಲಿ ನಿಮಗೆ ಹೇಳ್ತಾ ಹೋದಾಗ ಇನ್ನೂ ನೀಟಾಗಿ ನಿಮ್ಮ ಮೈಂಡ್ ಸೆಟ್ ಕೂರುತ್ತೆ ಅಂತ ನನ್ನ ಉದ್ದೇಶ. ಹೌದಲ್ವಾ? ಹೌದು ಸರ್.
ಮನ ಮುಟ್ಟಂಗೆ ತಳಪಾಯ ಚೆನ್ನಾಗಿ ಆಗ್ತಾ ಇದೆ ಸರ್. ರಿಯಲಿ ಚೆನ್ನಾಗಿದೆ ಸರ್. ಬೇಕು ಸರ್, ತುಂಬಾ ಅವಶ್ಯಕತೆ ಇದೆ ಮನುಷ್ಯನಿಗೆ ಈ ಒಂದು ತಳಪಾಯ. ಬೇಸಿಕ್ ಇಲ್ದೆ ನಾವು ಡೈರೆಕ್ಟ್ ಆಗಿ ಬಿಲ್ಡಿಂಗ್ ಕಟ್ಟಕ್ ಹೋದಾಗ ಬೇಗ ಕೊಲಾಪ್ಸ್ ಆಗೋ ಹೌದು ಚಾನ್ಸಸ್ ಇರುತ್ತೆ ಅಂತ ನನ್ನ ಉದ್ದೇಶ. ಡೆಪ್ತ್ ಆಗಿ ಹೋಗೋಣ, ಯಾವುದೇ ಸಬ್ಜೆಕ್ಟ್ ಹೋದ್ರು ಆದಷ್ಟು ಡೆಪ್ತ್ ಆಗಿ ಹೋಗೋಣ, ಆದಷ್ಟು ತಿಳಿಯೋಣ. ಬಟ್ ಒಂದು 15 ದಿವಸದೊಳಗಡೆನೆ ನಿಮ್ಗೆ ಒಂದು ಕ್ಲೀನ್ ಆಗಿ ಒಂದು ಗ್ರಿಡ್ ಅಲ್ಲಿ ಏನ್ ಬರುತ್ತೆ ಏನ್ ಬರಲ್ಲ ಒಂದು ಲೆಕ್ಕಾಚಾರದಲ್ಲಿ ಗೊತ್ತಾಗತ್ತೆ. ನೀವು ಪ್ರಿಡಿಕ್ಷನ್ ಮಾಡೋ ಮಟ್ಟಕ್ಕಂತೂ 100% ಆಗತ್ತೆ. ಓಕೆ ಓಕೆ, ಶುಭರಾತ್ರಿ ಫೈನ್ ಸರ್. ಎಲ್ಲರಿಗೂ. Fine, ಹೇಗೆ sir. ಅನಿಸ್ತು ಇವತ್ತಿನ Thank ಕ್ಲಾಸ್? you. ಚೆನ್ನಾಗಿದೆಯಾ ಕ್ಲಾಸ್? ತುಂಬಾ Excellent, ಚೆನ್ನಾಗಿದೆ sir. ಸರ್. Excellent. ಓಕೆ ಸರ್ ಚೆನ್ನಾಗಿದೆ. ಈಗೇನ ನೀವು ಇದು ಹೇಳಿದ್ರಿ ಲಕ್ಷ್ಯಾಂತರ ಜನ ಮಾಡೋದಕ್ಕೆ ಮೆಸೇಜ್ ಮಾಡ್ಬೋದಾ ಇಲ್ಲ? ಮೆಸೇಜ್ ಮಾಡಿ ಸರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ ಸರ್, ಥ್ಯಾಂಕ್ ಆ ಯು. ನಂಬರ್ ವಾಟ್ಸಪ್ ಮಾಡಿ. ನಿಮಗೆ ಪ್ರತ್ಯೇಕವಾಗಿ ಯಾವ ಉದ್ದೇಶಕ್ಕೆ ಬೇಕು ಅಂತ ವಾಟ್ಸಪ್ ಮಾಡಬೇಕು. ಸಿಂಗಲ್ ವರ್ಡ್ ಅಲ್ಲಿ ತಗೊಂಡು ಪ್ರತ್ಯೇಕವಾಗಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ಬೇಕಾ, ಇಲ್ಲ ನಿಮ್ಮ ದುಡ್ಡು ಹಣಕ್ಕಾಗಿ ಬೇಕಾ, ಅಬೌಂಡೆನ್ಸಿಗೆ ಬೇಕಾ, ಇಲ್ಲ ನಿಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ಗೆ ಬೇಕಾ, ಈ ರೀತಿ ಪ್ರತ್ಯೇಕವಾಗಿ ಒಂದು ಪದದಲ್ಲಿ ಒಂದು ಮೆಸೇಜ್ ಮಾಡಿ. ಅದ್ರ ಪ್ರಕಾರ ನಾನು ಮಾಡ್ಕೊಡ್ತೀನಿ. ಅಂದ್ರೆ 1 or 2 1 ಏನ್ ಮಾಡ್ಬೇಕು, 1 or 2 ಮಾಡ್ಬೋದಾ? 3 ಒಂದು ಮಾಡಿ ಸರ್, ಬಾಕಿ ನೀವು ಮಾಡ್ಕೊಳ್ಳಿ, ನಾನು ಕೊಡ್ತೀನಿ. ಒಂದು ಮಾಡಿ. ಓಕೆ, ಒಂದು ಯಾವ್ದು ಅತಿ ಮುಖ್ಯವಾದ್ದು ಒಂದು. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮ್ ಡೇಟ್ ಆಫ್ ಬರ್ತ್ ಹಾಕ್ಬೇಕಾ? ಹಾಕಿ ಸರ್, ಹಾಕಿ. ಓಕೆ, ಸರಿ ಸರ್. ಧನ್ಯವಾದ. ಶುಭರಾತ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಶುಭರಾತ್ರಿ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್